ಇಡೀ ಭಾರತದ ಅತಿ ದೊಡ್ಡ ಕ್ಯಾಶ್ಯೂ ಪ್ರೊಸೆಸಿಂಗ್ ಪ್ಲಾಂಟ್ ಆಗಿ ಇವತ್ತು ನಿಂತಿದೆ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್. ಇದರ ಇಡೀ ಕಂಪ್ಲೀಟ್ ಇಂಡಸ್ಟ್ರಿ ಟೂರ್ಗೆ ಬಂದಿದ್ದೀವಿ. ಸೊ ವೆಲ್ಕಮ್. ಇದು ಕೃಷ್ಣ ಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್. ಇಂಥ ಸಂಸ್ಥೆಯನ್ನು ಕಟ್ಟೋದ್ರ ಮುಖಾಂತರ ಸಂಪತ್ ಶೆಟ್ಟಿ ಅನ್ನುವಂಥ ಈ ವ್ಯಕ್ತಿತ್ವ ಈ ನಾಡಿಗೆ ಬೆಳಕಾಗಿದ್ದಾರೆ. ಆವತ್ತು ಯಾರೆಲ್ಲ ನನಗೆ ಸಹಾಯ ಮಾಡಿದವರು ಎಲ್ಲರೂ ಇವತ್ತು ನನ್ನ ಜೀವನದಲ್ಲಿ ಉಳ್ಕೊಂಡಿದ್ದಾರೆ. ವರ್ಕರ್ಸ್ ಕೈಯಿಂದ ದುಡಿಸ್ಕೊಂಡು ಓನರ್ಸ್ ಕಾರ್ ತಗೊಂಡು ಓಡಾಡೋದು ನೋಡಿದ್ದೀವಿ. ಅದು ನಿಮ್ಮ ಜೊತೆಗೆ ಇದ್ದಂಥ ಒಂದಿಷ್ಟು ಜನರಿಗೆ ನೀವೇ 7-8 ಕಾರ್ಗಳನ್ನು ನಿಮ್ಮ ಸಂಸ್ಥೆ ವತಿಯಿಂದ ಕೊಟ್ಟಿದ್ದೀರಿ. ಪ್ರತಿ ವರ್ಷ ಒಟ್ಟು 5 ಜನ, 3 ಜನ ಮೆನ್ ಸ್ಟಾಫ್ ಆದರೆ 2 ಲೇಡೀಸ್ ಸ್ಟಾಫ್ ಇರ್ತಾರೆ. ಹೆಣ್ಮಕ್ಳಿಗೆ ನಾವು ಕಾರ್ ಬದಲಿಗೆ ಅವರಿಗೆ ಆಭರಣ ಅಂದ್ರೆ ಇಷ್ಟ ಆಗುತ್ತೆ, ಸೊ ಅವರಿಗೆ ಆಭರಣವನ್ನು ನಾವು ಗಿಫ್ಟ್ ಆಗ್ತೀವಿ. ಸಂಪತ್ ಶೆಟ್ಟಿ ಅವರು ಅವರಾಗಿ ಇಲ್ಲಿಗೆ ಅಳವಡಿಸಿಕೊಂಡಿರುವಂತ ಒಂದು ಟೆಕ್ನಾಲಜಿ. ಸೊ ಈ ತರ ಗ್ರೇಡಿಂಗ್ ಬೇರೆ ಇಂಡಿಯಾದ ಬೇರೆ ಯಾವುದೇ ಕ್ಯಾಶ್ಯೂಸ್ ಅಲ್ಲಿ ಈ ಹಿಂದೆ ಆಗ್ತಾ ಇರಲಿಲ್ಲ. ನ್ಯೂಸ್ ನೆಕ್ಸ್ಟ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆಲ್ರೆಡಿ ಕೃಷ್ಣ ಪ್ರಸಾದ್ ಪ್ರೈವೇಟ್ ಲಿಮಿಟೆಡ್, ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಅನ್ನುವ ಸಂಸ್ಥೆಯ ಮಾಲೀಕರಾಗಿರುವ ಸಂಪತ್ ಕುಮಾರ್ ಶೆಟ್ಟಿ ಅವರ ಬಗ್ಗೆ, ಅವರ ಈ ಉದ್ಯೋಗದ ಜರ್ನಿಯ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನ ಕಳೆದ ಇಂಟರ್ನಲ್ ಕೇಳಿದ್ದೀವಿ. ಈಗ ಅವರು ಸ್ಥಾಪನೆ ಮಾಡಿರುವ ಅವರ ಕನಸಿನ ಕೂಸು ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್, ಇದರ ಇಡೀ ಕಂಪ್ಲೀಟ್ ಇಂಡಸ್ಟ್ರಿ ಟೂರ್ಗೆ ಬಂದಿದ್ದೀವಿ. ಸೊ ವೆಲ್ಕಮ್. ಇದು ಕೃಷ್ಣ ಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್. ನಾನು ಪ್ರಣೂತ್ ಆರ್ ಗಾಣಿಗ. ವೀಕ್ಷಕರೇ, ನಾವು ಕ್ಯಾಶ್ಯೂ ಪ್ರೊಸೆಸಿಂಗ್ನ ಮೊದಲ ಹಂತದಲ್ಲಿದ್ದೀವಿ. ಅಂದರೆ ನೀವು ಮನೆಯಲ್ಲಿ ಪಾಯಸಕ್ಕೆ ಹಾಕುವಂಥ ಗೋಡಂಬಿ, ಅದರ ಗೇರು ಹಣ್ಣಿನ ಬೀಜ, ಅದರನ್ನು ನೇರವಾಗಿ ದಕ್ಷಿಣ ಆಫ್ರಿಕಾದಿಂದ ಇಂಡಿಯಾಗೆ ಆಮದು ಮಾಡಿಕೊಳ್ಳಾಗುತ್ತೆ. ಸಮುದ್ರ ಮಾರ್ಗವಾಗದ ಮಂಗಳೂರನ್ನು ತಲುಪುತ್ತೆ. ಈ ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ ಕಂಟೈನರ್, ಈ ಕಂಟೈನರ್ನಲ್ಲಿ ಕಂಪ್ಲೀಟ್ ಲೋಡ್ ಆಗಿರುವಂಥ ಕ್ಯಾಶ್ಯೂ ನಟ್ಸ್ಗಳು ಬರುತ್ತೆ. ಅಂದರೆ ಗೇರು ಹಣ್ಣಿನ ಬೀಜವನ್ನು ಈ ಕಂಟೈನರ್ಗೆ ಲೋಡ್ ಮಾಡಿ ಅದಕ್ಕೆ ಈ ರೀತಿ ಒಂದು ಲಾಕ್, ಈ ನಂಬರನ್ನು ಯಾರು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಕೊಟ್ಟಿರ್ತಾರೆ. ಈ ಲಾಕ್ ಅಲ್ಲಿ ಆಫ್ರಿಕಾದಲ್ಲಿ ಲಾಕ್ ಆಗಿ ಡೋರ್ ಕ್ಲೋಸ್ ಮಾಡಿ ಲಾಕನ್ನು ಹಾಕಿದ್ರೆ ಇದು ಯಾರು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ವಂಡಾರಲ್ಲಿರುವಂಥ ಕೃಷ್ಣ ಪ್ರಸಾದ್ ಪ್ರೈವೇಟ್ ಲಿಮಿಟೆಡ್ನ ಫಸ್ಟ್ ಯೂನಿಟ್ ಏನಿದೆ, ಈ ಕ್ಯಾಶ್ಯೂ ಪ್ರೊಸೆಸಿಂಗ್ನ ಮೊದಲ ಯೂನಿಟ್ಗೆ ಈ ಲಾರಿ ಬಂದು ಅನ್ಲೋಡ್ ಆಗುತ್ತೆ. ಮಂಗಳೂರಿನಿಂದ ಮೆರಿಡಿಯನ್ ಅನ್ನುವಂಥ ಕಂಪನಿ ತನ್ನ ಕಂಟೈನರ್ ಮುಖಾಂತರವಾಗಿ ಈ ಕಂಟೈನರ್ಗಳನ್ನು ಇಲ್ಲಿಗೆ ತಲುಪಿಸೋ ಕೆಲಸ ಮಾಡುತ್ತೆ. ಇದು ಫಸ್ಟ್ ಸ್ಟೇಜ್, ಫಸ್ಟ್ ಪ್ರೋಸೆಸ್ ಆಫ್ ಕ್ಯಾಶ್ಯೂ ಗ್ರೇಡಿಂಗ್. ಅಂದರೆ ಈ ಇಡೀ ಗೋಡಂಬಿಯ ಉತ್ಪನ್ನವನ್ನು ನೀವು ಫೈನಲ್ ಆಗಿ ಔಟ್ಪುಟ್ ನೋಡಬೇಕಾದ್ರೆ ಮೊದಲ ಪ್ರಕ್ರಿಯೆ ಇಲ್ಲೇ ಆರಂಭ ಆಗುತ್ತೆ. ಒಳಗೇನಾಗುತ್ತೆ, ಮಿಷನರಿಗಳೇ ಕೆಲಸ ಮಾಡುತ್ತೆ. ಬನ್ನಿ ಅದನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ, ನನ್ನ ಜೊತೆಗೆ ಬನ್ನಿ. ಆಫ್ರಿಕಾದಲ್ಲಿ ಕಂಟೈನರ್ ಅಲ್ಲಿ ಲೋಡ್ ಆಗುವಂತಹ ಕ್ಯಾಶ್ಯೂ ನಟ್ಗಳು, ಅಂದ್ರೆ ಆ ಗೋಡಂಬಿಯ ಬೀಜಗಳು ಇಲ್ಲಿ ಅನ್ಲೋಡ್ ಆಗುತ್ತೆ. ಅಂದ್ರೆ ಇಲ್ಲಿ ಒಳಗಡೆ ನೀವು ಕಾಣ್ತಾ ಇದ್ರೆ ಇದು ಗೋಡೌನ್ ಬಂದಂತ ಅಷ್ಟು ಚೀಲವನ್ನ ಇಲ್ಲಿ ಒಳಗಡೆ ಗೋಡೌನ್ ಸ್ಟೋರ್ ಮಾಡ್ತಾರೆ. ಆಮೇಲೆ ಪ್ರತಿನಿತ್ಯಕ್ಕೆ 4 ಕಂಟೈನರ್ ಆಗುವಷ್ಟು ಪ್ರೋಸೆಸ್ ಅನ್ನ ಈ ಯೂನಿಟ್ ಮಾಡುತ್ತೆ. ಸುಮಾರು 200 ಟನ್ ಪರ್ ಡೇ ಪ್ರೊಸೆಸ್ ಮಾಡುವಂತ ಶಕ್ತಿ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಸುಹಾಸ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರೇ ಸುಹಾಸ್ ಶೆಟ್ಟಿ, ಇಲ್ಲಿನ ಜನರಲ್ ಮ್ಯಾನೇಜರ್, ಇಲ್ಲಿನ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋರು. ಅವರೇ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಯೂನಿಟ್ ಇಂದಾನೆ ಫಸ್ಟ್ ಪ್ರೋಸೆಸ್ ಅಂತ ಹೇಳಿದ್ವಿ. ಅಂದ್ರೆ ಆಫ್ರಿಕಾದಲ್ಲಿ ಲೋಡ್ ಆಗಿದ್ದು ಇಲ್ಲಿ ಬಂದು ಅನ್ಲೋಡ್ ಆದಾಗ ಫಸ್ಟ್ ಮಿಷನ್ ಇದೆ. ಇಲ್ಲಿಂದ ಏನೇನಾಗುತ್ತೆ? ಇಲ್ಲಿಂದ ಈಗ ಏನ್ ನಾವು ಫಸ್ಟ್ ಆಫ್ರಿಕಾದಿಂದ ಬರ್ತದೆ, ಬಂದ ಕೂಡಲೇ ಈ ತರ ಸ್ಟೋರೇಜ್ ಮಾಡ್ತೇವೆ. ಒಂದು ಗೋಡನ್ ಅಲ್ಲಿ ನಿಯರ್ಲಿ 700ರಿಂದ 800 ಟನ್ ವರೆಗೂ ಆಗ್ತದೆ. ಸೇಮ್ ಕಂಟೈನರ್ ಅಲ್ಲಿ ಬಂದಿರುತ್ತೆ. ಈ ಕಂಟೈನರ್ ಅಲ್ಲಿ ಬಂದಿರೋದನ್ನ ಅನ್ಲೋಡ್ ಮಾಡಿರಿ. ಇವತ್ತೀಗ ಅನ್ಲೋಡ್ ಆಗ್ತಾ ಇದೆ. ಈಗ ಬೇರೆ ಇದೀಗ ಪ್ರೋಸೆಸ್ ಆಗ್ತಾ ಇರುವಂತದ್ದು. ಸ್ಟಾರ್ಟಿಂಗ್ ನಾವೇನ್ ಗೋಡೌನ್ ಇಂದ ಈ ಕನ್ವೇಯರ್ ಸಿಸ್ಟಮ್ ಅಲ್ಲಿ ಕನೆಕ್ಟಿವಿಟಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ವೀಕ್ಷಕರೇ, ಇದು ನಾರ್ಮಲ್ ಗೋಡಂಬಿನೇ. ಅಂದ್ರೆ ಸಾಮಾನ್ಯವಾಗಿ ನಿಮಗೆ ನಾವು ಊರಲ್ಲಿ ಬೆಳೆಯುವಂತ ಗೇರು ಹಣ್ಣಿನ ಬೀಜ ಹೇಗಿರುತ್ತೆ ಅದೇ ಇದು ಆಫ್ರಿಕಾದಿಂದ ಪ್ರೊಸೆಸ್ ಆಗೋದು. ಯಾಕೆ ಅಂತಂದ್ರೆ ಆಫ್ರಿಕಾದಲ್ಲಿ ಕಂಪ್ಲೀಟ್ ಆಗಿ ದೊಡ್ಡ ಫಾರೆಸ್ಟ್ ಇದೆ. ಅಂದ್ರೆ ಅಲ್ಲಿ ನೀವು ನಮ್ಮೂರಲ್ಲಿ ಹೊರಗಡೆ ಹೋದಾಗ ಏನ್ ಮರ ಗಿಡಗಳನ್ನು ಕಾಣ್ತಿರಲ್ಲ, ಆಫ್ರಿಕಾದಲ್ಲಿ ಹೊರಗಡೆ ಬಂದ್ರೆ ಕಾಡಲ್ಲಿ ಸಿಗೋದೇ ಹೆಚ್ಚು ಕಡಿಮೆ ಈ ಗೇರು ಹಣ್ಣಿನ ಮರ. ಸೊ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಗೇರು ಹಣ್ಣಿನ ಪ್ರೊಡಕ್ಷನ್ ಆಗುತ್ತೆ. ಮತ್ತು ಸರ್ಕಾರ ಕೂಡ ಅದಕ್ಕೊಂದು ಒಳ್ಳೆ ಉತ್ತೇಜನವನ್ನು ಅಲ್ಲಿ ಕೊಟ್ಟಿರೋದ್ರಿಂದ ಇಡೀ ವರ್ಲ್ಡ್ ಸಪ್ಲೈಯಲ್ಲಿ ಮೇಜರ್ ಶೇರ್ ಇರೋದು ಆಫ್ರಿಕಾದಲ್ಲಿ ಈ ಗೇರು ಬೀಜಕ್ಕೆ ಸಂಬಂಧಪಟ್ಟ ಹಾಗೆ. ಇಂಡಿಯಾದಲ್ಲೂ ಕೂಡ ಯಾವುದೇ ಗೇರು ಬೀಜ ಫ್ಯಾಕ್ಟರಿ ಇದ್ರು ಆಫ್ರಿಕಾದಿಂದಲೇ ಹೆಚ್ಚು ಕಡಿಮೆ ಮೋರ್ ದನ್ 90% ಆಮದನ್ನ, ಇಂಪೋರ್ಟ್ ಅನ್ನ ಮಾಡ್ಕೊಂಡೆ ಇಲ್ಲಿ ಪ್ರೊಸೆಸಿಂಗ್ ಅನ್ನ ಮಾಡೋದು. ಸೊ ಇದು ಫಸ್ಟ್ ಸ್ಟೇಜ್. ಇಲ್ಲಿಂದ ಸೆಕೆಂಡ್ ಸ್ಟೇಜ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸುಹಾಸ್ ಶೆಟ್ಟಿ ಅವರು. ಬನ್ನಿ, ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ನಾನು ಆಗ ನಿಮ್ಗೆ ನನ್ನ ಬೆನ್ನ ಹಿಂದೆ ನಿಂತಿದ್ದಂತ ಕಂಟೈನರ್ ಅನ್ನು ತೋರಿಸ್ದೆ. ಈಗ ಕಂಟೈನರ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಫ್ರಿಕಾದಲ್ಲಿ ಲೋಡ್ ಆದಂತಹ ಅಷ್ಟು ಗೇರು ಬೀಜ ಈ ರೀತಿಯಲ್ಲಿ ಇಂಡಿಯಾಗೆ ಬಂದಿದೆ. ಅಂದ್ರೆ ಮಂಗಳೂರಿನ ಪೋರ್ಟ್ಗೆ ಬಂದಿದೆ. ಇದೇ ರೀತಿ ಟೋಟಲ್ ಆಗಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ನೀವು ಗಮನಿಸಿದ್ರೆ FSSAI ನ ಒಂದು ಸೀಲ್ ಕೂಡ ಇದೆ. ಅಂದ್ರೆ ಇದೆಲ್ಲವೂ ಫುಡ್ ಸೇಫ್ಟಿ ಆಫೀಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಚೆಕಪ್ ಏನಿದೆ ಅದರಲ್ಲೆಲ್ಲದರಲ್ಲೂ
ಚೆಕಪ್ ಆಗಿ ಇದು ಬಳಕೆಗೆ ಯೋಗ್ಯ ಅಂತ ಹೇಳಿ ಕನ್ಸಿಡರ್ ಆಗಿರುವಂತಹ ಗೇರ್ ಬೀಜಗಳನ್ನ ಇಂಥ ಫ್ಯಾಕ್ಟ್ರಿಗಳು ಪರ್ಚೇಸ್ ಮಾಡುತ್ತೆ. ಅದರಲ್ಲಿ ಕೃಷ್ಣ ಪ್ರಸಾದ್ ಕ್ಯಾಶೂಸ್ ಅವರು ಪರ್ಚೇಸ್ ಮಾಡಿರುವಂತಹ ದಿನಕ್ಕೆ ಪರ್ ಡೇ 4 ಕಂಟೈನರ್ಗಳಷ್ಟು ಇಲ್ಲಿ ಫಸ್ಟ್ ಯೂನಿಟ್ ನಲ್ಲಿ ಪ್ರೋಸೆಸ್ ಮಾಡುವಷ್ಟು ಕೆಪಾಸಿಟಿ ಇದೆ. ಸದ್ಯಕ್ಕೆ ಒಂದು 200 ಟನ್ ಅಷ್ಟು ಕೆಪಾಸಿಟಿ ಇದೆ. ಸದ್ಯಕ್ಕೆ ಈಗ ಆಫ್ ಸೀಸನ್ ಆಗಿರೋದ್ರಿಂದ 100 ಟನ್ ಅಷ್ಟು ಪ್ರತಿನಿತ್ಯ ಪ್ರೋಸೆಸ್ ಆಗುತ್ತೆ. ಸುಮಾರು 150 ಟನ್ ವರೆಗೆ ಸೀಸನ್ ಅಲ್ಲಿ ಇಲ್ಲಿ ಪ್ರೋಸೆಸ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಅಪ್ ಟು 200 ಟನ್ ಅಂದ್ರೆ 200 ಟನ್ ವರೆಗೆ ಪ್ರೋಸೆಸ್ ಮಾಡುವಂತ ಕೆಪಾಸಿಟಿಯ ಮಿಷಿನರಿಯನ್ನ ಕೃಷ್ಣ ಪ್ರಸಾದ್ ಪ್ರೈವೇಟ್ ಲಿಮಿಟೆಡ್ ನ ಈ ಯೂನಿಟ್ 2 ನಲ್ಲಿ ಅಂದ್ರೆ ಮೊದಲ ಪ್ರೋಸೆಸ್ ನಲ್ಲಿ ಇಲ್ಲಿ ಇಟ್ಕೊಳ್ಳಲಾಗಿದೆ. ಸೊ ಇದು ಕಂಟೈನರ್, ಇದ್ರ ಒಳಗಡೆ ಇರೋದು ಗೇರ್ ಬೀಜ. ಇದರ ಪ್ರೋಸೆಸ್ ಹೇಗಾಗುತ್ತೆ ಬನ್ನಿ, ಅದಕ್ಕೆ ಸಂಬಂಧಪಟ್ಟವರು ನಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬನ್ನಿ ತಿಳ್ಕೊಳ್ಳೋಣ. ಕನ್ವೇರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅಲ್ಲಿಂದ ಮುಂದೋಗಿ ಅಲ್ಲಿಂದ ಎಷ್ಟು ಇದಾಗಿ ಅಲ್ಲಿಂದ ಬಾಯ್ಲರ್ ಸೆಕ್ಷನ್ ಹತ್ರ ನಮ್ಮ ಬಿನ್ನಿಗೆ ಹೋಗಿ ಕನೆಕ್ಟ್ ಆಗ್ತಾ ಹೋಗ್ತದೆ. ಸೊ ಅಂದ್ರೆ ಇದು ನೀವು ನಮ್ಮ ಗೋಡೌನ್ ಇಂದ ಕನ್ವೇರ್ ಅಲ್ಲಿ ಹೋಗ್ತಾ ಇರ್ತದೆ. ಎವ್ರಿ ಡೇ ಏನ್ ಪ್ರೋಸೆಸ್ ಬೇಕಿದೆ ನಮ್ಗೆ, ಆ ಪ್ರೋಸೆಸ್ ಅನ್ನ ನಾವು ಇದ್ರಲ್ಲೇ ಈಗ ನಾವು ಕ್ಯಾರಿ ಮಾಡುದು. ಮೊದ್ಲೇನಾಗ್ತಿತ್ತು, ನಾವು ಲೇಬರ್ ಅನ್ನ ಡಿಪೆಂಡ್ ಆಗ್ತಾ ಇದ್ವಿ. ಲೇಬರ್ ಇಲ್ಲಿಂದ ಗೋಡೌನ್ ಇಂದ ಅಲ್ಲಿ ಶಿಫ್ಟ್ ಮಾಡ್ಬೇಕು ನಾವು ಏನಂತ ಇದ್ದಾರೆ. ಬಟ್ ಈ ನಮ್ಮ ದೊಡ್ಡ ಹ್ಯೂಜ್ ಪ್ರೊಡಕ್ಷನ್ ಅಲ್ಲಿ ಅದು ಮಾಡ್ಲಿಕ್ಕೆ ಕಷ್ಟ ಆಗಿದೆ. ಲೇಬರ್ ಓರಿಯೆಂಟೆಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ನಾವು ಸಿಸ್ಟಮ್ ಅನ್ನ ಈಗ ಕನ್ವೇರ್ ಸಿಸ್ಟಮ್ ಗೆ ಮಾಡಿದ್ದೇವೆ. ಇದೇನಾಗ್ತದೆ ಅಂದ್ರೆ, ಏನು ನಾವೀಗ ಕಂಟೈನರ್ ಅನ್ನ ಅನ್ಲೋಡ್ ಆಗಿರೋ ಪಾಯಿಂಟ್ ಇಂದ ಅಪ್ ಟು ನಮಗೆ ಬಾಯ್ಲಿಂಗ್ ಸೆಕ್ಷನ್ ಗೆ ಏನ್ ಬೇಕು ಅಲ್ಲಿವರೆಗೂ ಕನೆಕ್ಟಿವಿಟಿಯಲ್ಲಿ ಈ ಕನ್ವೇರ್ ಅಲ್ಲಿ ಹೋಗ್ತಾ ಇರ್ತದೆ. ಮೆಟ್ಲಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ. ಅಂದ್ರೆ ಏನಾದ್ರು ಬ್ರೇಕ್ ಡೌನ್ ಆಗದೆ ಇರ್ತದೆ, ಏನಾದ್ರು ಇದ್ರೆ ಅದನ್ನು ಚೆಕ್ ಮಾಡ್ಲಿಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ಗಳು ಇರ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಬಟ್ ಇದು ಈಗ ಏನ್ ಕನೆಕ್ಟಿವಿಟಿ ಆಗಿ ಹೋಗ್ತಾ ಇದೆಲ್ಲ, ಇದು ರೊಟೀನ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಒಂದು ಡೇ ನಾವು ಏನು 30ರಿಂದ 60 ಟನ್ ಅಷ್ಟು ಸ್ಟೋರೇಜ್ ಅಷ್ಟು ನಮ್ಮ ಹತ್ರ ಅಲ್ಲಿ ಕೆಪಾಸಿಟಿ ಇರ್ತದೆ. ಏನು ಗೋಡೌನ್ ಇಂದ ಬಂದಿದೆ ಅಲ್ಲ, ಈಗ ಬಂದದ್ದು ಈ ಸ್ಟೋರೇಜ್ಗೆ ಬಂದು ಬೀಳ್ತು. ಇಲ್ಲಿ 15 ಟನ್ ಕೆಪಾಸಿಟಿ ಉಂಟು, 4 ಉಂಟು. ಅದು ಆಲ್ಮೋಸ್ಟ್ ಡೈಲಿ ಫುಲ್ ಮಾಡಿ ಹೋಗ್ತಾರೆ. ಅಂದ್ರೆ ನಾಳೆ ವರ್ಕಿಗೆ ಏನ್ ಬೇಕಾಗಿರುತ್ತೆ ಅದನ್ನ ಇವತ್ತೇ ಮಾಡಿ ಹೋಗಿರ್ತಾರೆ. ಮನೆಗೆ ಹೋಗುವಾಗ ಅವ್ರದ್ದು ಟೀಮ್ ಬೇರೆ ಇರ್ತದೆ, ಇಲ್ಲಿದ ಟೀಮ್ ಬೇರೆ ಇರ್ತದೆ, ಅವ್ರು ಮಾಡ್ತಾ ಹೋಗ್ತಾರೆ. ಅಂಡ್ ಹೀಗೆ ನಮ್ದು ಇಲ್ಲಿ ಏನು ನಮ್ಮ ಬಾಯ್ಲಿಂಗ್ ಮಾಡ್ಲಿಕ್ಕೆ ಸ್ಟೀಮ್ ಬೇಕಲ್ಲ, ಸ್ಟೀಮ್ ಅನ್ನ ನಾವು ಇಲ್ಲಿ ಇದ್ ಮಾಡ್ತೇವೆ. ಇದು ನಮ್ಮ 6 ಟನ್ ಬಾಯ್ಲರ್. ಇದು ಕ್ಯಾಶ್ಯೂ ಅಲ್ಲಿ 6 ಟನ್ ಇರುವಂತದ್ದು ಇದು ಫಸ್ಟ್. ಅಂದ್ರೆ 2 ಟನ್ 3 ಟನ್ ಎಲ್ಲ ಕೆಲವು ಕಡೆ ನಾರ್ಮಲಿ ಸಿಗ್ತದೆ. ಬಟ್ ಇದು 6 ಟನ್ ಬಾಯ್ಲರ್ ಅನ್ನುವಂಥದ್ದು ಇದು ಫಸ್ಟ್. ಇನ್ನು ಮಂಗಳೂರಲ್ಲಿ ಮಾಡಿರುವಂತದ್ದು ಫಸ್ಟ್. ಇದನ್ನ ಇಲ್ಲಿ ತಂದು ಹಾಕಿ ಅದರಲ್ಲಿ ಮೇಲೆ ಏನ್ ಗೇಜ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಆಗಿ ಅಲ್ಲಿ 150 ಅಂತ ಏನ್ ಮೆಟ್ಲಿಗೆ ಬಂದಾಗ ಈ ಫೈರ್ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಆಫ್ ಆಗ್ತದೆ. 50ಗೆ ಬಂದಾಗ ಆಟೋ ಆನ್ ಆಗ್ತದೆ. ಇದಕ್ಕೆ ನಾವೇನ್ ಯೂಸ್ ಮಾಡ್ತೇವೆ ಮೆಟೀರಿಯಲ್, ಈ ಮೆಟೀರಿಯಲ್ ಅನ್ನುವಂಥದ್ದು ನಮ್ಮ ಈ ಶೆಲ್ಸ್ ಉಂಟಲ್ಲ, ಶೆಲ್ಸ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರು ಇದನ್ನ ನಮಗೆ ಫೈರ್ ಗೆ ಏನ್ ಬೇಕು ಅದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ರೀಸೈಕಲ್ ತರ. ನೀವೇನ ಸೆಲ್ ಗಳನ್ನು ಹೊಡಿತೀರಿ, ಅದರ ಒಡೆದ ಭಾಗ ಇಲ್ಲಿ ಬೆಂಕಿ ಆಗುತ್ತೆ. ಇಲ್ಲ, ನಾವು ಏನ್ ಆ ಶೆಲ್ಸ್ ನಾವು ಇದ್ ಮಾಡ್ತೇವೆ, ಕಟಿಂಗ್ ಆದ್ಮೇಲೆ ಶೆಲ್ಸ್ ಅನ್ನ ನಾವು ಒಬ್ಬರಿಗೆ ಸೇಲ್ ಮಾಡ್ತೇವೆ. ಅದನ್ನ ಅರೌಂಡ್ ಮಾರ್ಕೆಟ್ ರೇಟ್ ಟಿಪಾನ್ ಮೇಲೆ ಒಂದು 12 ರಿಂದ 20 ರೂಪಾಯಿ ರೇಟ್ ಇರ್ತದೆ. 12, 14, 16 ಆ ತರ ಇರ್ತದೆ. ಆ ರೇಟ್ ಅಲ್ಲಿ ಅವರು ನಮ್ಮ ಹತ್ರ ಬೈ ಮಾಡಿ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಎಗೇನ್ ಅವರು ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಎಗೇನ್ ನಮ್ಗೆ ಅದನ್ನ ಇದಕ್ಕೆ ಫೈರ್ ಯೂಸ್ಗೋಸ್ಕರ 8 ರೂಪಾಯಿ 9 ರೂಪಾಯಿ ಆ ಲೆಕ್ಕದಲ್ಲಿ ಕೊಡ್ತಾ ಬರ್ತಾರೆ. ಸೊ ಅಂದ್ರೆ ನೀವು ಕ್ಯಾಶ್ಯೂ ಒಳಗಡೆ ಬೀಜ ಮಾತ್ರ ಅಲ್ಲ, ಅದರ ಶೆಲ್ಲು ಆಮೇಲೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಅದರ ವೇಸ್ಟ್ ಕೂಡ ನಮಗೆ ಯೂಸೇಜ್ ಆಗ್ತದೆ. ಅದೇ ಕ್ಯಾಶ್ಯೂ ಅಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಅನ್ನುವಂಥದ್ದು ಏನು ವೇಸ್ಟೇಜ್ ಇರಲ್ಲ. ಅಂದ್ರೆ ವೀಕ್ಷಕರೇ, ಕ್ಯಾಶ್ಯೂ ಹಣ್ಣನ್ನು ತಿನ್ಬೋದು. ಆ ಹಣ್ಣನ್ನ ಕೊಳಸಿದ್ರೆ ಅದು ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಅದ್ರೊಳಗಡೆ ಇರುವ ತಿರುಳು ಗೋಡಂಬಿ ಆಗುತ್ತೆ. ಅದರ ಹೊರಗಡೆ ಇರುವ ಶೆಲ್, ಅದರಿಂದ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಆಯಿಲ್ ಎಕ್ಸ್ಟ್ರಾಕ್ಷನ್ ಆದ ನಂತರ ಅದನ್ನ ಬೆಂಕಿ ಅಂದ್ರೆ ಫೈರಿಗೆ ಬಳಸುವಂತ ಒಂದು ವೇಸ್ಟ್ ಆಗಿ ಕೂಡ ಅದನ್ನ ಯೂಸ್ ಮಾಡ್ತಾರೆ. ಸೊ ಈ ಎಲ್ಲ ಪ್ರೋಸೆಸ್ ಅಲ್ಲೂ ಅದಕ್ಕೆ ಅದರದ್ದೇ ಆದಂತ ವ್ಯಾಲ್ಯೂ ಇರುತ್ತೆ. ಅದರ ವ್ಯಾಲ್ಯೂ ಆಧಾರಿತವಾಗಿ ಅದು ವರ್ಕ್ ಆಗುತ್ತೆ. ಸೊ ಕ್ಯಾಶ್ಯೂನಲ್ಲಿ ಝೀರೋ ವೇಸ್ಟೇಜ್. ಮತ್ತೆ ಇದೊಂದು ಈಗ ಹೊಸ ಮಾಡರ್ನ್ ಟೆಕ್ನಾಲಜಿ. ನಮ್ದೇನ್ ಪೊಲ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಏನು ಸ್ಮೋಕ್ ಇದೆಲ್ಲ ಅದು ನಮ್ಗೆ ಬೂದಿಯಾಗಿ ಕನ್ವರ್ಟ್ ಆಗಿ ಬೀಳ್ತಾ ಹೋಗ್ತದೆ. ಅಂದ್ರೆ ಸ್ಮೋಕ್ ಆಗೋದು ಕಡಿಮೆ ಆಗ್ತದೆ. ಆ ಪ್ರಮಾಣ ಅನ್ನುವಂಥದ್ದು ಬೂದಿಯಾಗಿ ಕನ್ವರ್ಟ್ ಆಗಿ ಅಂದ್ರೆ ಪೊಲ್ಯೂಷನ್ ಅಲ್ಲೂ ಆಗುತ್ತೆ. ಪೊಲ್ಯೂಷನ್ ಆಗಲ್ಲ ಅಂದ್ರೆ ಇದರಿಂದ ಎಮಿಟಿಂಗ್ ಸ್ಮೋಕ್ ತುಂಬಾ ಕಮ್ಮಿ. ಅದನ್ನ ಆಲ್ಮೋಸ್ಟ್ 95% ವರೆಗೂ ಅದನ್ನ ರೆಡ್ಯೂಸ್ ಮಾಡಿ ಇದರಲ್ಲಿ ಬೂದಿಯಾಗಿ ಕನ್ವರ್ಟ್ ಆಗಿದೆ. ಇದು ಹೊಸದಾಗಿ ಮಾಡಿರುವಂತ
ಸೊ ಆ ಸ್ಮೋಕ್ ಇಂದ ನೇಚರ್ಗೆ ಏನು ಇಫೆಕ್ಟ್ ಇಲ್ಲ. ಏನಿಲ್ಲ, ಮತ್ತೆ ಮೇಲೆ ಹೋಗುದು ಇಲ್ಲ ಅಷ್ಟೇ ಪರ್ಸೆಂಟ್. ಓಕೆ ಓಕೆ. ಆಲ್ಮೋಸ್ಟ್ ಇಲ್ಲೇ ಕನ್ವರ್ಟ್ ಆಗಿ ಇದೀಗ ಹೊಸದಾಗಿ ಬಂದಿರುವ ಟೆಕ್ನಾಲಜಿ. ಅಂದ್ರೆ ಇಲ್ಲಿ ಮಾತ್ರ ಇರುವಂತ ಒಂದು ಸ್ಪೆಷಲ್ ಈಗ ಹೊಸದಾಗಿ ಬಂದಿರುವಂತ ಟೆಕ್ನಾಲಜಿ. ಮೊದ್ಲೆಲ್ಲ ಇರ್ಲಿಲ್ಲ, ಈಗೆಲ್ಲ ಪೊಲ್ಯೂಷನ್ ಅದು ಅಂತ ಹೇಳಿ. ಸೊ ಹಾಗಾಗಿ ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ. ಓಕೆ ಓಕೆ. ಅಂದ್ರೆ ಎಲ್ಲೂ ಪೊಲ್ಯೂಷನ್ ಅನ್ನುವಂಥದ್ದು ಆಗ್ಬಾರ್ದು. ಇಲ್ಲಿ ನಾವೇನು ಸ್ಟೋರೇಜ್ ಮಾಡ್ತೇವೆ, ಸ್ಟೋರೇಜ್ ಆದ್ಮೇಲೆ ಇಲ್ಲಿ ಡಸ್ಟ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಓಕೆ. ಡಸ್ಟ್ ಕಲ್ಲು ಏನೇ ಇದ್ರು ಇದರಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ರಿಮೂವ್ ಆದ ನಂತರ ಇದು ಸೀದಾ ಮೇಲೆ ಹೋಗಿ 1 ಟನ್ ಕೆಪಾಸಿಟಿ ಅದು ಆ ಕುಕ್ಕರ್ ಅಲ್ಲಿ ಕೂರ್ತದೆ. ಫಸ್ಟ್ ಟನ್ ಇದು ಸಹ 1 ಟನ್ ಕೆಪಾಸಿಟಿ. ಒಂದ್ ಇದು ಡೌನ್ ಆದ್ಮೇಲೆ ಅದು ಆಟೋಮೆಟಿಕ್ಲಿ ನ್ಯೂಮ್ಯಾಟಿಕಲ್ಲಿ ಡೌನ್ ಆಗ್ತಾ ಹೋಗುತ್ತೆ. ಫಸ್ಟ್ ರೌಂಡ್ ವಾಷಿಂಗ್ ಇಲ್ಲ ಅದಕ್ಕೆ. ಸೆಕೆಂಡ್ ಇಲ್ಲಿ ವಾಶ್ ಆಗ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಫುಲ್ ಏನು ವಾಟರ್ ವಾಶ್ ಮಾಡಿ ಕ್ಲೀನ್ ಮಾಡಿ ಕಳ್ಸಿಕ್ ಹೋಗ್ತದೆ. ಅಂದ್ರೆ ಅದರಲ್ಲಿ ಕಲ್ಲು ಏನಾದ್ರೂ ಇದ್ರೆ ಮುಂದಿನ ಪ್ರೋಸೆಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಕ್ಲೀನ್ ವಾಶ್ ಮಾಡಿ ಅದು ಆ ಕುಕ್ಕರಿಗೆ ಹೋಗಿ ಕೂರ್ತದೆ. ಆ ಕುಕ್ಕರ್ ಅನ್ನೋಂಥದ್ದು 1 ಟನ್ ಕೆಪಾಸಿಟಿ ಇರುವಂಥದ್ದು. ಒಂದು ಸರಿಗೆ 1 ಟನ್, ಎಲ್ಲ 1 ಟನ್ಗೆ ಕೆಪಾಸಿಟಿ ಇರುವ ಅಲ್ಲಿ 8 ಕುಕ್ಕರ್ ಅಲ್ಲಿ 8 ಬಾಯ್ಲ್ ಆಗ್ತವೆ. ಒಂದು ಸರಿ 2 ಬಾಯ್ಲ್, 2 ಬಾಯ್ಲ್ ರೊಟೀನ್ ಆಗ್ತಾ ಇರ್ತದೆ. ದಿನಕ್ಕೆ 100 ರಿಂದ 120 ಟನ್ ಬಾಯ್ಲ್ ಮಾಡ್ತಾರೆ. ಇದು ಬರೀ ನಿಮ್ಗೆ ಕ್ಲೀನಿಂಗ್ ಮಾತ್ರ. ಇದು ಓನ್ಲಿ ಮತ್ತೆ ಕಲ್ಲು ಮತ್ತೆ ಎಲ್ಲ ರಿಮೂವ್ ಮಾಡ್ಲಿಕ್ಕೆ ಮಾತ್ರ ವಾಟರ್ ವಾಶ್ ಆಗ್ತದೆ. ಇದೀಗ ಸ್ಟೀಮ್ ಅಲ್ಲಿ ಅದು ಬಾಯ್ಲ್ ಆಗ್ತಾ ಉಂಟು. ಅದು ಒಂದ್ಸರಿ ಅಲ್ಲಿ ಟೈಮಿಂಗ್ಸ್ ಇಟ್ಟಿರ್ತಾರೆ. ಆ ಟೈಮಿಂಗ್ಸ್ ಪ್ರಕಾರದಲ್ಲಿ ಅದು ಹೊರಗೆ ಬಿಡ್ತಾರೆ. ಹೊರಗೆ ಬಂದ್ಮೇಲೆ ಏನ್ ಕನ್ವೇರ್ ಇದೆ, ಕನ್ವೇರ್ ಅಲ್ಲಿ ಹೋಗಿ ಆ ಕೂಲಿಂಗ್ ಬಿನ್ನಿಗೆ ಹೋಗಿ ಸ್ಟೋರೇಜ್ ಆಗ್ತದೆ. 1 ಡೇ ಕೂಲಿಂಗ್ ಬಿನ್ ಅಲ್ಲಿ ಸ್ಟೋರೇಜ್ ಆಗಿ ಕೊಡ್ತದೆ. ನೀವು ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಈಗ ಇದರಲ್ಲಿ 4 ಬಿನ್ ಇದೆ. ಇಲ್ಲಿ 2 ಬಿನ್ ಇದೆ, ಆಚೆಗೆ 2 ಬಿನ್ ಇದೆ. ಇದರಲ್ಲಿ ಈಗ ಇರುವಂತದ್ದು ಇವತ್ತು ಸೈಜಿಂಗಿಗೆ ಹೋಗ್ತಾವೆ. ಇದರಲ್ಲಿ ನಿಮಗೆ ABCD ಎಲ್ಲ ಮಿಕ್ಸಿಂಗ್ ಇರ್ತದೆ. ಅದನ್ನ ನಾವು ನಿನ್ನೆ ಏನ್ ಬಾಯ್ಲ್ ಮಾಡಿದ್ವಿ ಅದನ್ನ ಕೂಲಿಂಗ್ ಅಲ್ಲಿ ಇಟ್ಟಿದ್ವಿ. ಇವತ್ತು ಅದನ್ನ ಸೈಜರಿಗೆ ಕೊಡ್ತಾ ಇದ್ವಿ. ಇಲ್ಲಿ ಸೈಜ್ ಆಗುವಾಗ ಈ ತರ ಆಗಿ ಬರ್ತದೆ. ನೀವು ಅಲ್ಲಿ ನೋಡ್ಬೋದು ABCDE ಅಂತ ಉಂಟಲ್ಲ, ಸೈಜ್ ವೈಸ್ ಅಲ್ಲಿ ಡಿಪೆಂಡ್ ಆಗಿ ಬರ್ತದೆ. ದೊಡ್ಡ ಸೈಜು, ಸಣ್ಣ ಸೈಜು ಆಗ್ತದೆ. ಈ ತರ ಚೇಂಜಸ್ ಆಗಿ ಸೀದಾ ಅಲ್ಲಿ ಆಚೆ ಸೈಡ್ ಅಲ್ಲಿ ನಮ್ದು ಸೈಜ್ ವೈಸ್ ಅಲ್ಲಿ ಮಿಷನರಿ ಉಂಟು. ಆ ಬಿನ್ ಗಳಿಗೆ ಹೋಗಿ ಕೂರ್ತದೆ. ಇವತ್ತು ಈಗ ಸೆಕೆಂಡ್ ಡೇ ಅಲ್ಲಿ ನಮ್ಗೆ ಸೈಜಿಂಗ್ ಆಗಿ ಕೂರ್ತದೆ. ಇದು ಬಾಯ್ಲ್ಡ್ ಆಗಿರೋದು. ಹೌದು ಸರ್, ಇದು ನಿನ್ನೆ ಬಾಯ್ಲ್ ಆದದ್ದು. ಇವತ್ತು ಕೂಲ್ ಆಗಿ ಇವತ್ತು ಸೈಜಿಂಗ್. ಇವತ್ತು ಕೂಲ್ ಆಗಿ ಈಗ ಸೈಜ್ ಆಗಿ ಇದು ಈಗ B ಸೈಜ್ ಅಲ್ಲಿ ಹೋಗ್ತಾ ಉಂಟು. ಅದು ತುಂಬಾ ದೊಡ್ಡದು, ಇದು ತುಂಬಾ ದೊಡ್ಡದಿದೆ. ಇದಕ್ಕೂ ಡಿಫ್ರೆನ್ಸ್ ಬರ್ತದೆ. ಹಾಗಾಗಿ ಸೈಜ್ ವೈಸ್ ಅಲ್ಲಿ ನಮ್ದು ಏನಿದೆ ABCD ಅಂತ ಮಿಷನ್ಗಳು ಇರೋದು ಹಾಗೆ ಅದೇ ಬೇಸ್ ಅಲ್ಲಿ ಇಲ್ಲಿ ಸೈಜಿಂಗ್ ಆಗಿ ಆ ಬಿನ್ ಗಳಿಗೆ ಹೋಗಿ ಕೊಡ್ತಾರೆ. ಸೊ ಇಲ್ಲಿ ಏನ್ ಸೈಜಿಂಗ್ ಆಗುತ್ತೆ ಅದ್ರ ಮೇಲೆನೆ ದುಡ್ಡು ಕೂಡ ಡಿಪೆಂಡ್ ಆಗಿರುತ್ತೆ. ಇಲ್ಲ, ಇದು ಓನ್ಲಿ ನಮಗೆ ಬಾಯ್ಲಿಂಗ್ ಮತ್ತೆ ಕಟ್ಟಿಂಗ್ ಮಿಷಿನ್ ಮಾತ್ರ ಸೈಜಿಂಗ್. ಅದ್ರ ಸೈಜಿಂಗ್ ಬೇರೆ ನಮ್ದು ಇನ್ನೊಂದು ಯೂನಿಟ್ ಅಲ್ಲಿ ಈಗ ಕೂಲಿಂಗ್ ಪೀರಿಯಡ್ ಇಂದ ಈ ಸೈಜಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ. ಎಲ್ಲ ಕನ್ವೇರ್ ಸಿಸ್ಟಮ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ಅದು ಸೈಜ್ ಮೇಲೆ ಅದು ಕನ್ವೇರ್ ಅಲ್ಲಿ ಹೋಗ್ತಾ ಇರ್ತದೆ, ರನ್ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದು ನಮ್ಮ ಕಟ್ಟಿಂಗ್ ಸೆಕ್ಷನ್ಗೆ ಬರ್ತದೆ. ಇದೀಗ ನಮ್ದು ಏನಂದ್ರೆ ನಿನ್ನೆ ನಾವೇನು ಕೂಲಿಂಗ್ ಪೀರಿಯಡ್ ಇಂದ ಸೈಜ್ ಆಗ್ತಾ ಉಂಟು. ಈಗ ನಿನ್ನೆ ಸೈಜ್ ಆದದ್ದು ಇವತ್ತು ಕಟ್ಟಿಂಗಿಗೆ ಬರ್ತದೆ. ಅಲ್ಲಿ ಏನ್ ABCD ಅಂತ ಡಿವೈಡ್ ಆಗಿತ್ತು, ಸೊ ಅಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಅದರಲ್ಲಿ ಅದು ಸ್ಟೋರೇಜ್ ಆಗಿರುತ್ತೆ. ABCD ಯಾವ ಸೆಕ್ಷನ್ಗೆ ಲೀಕ್ ಇದೆ ಅಲ್ಲಿಗೆ ಸ್ಟೋರೇಜ್ ಆಗಿರುತ್ತೆ. ಆಗ ಇದು ಈಗ ಆಲ್ರೆಡಿ ಇದು ಮಿಷಿನ್ಗಳು ಬಂದು A ಮಿಷಿನ್ ಅಂತೇಳಿ, A ಸೈಜಿನ ಮಿಷಿನ್. ಅಂದ್ರೆ ತುಂಬಾ ದೊಡ್ಡ ಬೀಜಗಳು ಬರ್ತದಲ್ಲ, ಈ ತರ ತುಂಬಾ ದೊಡ್ಡ ಬೀಜ ಬಂದಾಗ ನಮಗೆ A ಸೈಜ್ ಅಲ್ಲಿ ಬಂದಿರುತ್ತೆ. ಇದಕ್ಕಿಂತ ಸ್ವಲ್ಪ ಮೀಡಿಯಂ ಸೈಜ್ B ಬರುತ್ತೆ, ಅದಕ್ಕಿಂತ ತುಂಬಾ ಸಣ್ಣದಂದ್ರೆ D ಬರ್ತದೆ. CD ಅಂತ ಬರ್ತಾ ಹೋಗುತ್ತೆ. ಇದ್ರಲ್ಲಿ ಈಗ ನಮ್ಮ ಹತ್ರ ಲೈನ್ ಇರೋದು A ಇದೆ, ಇಲ್ಲಿ B ಇದೆ, ಆಚೆ ಸೈಡ್ C ಇದೆ, ಮತ್ತೆ D ಮತ್ತೆ E ಇದೆ. ಇದ್ರಲ್ಲಿ ಏನಾಗಿದೆ, ಎಲ್ಲಾ ಮಿಷನ್ ಇದು ಏನ್ ಕ್ಯಾಶ್ ಕರ್ನಲ್ಸ್ ಒಂದೇ ಕನ್ವೇರ್ ಅಲ್ಲಿ ರನ್ ಆಗ್ತದೆ. ನೀವು ನೋಡ್ಬೋದು ಅಲ್ಲಿ ಎಲ್ಲ ಜಾಯಿಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಕನ್ವೇರ್. ಈ ಲೈನ್ ಅಲ್ಲಿ ಏನ್ ಕಟ್ ಆಗಿ ಬಂದ್ರು ಇದ್ರಲ್ಲಿ ಬರುತ್ತೆ, ಆ ಲೈನ್ ಅಲ್ಲಿ ಇದ್ರೆ ಅದ್ರಲ್ಲಿ ಬರುತ್ತೆ. ಅಂದ್ರೆ ABCD ಎಲ್ಲ ಒಟ್ಟಾಗುತ್ತೆ, ಎಲ್ಲ ಇಲ್ಲಿ ಒಟ್ಟಾಗುತ್ತೆ. ಅಲ್ಲಿ ನಮಗೆ ಕಟ್ಟಿಂಗ್ ಮಿಷನ್ಗೋಸ್ಕರ ಸೈಜಿಂಗ್ ಕಟ್ ಆಗುತ್ತೆ, ಸಪ್ರೇಟ್ ಮಾಡಿರ್ತೇವೆ. ಇಲ್ಲಿ ಬರುವಾಗ
ಆಲ್ಮೋಸ್ಟ್ ಎಲ್ಲ ಈಕ್ವಲಿ ಆಗ್ತಾ ಹೋಗ್ತದೆ. ಸೊ ನೀವು ಹೇಳಿ ಶೆಲ್ ಅದೇ ಸೆಲ್ ಆಚೆ ಹೋಗ್ತದೆ, ಕ್ಯಾಶು ಈಚೆ ಬರ್ತಾ ಹೋಗ್ತದೆ. ಇದೆಲ್ಲ ಮಿಷಿನೈಸ್ಡ್. ಇದು ಇಷ್ಟೇ. ಅಂದ್ರೆ ಇದ್ ಮೊದ್ಲೆಲ್ಲ ಇದೆಲ್ಲ ಮ್ಯಾನುವಲಿ ಮಾಡ್ತಾ ಇದ್ವಿ, ಈಗೆಲ್ಲ ಆಟೋಮೈಸೇಷನ್ ಬಂದಿದೆ. ಈಗೆಲ್ಲ ಮಿಷನರಿಗಳು ಪರ್ ಅವರ್ ಒಂದು 2400 kg ಕಟಿಂಗ್ ಆಗ್ತದೆ. ಮೊದ್ಲು ನಮ್ದು 800 kg ಇತ್ತು, ಈಗ ಅಪ್ಡೇಟ್ ಆಗಿದೆ. ಮತ್ತೆ ಆಗ 5 ಮಿಷನ್, ಈಗ ಒಂದು 10 ಲೈನ್ ಉಂಟು ಈಗ ನಮ್ಮ ಹತ್ರ. ಇದು ಬರೀ 2 ಮಾತ್ರ ಇಲ್ಲಿತ್ತು. ಯಾವ್ದು? AB ಮಾತ್ರ ಅಲ್ಲ, ABCD ಇತ್ತು, ಒಂದೊಂದೇ ಲೈನ್ ಇತ್ತು. ಈಗ ಜಾಸ್ತಿ ಆಗಿದೆ. ಇದೇ ನಮಗೆ B ಅನ್ನುವಂಥದ್ದು 4-5 ಇದೆ. ಅಂದ್ರೆ ಕ್ವಾಂಟಿಟಿ ವೈಸ್ ಬೇಕಾಗ್ತಾ ಹೋಗ್ತದೆ. ಇದೆಲ್ಲ ಕನೆಕ್ಟಿವಿಟಿ ಆಗಿ ಒಂದೇ ಕನ್ವೇರ್ ಅಲ್ಲಿ ಬರುತ್ತೆ. ಇಲ್ಲಿ ಬಂದ ಮೇಲೆ ಈ ಕನ್ವೇರ್ ಆದ ಕೂಡಲೇ ಅಲ್ಲಿಂದ ನೆಕ್ಸ್ಟ್ ನಮಗೆ ಕರ್ನಲ್ಸ್ ಅಂದ್ರೆ ಈಚೆ ಕ್ಯಾಶ್ಯೂ ಅನ್ನುವಂಥದ್ದು ಒಂದ್ ಸೈಡ್ ಹೋಗ್ತದೆ, ಸೆಲ್ಸ್ ಅನ್ನುವಂಥದ್ದು ಒಂದ್ ಸೈಡ್ ಹೋಗ್ತದೆ. ಈ 2 ಮಿಷಿನ್ಗಳು D ಮತ್ತೆ E ಸೈಜ್ ನೀವು ನೋಡಬಹುದು, ತುಂಬಾ ಸಣ್ಣದು ಬರುತ್ತೆ. ಈ ತರ ತುಂಬಾ ಸಣ್ಣದು ಬರುತ್ತೆ. ಇದು D ಮತ್ತೆ E ಸೈಜ್ ಅಂತ ಹೇಳ್ತೇವೆ. ABCD ಎಲ್ಲ ಅದ್ರಲ್ಲಿ ಆಗಿರುತ್ತೆ, ABC ವರೆಗೂ ಅಲ್ಲಿರುತ್ತೆ. D ಸೈಜ್ ಇಲ್ಲಿ ಬರುತ್ತೆ. ಇದಕ್ಕಿಂತ ಸಣ್ಣ ಸೈಜ್ ಅಂದ್ರೆ E ಅಂತ ಬರುತ್ತೆ. ಅದೆಲ್ಲ ರೇರ್ ಬರೋದು, ಒಂದು 1-5% ಒಳಗೆ ಬರುವಂತ. ಅದು ಪರ್ಚೇಸ್ ಮಾಡುವಾಗ ಸೈಜ್ ಅಂತ ಇಲ್ಲ, ಅಲ್ಲಿ ಇರೋದಿಲ್ಲ. ಅಲ್ಲಿ ನಾರ್ಮಲಿ ಬಲ್ಕ್ ಆಗಿ. ಬಟ್ ಅದ್ರಲ್ಲಿ ಏನಾಗುತ್ತೆ, ಕ್ವಾಲಿಟಿ ಇದಿರುತ್ತೆ. ಕ್ವಾಲಿಟಿ ಬೇಸ್ಡ್ ಆನ್ ನಾವು ಕಾಂಟ್ರಾಕ್ಟ್ ಅದು ಸರ್ ಮಾಡ್ತಾರೆ, ಕಾಂಟ್ರಾಕ್ಟ್ ಅಲ್ಲ. ಅಲ್ಲೇ ಮಾಡಿ ಅದನ್ನ ರೇಟ್ ಎಲ್ಲ ಫೈನಲ್ ಮಾಡ್ತಾರೆ. ಈಗ ಇಲ್ಲಿ ಬರುವಾಗ ಶೆಲ್ಸ್ ಅನ್ನುವಂಥದ್ದು ಈಚೆಗೆ ಹೋಗ್ತದೆ. ಶೆಲ್ಸ್ ಕ್ಯಾಶ್ಯೂ ಅನ್ನುವಂಥದ್ದು ಇದ್ರಲ್ಲಿ ಬಂದು ಬೀಳ್ತದೆ. ಈಗ ಅದರಲ್ಲಿ ಕನ್ವೇರ್ ನೋಡ್ತಾ ಇದ್ದೀರಲ್ಲ, ಇದ್ರಲ್ಲಿ ಈಗ ಸಾರ್ಟಿಂಗ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಶೆಲ್ಸ್ ಕಂಟೆಂಟ್ ಎಲ್ಲ ಅದರಲ್ಲಿ ಬಂದಿರುತ್ತೆ. ಸೊ ಆವಾಗ ಇದನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ, ಈ ತರ ಹೋಗ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದು ಶೆಲ್ಸ್ ಕಂಟೆಂಟ್ ಇರ್ತದೆ, ಅದನ್ನೆಲ್ಲ ರಿಮೂವ್ ಮಾಡುವಂಥದ್ದು. ಆ ವರ್ಕ್ ಅನ್ನ ಇಲ್ಲಿ ಸಾರ್ಟೆಕ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಹ್ಯೂಮನ್ ಪ್ರೊಸೆಸ್. ಇದೊಂದು ಹ್ಯೂಮನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅದು ಸಾರ್ಟಿಂಗ್ ಅಲ್ಲಿ ಆಗತ್ತೆ. ಸಮ್ ಕಂಟೆಂಟ್ಸ್ ಗಳು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತಲ್ಲ, ಆಗ ಅದನ್ನ ಇವ್ರು ಇಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಆದ್ಮೇಲೆ ಈ ಬಿನ್ನಿಗೆ ಲೋಡ್ ಆಗ್ತಾ ಹೋಗ್ತದೆ. ಇದು ಬಿನ್ನಲ್ಲಿ 750ರಿಂದ 800 ಟನ್ನು kg ಹೊತ್ತು ಇರ್ತದೆ ಒಂದು ಬಿನ್ನಲ್ಲಿ. ಇದು ಅಲ್ಲಿ ವೆಯ್ಟ್ ಆಗತ್ತೆ. ಇಲ್ಲಿಂದ ಈ ಗಾಡಿಗಳನ್ನ ನಮ್ಮ ಟ್ರಕ್ ಅಲ್ಲಿ ನಮ್ದು 2 ಯೂನಿಟ್ಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ನಮ್ದು ಯೂನಿಟ್ ಕೃಷ್ಣ ಪ್ರಸಾದಿಗೆ ಮತ್ತೆ ಆಗ್ರೋಗೆ ನಾವು ಇಲ್ಲಿಂದ ಬಿನ್ಗಳನ್ನ ಕಳಿಸ್ತಾ ಇರ್ತೀವಿ. ಅವ್ರು ಅಲ್ಲಿ ಇದೇ ತರ ಸೆಟಪ್ ಇರ್ತದೆ. ಅಲ್ಲಿಂದ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗ್ತೀವಿ. ಇದೀಗ ಈ ಕನ್ಸ್ಯೂಮೇಬಲ್ ಇದೆ ಯಾವುದು? ಈಗ ಈ ಗೋಡಂಬಿ ಹೌದು, ಬರೀ ಸಿಪ್ಪೆ ಹೊಚ್ಚಿದ ಗೋಡಂಬಿ ಈ ತರ ಇರ್ತದೆ. ಅದು ತಿನ್ನೋದಕ್ಕೆ ಯೋಗ್ಯವಾದ ಅಂದ್ರೆ ಇದು ಸ್ವಲ್ಪ ಇದಾಗ್ತದೆ. ಇದೀಗ ನಿಮಗೆ ನೋಡ್ಬೋದು, ಇದು ಈಗ ತೆಗ್ದಾಗಿರು. ಬಟ್ ಇದ್ರಲ್ಲಿ ಆಯಿಲ್ ಕಂಟೆಂಟ್ ತಿನ್ಲಿಕ್ಕೆ ಹೋದ್ರೆ ಬಾಯಿ ಸುಡ್ತದೆ. ಇದರಲ್ಲಿ ಆಯಿಲ್ ಪಸೆ ಇರ್ತದೆ. ಇದ್ರ ಮೇಲೆ ಆಯಿಲ್ ಪಸೆ ಇದೆ. ಇದೀಗ ನೀವು ಜಸ್ಟ್ ಈ ತರ ಓಪನ್ ಮಾಡ್ತಾ ಹೋದ್ರು ನಿಮ್ಮ ಇದ್ರಲ್ಲಿ ಕೈಯಲ್ಲಿ ಇದಾಗ್ತಾವ. ಬಟ್ ಈಗ ನೋಡ್ಲಿಕ್ಕೆ ಈಗ ಅಂದ್ರೆ ಇದು ಡ್ರೈ ಇರುದಿಲ್ಲಲ್ಲ, ಆಯಿಲ್ ಕಂಟೆಂಟ್ ಇದ್ದಾಗ ನಿಮ್ಗೊಂದು ಸ್ವಲ್ಪ ಬಾಯಿ ಸುಡ್ಲಿಕ್ಕೆ. ಅದನ್ನೆಲ್ಲ 2ನೇ ಪ್ರೊಸೆಸ್, ನೆಕ್ಸ್ಟ್ ಪ್ರೋಸೆಸ್ ಆಗ್ತದಲ್ಲ, ಅದಾದ್ಮೇಲೆ ಬೇಕಾದ್ರೆ ನಾವು ತಿನ್ಬೋದು. ಸೊ ಈಗ ಇಲ್ಲಿ ಇಷ್ಟು ಮಾತ್ರ ಇದಾಗತ್ತೆ. ಇಲ್ಲಿಂದ ನಾವು ಡಿಸ್ಪ್ಯಾಚಿಗೆ ಕೊಡ್ತೇವೆ. ಡಿಸ್ಪ್ಯಾಚಿಗೆ ಹೋಗಿ ಅಲ್ಲಿಂದ ಗಾಡಿಯಲ್ಲಿ ಲೋಡ್ ಆಗಿ ನಮ್ದು 2 ಯೂನಿಟ್ಗಳಿಗೆ ಡಿವೈಡ್ ಆಗ್ತಾವ. ಈಗ 2ನೇ ಯೂನಿಟ್ ನಾವು ಹೋಗ್ತೀವಲ್ಲ, ಅಲ್ಲಿಗೆ ಈಗ ಹೋಗ್ಬೇಕು. ಸೆಲ್ಸ್ ಕಂಟೆಂಟ್ ಅಂತ ಏನಿದೆ, ಈಗ ನಾನೇನು ಸೆಲ್ಸ್ ಹೇಳಿದೆ ಕನ್ವೇರ್ ಅಲ್ಲಿ ಬಂದು, ಅದರಲ್ಲಿ ಒಂದು ಮ್ಯಾನ್ಯುವಲಿ ಹ್ಯೂಮನ್ ಚೆಕ್ ಮಾಡ್ಲಿಕ್ಕೆ ಇರ್ತದೆ. ಅಂದ್ರೆ ಕೆಲವೊಂದು ಕ್ಯಾಶ್ಯೂ ಅನ್ನುವಂಥದ್ದು ಕಟ್ಟಾಗಿ ಬರುವಾಗ ಅದರಲ್ಲಿ ಹೋಗಿರ್ತದೆ. ಅದಕ್ಕೆ ಈ ಸಾರ್ಟೆಕ್ಸ್ ಗಳಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಈಗ ಇವರು ಮ್ಯಾನ್ಯುವಲಿ ಚೆಕ್ ಮಾಡ್ತಾ ಇರ್ತಾರೆ. ಈ ತರ ಕಂಟೆಂಟ್ ಸಿಗ್ತಾ ಹೋಗ್ತದೆ. ಈ ತರ ಕೆಲವು ಸಿಗುತ್ತೆ. ಅಂದ್ರೆ ಇದನ್ನ ನಾವು ಶೆಲ್ಸ್ ಅಲ್ಲಿ ನಾವು ಇದು ಮಾಡ್ತಾ ಹೋಗ್ತೀವಿ. ಅಲ್ಲ, ಇದು ಯೂಸ್ ಮಾಡ್ತೀರ ವಾಪಸ್ ಮತ್ತೆ ಅಗೇನ್ ರಿಪೀಟ್ ನಾವು ಇದಕ್ಕೆ ಆಗ್ತದೆ. ಸ್ಕೂಪಿಂಗ್ ಅಂತ ಹೇಳಿ ಮಾಡ್ತೇವೆ. ಅಲ್ಲಿಗೆ ನಾವು ಅಲ್ಲಿ ಆಗ್ತಾ ಇದ್ದಾರಲ್ಲ, ಈಗ ಈ ಲೇಡಿ ಒಬ್ರು ಆಗ್ತಾ ಇದ್ದಾರಲ್ಲ ಇವ್ರು, ಅವ್ರು ಅದೇ ಕೆಲಸ ಇದನ್ನ ಅಲ್ಲಿಗೆ ಹಾಕ್ತಾರೆ. ಮತ್ತೆ ರಿಪೀಟ್ ಆಗಿ ಅದು ಶೆಲ್ಸ್ ಬೇರೆ ಆಗುತ್ತೆ, ಕ್ಯಾಚ್ ಸಪ್ರೇಟ್ ಆಗುತ್ತೆ. ಇಲ್ಲಿ ಬರುವಾಗ ಈ ತರ ಬಂದು ಮೇಲೆ ಕನ್ವೇಯರ್ಸ್ ಅಲ್ಲಿ ಹೋಗಿ ಬಂಕರಿಗೆ ಹೋಗಿ ಬೀಳುತ್ತೆ. ಅಲ್ಲಿ ಹೊರಗಡೆ ಲೋಡಿಗೆ ಅಂದ್ರೆ ಬಂಕರಿಗೆ ಹೋಗಿ ಕೂರ್ತದ ಅದು. ಇಲ್ಲಿಗ ಲೋಡ್ ಆಗ್ತದೆ. ಈಗ ಈ ಗಾಡಿ ಬಂದು ನಿಂತಿದೆ, ಅಲ್ಲಿಗೆ ಲೋಡ್ ಮಾಡ್ತಾರೆ. ಜಸ್ಟ್ ಅದು ಓಪನ್ ಮಾಡ್ತಾರೆ, ಅಲ್ಲಿ ಲೋಡ್ ಬಂಕರ್ ಅಲ್ಲಿ ಹೋಗಿ ಕೂರ್ತದೆ. ಇದು ಓನ್ಲಿ ಶೆಲ್ಸ್ ಮಾತ್ರ. ಶೆಲ್ಸ್ ಮಾತ್ರ. ಸರ್, ಇಲ್ಲಿಗ ಮಿಷನ್ಗಳು ಇಲ್ಲದೆ ಇದ್ದರೆ
ಇದೇ ಕೆಲಸ ಮಾಡೋದಕ್ಕೆ ಮನುಷ್ಯರು ಎಷ್ಟು ಜನ ಬೇಕಿರ್ತದೆ? ಅದು ತುಂಬಾ ತುಂಬಾ. ಈಗ ನಮ್ಮ ಹತ್ರ ಈಗ ಇಲ್ಲಿ ಇರೋದೇ 60 ಜನ ಇರ್ಬೋದು ಮ್ಯಾಕ್ಸಿಮಮ್, 60 ಇಂದ 80 ಜನ. ಈಗ ಪ್ರೆಸೆಂಟ್ ಆಗ್ತಾ ಇರೋ ಪ್ರೋಸೆಸ್ ಅದಕ್ಕೊಂದು 600 ಇಂದ 700 800 ಜನ. ಅಂದ್ರೆ ಮೋರ್ ದನ್ 90% ವರ್ಕ್ ಮಿಷಿನ್ ಮಷಿನ್ ಆಗ್ತದೆ. ಒಂದು 10% ಕೆಲಸ ಮಾತ್ರ ನಮಗೆ ಹ್ಯೂಮನ್ ಬೇಕಾಗುತ್ತೆ. ಅಂದ್ರೆ ಮ್ಯಾನ್ಯುವಲಿ ಮಾಡ್ಬೋದು, ಮಾಡ್ಲಿಕ್ಕೇನಿಲ್ಲ. ಬಟ್ ಈಗ ಮ್ಯಾನ್ ಪವರ್ ಸೋರ್ಸಸ್ ಅಷ್ಟು ಸಿಗುದಿಲ್ಲ, ಇಷ್ಟು ಫಾಸ್ಟ್ ಆಗಿ ಕೂಡ ಫಾಸ್ಟ್ ಆಗುದಿಲ್ಲ. ನಮ್ಮ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಹಾಗಾಗಿ ಒಂದ್ ಸ್ವಲ್ಪ ನಮಗೆ ಏನಾಗುತ್ತೆ, ಈ ಮೆಷಿನರಿಯಲ್ಲಿ ಹೋದಾಗ ಪ್ರೊಡಕ್ಷನ್ ಅನ್ನುವಂಥದ್ದು ಜಾಸ್ತಿ ಮಾಡಿರ್ತಾರೆ. ಈಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ಈಗ 100 ರೀಚ್ ಆಗಿ 120 ವರೆಗೂ ಬಂದಿದೆ ಅಲ್ಲ. ನೆಕ್ಸ್ಟ್ 150 200 ಮಾಡುವಾಗ ನಮಗೆ ಏನಾಗ್ತದೆ, ಮ್ಯಾನುವಲ್ ಮಾಡ್ಲಿಕ್ಕೆ ಹೋದ್ರೆ ಕಷ್ಟ ಆಗುದಿಲ್ಲ. ಆಲ್ಮೋಸ್ಟ್ ಮೆಷಿನರಿಗೆ ಹೋಗ್ಬೇಕಾ. ಹಾಗಾಗಿ ಸರ್ ನಾವು ಇನ್ನೊಂದು ಯೂನಿಟ್ಗೆ ಹೋಗುವ. ಈಗ ಹೋಗಿ ನಾವೀಗ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಅವರ ಮೊದಲ ಯೂನಿಟ್ ಅಂದ್ರೆ 2012ರಲ್ಲಿ ಸುಮಾರು 60 ಸೆನ್ಸ್ ಜಾಗದಲ್ಲಿ ಆರಂಭ ಆದಂತ ಮೊದಲ ಇಂಡಸ್ಟ್ರಿಗೆ ನಾವು ಬಂದಿದ್ದೀವಿ. ಇಲ್ಲಿ ನಾವು ಆಲ್ರೆಡಿ ಏನ್ ಪ್ರೋಸೆಸ್ ಹೇಳಿದೇವಲ್ಲ, ಅದರ ಮುಂದುವರಿದ ಪ್ರೋಸೆಸ್ ಇಲ್ಲಿ ನಡೆಯುತ್ತೆ. ಸೊ ವೆಲ್ಕಮ್ ಟು ದ ಫಸ್ಟ್ ಯೂನಿಟ್ ಆಫ್ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಪ್ರೈವೇಟ್ ಲಿಮಿಟೆಡ್. ಕ್ಯಾಶ್ಯೂ ಫಸ್ಟ್ ಪ್ರೋಸೆಸ್ ಏನು ಅನ್ನೋದು ನಾವು ನೋಡಿದ್ವಿ. ಬಾಯ್ಲ್ ಆಗುತ್ತೆ, ಅದಾದ್ಮೇಲೆ ಶೆಲ್ ಮತ್ತು ಕ್ಯಾಶ್ಯೂ ನಟ್ ಅಂದ್ರೆ ನಾವೇನ್ ಗೋಡಂಬಿ ಅಂತ ಕರಿತೀವಲ್ಲ, ಅದೆರಡು ಡಿವೈಡ್ ಆಗುತ್ತೆ. ಡಿವೈಡ್ ಆದ್ಮೇಲೆ ಅದು ಬರುವ ನೆಕ್ಸ್ಟ್ ಯೂನಿಟ್ ಇದು. ಇಲ್ಲಿ ಒಳಗಡೆ ಏನೇನಾಗುತ್ತೆ ಅನ್ನೋದನ್ನ ಸುಹಾಸ್ ಶೆಟ್ಟಿ ಸರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಸರ್. ಸರ್, ಇಲ್ಲಿ ಈಗ ನಮ್ದೇನು ಇಲ್ಲಿ ಕಟ್ಟಿಂಗ್ ಸೆಕ್ಷನ್ ಇಂದ ನೆಕ್ಸ್ಟ್ ಪ್ರೋಸೆಸ್ ಅನ್ನುವಂಥದ್ದು ಇಲ್ಲಿ ಆಗ್ತದೆ. ಬಟ್ ಈ ಯೂನಿಟ್ ಒಳಗೆ ಹೋಗುವಾಗ ನಾವು ಹೇರ್ ಕ್ಯಾಪ್ ಅನ್ನು ಹಾಕಿ ಹೋಗ್ಬೇಕು. ಯಾಕಂದ್ರೆ ಫುಡ್ ಪ್ರೋಸೆಸ್ ಆಗಿರೋದ್ರಿಂದ ಸೇಫ್ಟಿಯಲ್ಲಿ ಮತ್ತೆ ನಮ್ಗೆ ಆ ಫುಡ್ ಒಳಗೆ ಯಾವುದೇ ರೀತಿ ಕೂದಲು ಬರಬಾರ್ದು ಅಂತೇಳಿ ಯಾರೇ ವಿಸಿಟರ್ಸ್ ಬರಲಿ ಯಾರೇ ಇದ್ರು ಮಸ್ಟ್ ಅಂಡ್ ಶುಡ್ ಹೇರ್ ಕ್ಯಾಪ್ ಅನ್ನು ಹಾಕ್ಲೇಬೇಕಾಗ್ತದೆ. ರೈಟ್, ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಾವು ಆಲ್ರೆಡಿ ಯೂನಿಟ್ 2 ನಲ್ಲಿ ಏನೇನಾಗುತ್ತೆ ಅನ್ನೋದು ನೋಡಿದೀವಿ. ಅಲ್ಲಿ ಸಿಪ್ಪೆ ಸುಲಿದ ನಂತರ ಕ್ಯಾಶ್ಯೂ ನಟ್ ಅನ್ನ ತಗೊಂಡು ಇಲ್ಲಿಗೆ ಲೋಡ್ ಮಾಡಿ ಕಂಟೈನರ್ ಅಲ್ಲಿ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಅಲ್ಲಿಂದ ಏನು ಇಲ್ಲಿ ಬಂದಿದೆ, ಈಗ ಬಂದಾದ್ರ ಮೇಲೆ ಇಲ್ಲಿನ ನೆಕ್ಸ್ಟ್ ಪ್ರೋಸೆಸ್ ಇಲ್ಲಿ ಲೋಡಿಂಗ್ ಆಗ್ತದೆ. ಈ ಲೋಡಿಂಗ್ ಮತ್ತೆ ಏನ್ ಪ್ರೋಸೆಸ್ ಆಗ್ತದೆ ಈ ಸೆಕ್ಷನ್ ನ ಸೂಪರ್ವೈಸರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಕಟಿಂಗ್ ಮಾಡಿ ಟ್ರಾಲಿ ಲೋಡ್. ಇದರಲ್ಲಿ ಒಂದೊಂದ್ ಸೈಜರ್ ಅಲ್ಲಿ 3.5 ಈ ತರ ಲೋಡ್ ಮಾಡ್ತೀವಿ. ಇದನ್ನ ಫುಲ್ ಲೋಡ್ ಮಾಡಿ ಆಮೇಲೆ ಇದನ್ನ ಡ್ರೈಯರಿಗೆ ಹಾಕ್ತೀವಿ. ಈಗ ಅಲ್ಲಿಂದ ಬಂದಿದ್ದು ಇದಕ್ಕೆ ಲೋಡ್ ಆಗುತ್ತೆ, ಇಲ್ಲಿಂದ ನೀವು ಟ್ರೇಗ್ ಹಾಕಿ ಇದು ಟ್ರಾಲಿ ಲೋಡ್ ಆಗ್ಬೇಕು. ಇದರಿಂದ ಡ್ರೈಯರಿಗೆ ಹೋಗುದು. ಡ್ರೈಯರ್ ಅಂದ್ರೆ ಇದ್ರ ಪಕ್ಕದ ಯೂನಿಟ್ ಅಲ್ಲ. ಡ್ರೈಯರ್ ಆದ್ರ ಮೇಲೆ ಮಾಯ್ಶ್ಚರ್ ಪಕ್ಕ. ಓಕೆ ಓಕೆ. ಸೊ ಈಗ ನಾವು ನೆಕ್ಸ್ಟ್ ಡ್ರೈಯರ್ ರೂಮಿಗೆ ಹೋಗ್ತಾ ಇದೀವಿ. ಟ್ರಾಲಿ ಲೋಡ್ ಆಗಿರತ್ತಲ್ಲ ಅದನ್ನ ಇದು ವೇಟ್ ಮಾಡಿ ಡ್ರೈಯರಿಗೆ ಹಾಕತ್ತ. ಒಂದ್ ಡ್ರೈಯರಿಗೆ 4 ಟ್ರಾಲಿ. ಓಕೆ. ಅದ 4 ಟ್ರಾಲಿ 800 ಇಂದ 850 kg ಇರುತ್ತ. ಡ್ರೈಯರ್ ಅಲ್ಲಿ ಅಂದ್ರೆ ಇದ್ರೊಳಗೆ ಒಂದು ಹೀಟ್ ಜನರೇಟ್ ಆಗಿ ಇದರಲ್ಲಿ ಇದ್ದಂತ ಮಾಯಿಶ್ಚರ್ ನ ಅದು ಅಬ್ಸಾರ್ಬ್ ಮಾಡುತ್ತೆ. ತೆಗೀತೆ. ಓಕೆ. ಅದಕ್ಕೆ ಟೆಂಪರೇಚರ್ ಮತ್ತೆ ಟೈಮಿಂಗ್ಸ್ ಇರ್ಬೇಕು. ಇದು 80 to 87 ಟೆಂಪರೇಚರ್ ಅದು ಹೀಟ್ ಆಗ್ಲಿಕ್ಕೆ. ಮತ್ತೆ 9 ರಿಂದ 9:30 ಈ ತರ ಟೈಮಿಂಗ್ಸ್ ಕೊಟ್ಟೆ ನಾವು ಅದಕ್ಕೆ. ಇದನ್ನ ಟೈಮ್ ಆದ್ಮೇಲೆ ಆಫ್ ಮಾಡಿ ನೆಕ್ಸ್ಟ್ ಡೇ ಡ್ರೈಯರ್ ಇಂದ ತೆಗೆದು ಮಾಯಿಶ್ಚರ್ ರೂಮಿಗೆ. ಓಕೆ. ಸೊ ಏನಾಗುತ್ತೆ ಅಂದ್ರೆ ನಾವು ಆಲ್ರೆಡಿ ಆ ಯೂನಿಟ್ ಅಲ್ಲಿ ಏನ್ ನೋಡಿದ್ವಲ್ಲ, ಆ ಯೂನಿಟ್ ಅಲ್ಲಿ ಒಂದು ಕ್ಯಾಶ್ಯೂ ನಟ್ ಮೇಲೆ ಇರುವಂತ ಆಯಿಲ್ ಅಥವಾ ಮಾಯಿಶ್ಚರ್ ಅಥವಾ ವಾಟರ್ ಏನೇ ಅದ್ರ ಮೇಲೆ ಕಂಟೆಂಟ್ಸ್ ಇದ್ರು, ಅಂದ್ರೆ ನಮ್ಮ ಹೊರಗಡೆಯ ನೇಚರ್ ಮೇಲೆ ಡಿಪೆಂಡ್ ಆದಂತ ಒಂದಿಷ್ಟು ಕಂಟೆಂಟ್ಸ್ ಇದ್ದೇ ಇರುತ್ತೆ. ಅದನ್ನ ಈ ಮಿಷನ್ ಅಲ್ಲಿ ಹಾಕಿ ಅರೌಂಡ್ 80 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅಂದ್ರೆ ಅದನ್ನ ಹೀಟ್ ಮಾಡಿ ಅಥವಾ ಒಂದು ವೇಪರ್ ಕೊಟ್ಟು ಅದರಲ್ಲಿರುವಂತ ಅಷ್ಟು ಮಾಯಿಶ್ಚರ್ ಅಥವಾ ಅದರಲ್ಲಿರುವಂತ ಅಷ್ಟು ವಾಟರ್ ಪಾರ್ಟಿಕಲ್ ಅನ್ನ ಇಲ್ಲಿಂದ ಅಬ್ಸಾರ್ಬ್ ಮಾಡಿಸಿ ಅದನ್ನ ನೆಕ್ಸ್ಟ್ ಮತ್ತೊಂದು ಡ್ರೈಯರ್ ರೂಮ್ ಅಂತ ಇರುತ್ತೆ. ಆ ಡ್ರೈಯರ್ ರೂಮ್ ಅಲ್ಲಿ ಅದನ್ನ ಇಡ್ತಾರೆ. ಮಾಯಿಶ್ಚರ್ ರೂಮ್ ಅಂತ ಇಡ್ತಾರೆ. ಆ ಮಾಯಿಶ್ಚರ್ ರೂಮ್ ಅಲ್ಲಿ ಮಾಯಿಶ್ಚರ್ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೋಸೆಸ್ ಇರುತ್ತೆ. ಅದನ್ನು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಮಾಯಿಶ್ಚರ್ ರೂಮ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನ್ ಡ್ರೈಯರ್ ಇಂದ ಏನ್ ಬಂದಿತ್ತು ಅದು ತುಂಬಾ ಹೀಟ್ ಅಲ್ಲಿ ಇದ್ದಾಗ ಅದು ಏನು ಬ್ರೋಕನ್ ಕಂಟೆಂಟ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆ. ಹಾಗಾಗಿ ಅದಕ್ಕೆ ನಾವೇನ್ ಮಾಡ್ತೇವೆ, ಒಂದು 4 to 5% ಮಾಯಿಶ್ಚರ್ ಅನ್ನ ಆಡ್ ಮಾಡ್ತೇವೆ. ಈ ಮೇಲ್ಗಡೆ ಟಾಪ್ ಲೇಯರ್ ಏನಿದೆ ಅದು ಕೂಲ್ ಆಗ್ಬೇಕು. ಅಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಹೋಗುವಾಗ ಪೀಸಸ್ ಕಂಟೆಂಟ್ ಜಾಸ್ತಿ ಬರಬಾರ್ದು. ಅದಕ್ಕೋಸ್ಕರ ಅದಕ್ಕೆ ನಾವು ವಾಟರ್ ಅನ್ನ ಫಾಗ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಇದಕ್ಕೆ ಮಾಯಿಶ್ಚರ್ ಆಡ್ ಮಾಡ್ತೇವೆ. ಮಾಯಿಶ್ಚರ್ ಅನ್ನ ಮಿನಿಮಮ್ ಎಷ್ಟು ಆಡ್ 5 ರಿಂದ 6 ಗಂಟೆ ಈ ತರ ಕೊಡುತ್ತೆ. ಮತ್ತೆ ಒಂದೊಂದು ಲಾಟಿಗೆ ಬೇರೆ ಬೇರೆ ಟೈಮಿಂಗ್ಸ್. ವೀಕ್ಷಕರು, ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳೋದಾದ್ರೆ, ನಾರ್ಮಲ್ ಆಗಿ ಒಂದು ಎಲೆ ನೀವು ಹೊರಗಡೆ ಬಿಸಿಲಲ್ಲಿ ಒಣಸಿದ್ರೆ ಆ ಎಲೆ ತಗೊಂಡು ಹಿಂಗಂದ್ರೆ ಅದು ತುಂಬಾ ಪೀಸ್ ಆಗುತ್ತೆ. ಅದೇ ಒಂದ್ ಸ್ವಲ್ಪ ಹೊರಗಡೆ ವಾತಾವರಣ ಕೂಲ್ ಇದ್ರೆ ಆ ಎಲೆಯ ಏನ ಪೀಸ್ ಆಗೋದು ತಪ್ಪಿ ಅದು ನಿಧಾನವಾಗಿ ನೀಟಾಗಿ ಪೀಲ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಇದ್ರ ಮೇಲಿರುವ ಆ ಒಂದು ಲೇಯರ್ ಏನಿದೆ ಅದನ್ನ ಪೀಲ್ ಮಾಡಬೇಕು ಅಂತಂದ್ರೆ
ಇದು ತುಂಬಾ ಡ್ರೈ ಆದಾಗ ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ ಈ ತರ ಪುಡಿ ಪುಡಿ ಆಗುತ್ತೆ ನೋಡಿ, ಈ ತರ ಪುಡಿ ಪುಡಿ ಆಗುತ್ತೆ. ಸೊ ಈ ತರ ಕಂಟೆಂಟ್ ಆಗುತ್ತೆ. ಸ್ವಲ್ಪ ಮಾಯಿಶ್ಚರ್ ಆ್ಯಡ್ ಆದ್ಮೇಲೆ ಏನಾಗುತ್ತೆ, ಅದು ಪೀಲ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಬಾಳೆಹಣ್ಣು ಸಿಪ್ಪೆ ಸುಲಿದಾಗೆ ಸ್ವಲ್ಪ ಅದಕ್ಕೆ ವಾಟ್ರಿ ಕಂಟೆಂಟ್ ಆ್ಯಡ್ ಆಗಿ ಅದು ಬಹಳ ಸುಲಭವಾಗಿ ಪೀಲ್ ಆಗೋದಕ್ಕೆ ಆಗುತ್ತೆ. ಸೊ ವಾಟರ್ನ ಇಲ್ಲಿ ಮಾಯಿಶ್ಚರ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಇದ್ರ ಮೇಲೆ 5 ರಿಂದ 6 ಅವರ್ ಅಥವಾ ಡಿಪೆಂಡಿಂಗ್ ಆನ್ ಅದು ಸೈಜು ಶೇಪ್ ಅದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ಅವರ್ ಅದಕ್ಕೆ ಮಾಯಿಶ್ಚರೈಸೇಷನ್ ಕೊಡಬೇಕು ಅನ್ನೋದನ್ನ ಇಲ್ಲಿ ಸೂಪರ್ವೈಸರ್ ಡಿಸೈಡ್ ಮಾಡ್ತಾರೆ. ಈಗ ಮಾಯಿಶ್ಚರ್ ಏನ್ ಆಯ್ತು ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಪೀಲಿಂಗ್ ಸೆಕ್ಷನ್ ಅಂತ ಹೇಳಿ ಬರುತ್ತೆ. ಫಸ್ಟ್ ಮಾಯಿಶ್ಚರ್ ರೂಮ್ ಇಂದ ಸೀದಾ ಇಲ್ಲಿ ಡೈರೆಕ್ಟ್ ಇಲ್ಲಿ ಬರುತ್ತೆ. ಪೀಲಿಂಗ್ ಮಿಷಿನ್ ಇದೆಲ್ಲ ಇದು ಪೀಲಿಂಗ್ ಆಗುತ್ತೆ. ಇಲ್ಲಿ ನಾವು ಫೀಡ್ ಮಾಡಿ ಅಲ್ಲಿ ಕನ್ನಡ ಮೂಲಕ ಅಲ್ಲೆಲ್ಲ ಮಿಷಿನ್ ಹೋಗುತ್ತೆ ಪೀಲಿಂಗ್. ಆಮೇಲೆ ಇಲ್ಲಿ ನಾವು ಟೈಮ್ ಸೆಟ್ ಮಾಡ್ತೀವಿ ಅಲ್ಲಿ ಇದರಲ್ಲಿ ಎಷ್ಟು ಬೇಕಂತ ಟೈಮ್ ಸೆಟ್ ಆದ್ಮೇಲೆ ಇಲ್ಲಿ ಫೀಲಿಂಗ್ ಆಗುತ್ತೆ. ಫೀಲ್ ಆಗಿ ಇಲ್ಲಿ ಬೀಳುತ್ತೆ. ಫೀಲಿಂಗ್ ಆಗಿ ಇಲ್ಲಿ ಬೀಳುತ್ತೆ. ಓಕೆ 4 ಮಿಷನ್ ಸೇಮ್ ಇಲ್ಲಿ ಟೈಮ್ ಸೆಟ್ ಮಾಡಿ ಇರ್ತೀವಲ್ಲ ಹಾಗೆ ಬೀಳುತ್ತೆ. ಓಕೆ ಮೇಲೆ ಆಚೆ ಕೈಯೋ ಕನೆಕ್ಟ್ ಆಗುತ್ತೆ. ಅದು ಆಚೆಗೆ ನೆಕ್ಸ್ಟ್ ಸೊ ವೀಕ್ಷಕರೇ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಆ ಮೇಲ್ಗಡೆ ಒಂದು ಪೀಲ್ ಇರುತ್ತಲ್ಲ, ಆ ಪೀಲ್ ಅನ್ನ ರಿಮೂವ್ ಮಾಡುವಂತ ಮಿಷಿನರಿ ಇದು. ಅಲ್ಲಿ ಫೀಡ್ ಮಾಡ್ತಾರೆ, ಅದು ಮಿಷಿನರಿಗಳಿಗೆ ಹೋಗುತ್ತೆ. ಮಿಷಿನರಿಗೆ ಹೋಗಿ ಅದರಲ್ಲಿರುವ ಮೇಲ್ಗಡೆ ಇರುವಂತ ಸೀಲ್ಗಳು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ರಿಮೂವ್ ಆದ ನಂತರ ಅಂದ್ರೆ ಏನ್ ಕ್ಯಾಶು ಇರುತ್ತಲ್ಲ, ನಟ್ಟು ಫುಲ್ ನಟ್ ಇದ್ರೆ ಅದು ಇಲ್ಲಿ ಬೀಳುತ್ತೆ. ಏನಾದ್ರೂ ಇದು ಸ್ಪ್ಲಿಟ್ ಆಯ್ತು ಅಂದ್ರೆ ಅಥವಾ ಕಟ್ ಆಯ್ತು ಅಂದ್ರೆ ಅದು ಆ ಕಡೆ ಬೀಳುತ್ತೆ. ಸೊ ಅದು 2 ಸಪ್ರೇಟ್ ಯೂನಿಟ್ ಆಗಿ ಡಿವೈಡ್ ಆಗುತ್ತೆ. ಬಟ್ ಇದರಲ್ಲಿ ಮೇಲ್ಗಡೆ ಆಗಲೇ ಏನ್ ನಾನು ಪೀಲ್ ತೋರಿಸಿದ್ನಲ್ಲ, ಆ ಪೀಲ್ ಕಂಪ್ಲೀಟ್ ಆಗಿ ಪೀಲ್ ಔಟ್ ಆಗಿದೆ ನೋಡಿ. ಇದು ಕಂಪ್ಲೀಟ್ ಕ್ಯಾಶು ಅಂದ್ರೆ ನಾವೇನು ಕನ್ಸ್ಯೂಮ್ ಮಾಡ್ತೀವಲ್ಲ ಆ ಕ್ಯಾಶು. ಈ ಮೇಲ್ಗಡೆ ಇರುವ ಪೀಲ್ಗಳೇನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಇದು ಮಿಷನೈಸ್ಡ್ ಪ್ರೋಸೆಸ್ ಆಗಿ ರಿಮೂವ್ ಆಗಿದೆ. ಇನ್ನು ಒಂದು ವೇಳೆ ಸ್ವಲ್ಪ ಉಳಿದಿದ್ರೆ ಅದನ್ನ ಹ್ಯೂಮನ್ ಪ್ರೊಸೆಸಿಂಗ್ ಅಲ್ಲಿ ಮತ್ತೆ ರಿಮೂವ್ ಮಾಡುವ ಪ್ರೋಸೆಸ್ ಕೂಡ ನಡೆಯುತ್ತೆ ಮುಂದೆ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಆ ಮಾಯಿಶ್ಚರ್ ಆದ್ಮೇಲೆ ಮಾಯಿಶ್ಚರ್ ರೂಮ್ ಇಂದ ಇಲ್ಲಿ ಪೀಲ್ ಆಗುತ್ತೆ. ಪೀಲ್ ಆದ್ಮೇಲೆ ಇದರ ನೆಕ್ಸ್ಟ್ ಪ್ರೋಸೆಸ್ಗೆ ಇಲ್ಲಿಂದ ಮೂವ್ ಆಗುತ್ತೆ ಥ್ರೂ ದಟ್ ಕನ್ವೇಯರ್. ಆ ಕನ್ವೇಯರ್ ಇಂದ ಅದು ಮೂವ್ ಆಗುತ್ತೆ. ಸೊ ಅಲ್ಲಿಂದ ನೀವು ಪೀಲಿಂಗ್ ಆದ ನಂತರ ಏನಾಗುತ್ತೆ ಅಂತ ನೋಡಿದ್ರೆ, ಒಂದು ಕನ್ವೇಯರ್ ಮುಖಾಂತರ ಅದು ಅಪ್ ಹೋಗಿ ತೋರಿಸಿದ್ವಿ. ಆ ಕನ್ವೇಯರ್ ರೀಚ್ ಆಗೋ ಪೊಸಿಷನ್ ಇದು. ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಏನಾಗುತ್ತೆ ಅಂದ್ರೆ ಪೀಸಸ್ ಇದು ಸೆಕ್ಟರ್ ಇದ್ರಲ್ಲಿ ಬರುತ್ತೆ, ಹೋಲ್ಸ್ ಅನ್ನುವಂಥದ್ದು ಆಚೆ ಹೋಗ್ತದೆ. ಪೀಸಸ್ ಅಲ್ಲಿ ಬಂದು ಕಲರ್ ಎಲ್ಲ ಆಗುತ್ತೆ. ಕಲರ್ ಸೈಜ್ ಡಾರ್ಕ್ ಬೇರೆ ವೈಟ್ ಬೇರೆ. ಓಕೆ, ಅದೆಲ್ಲ ಮಿಷಿನ್ ಸಪರೇಟ್ ಮಾಡಿ ಮೆತ್ತಿನ ಸಪರೇಟ್ ಓಕೆ. ಇಲ್ಲಿ ಹ್ಯೂಮನ್ ವರ್ಕ್ ಅಂದ್ರೆ ಮನುಷ್ಯರಿಗೆ ಅಂತ ಕೆಲಸ, ಬರೀ ಮಿಷಿನ್ ಆಪರೇಟ್ ಮಾಡೋದು, ಮಷಿನ್ ಆಪರೇಟ್. ಸೊ ಏನಾಗುತ್ತೆ, ನಾನು ಆಗ್ಲೇ ಹೇಳಿದಾಗೆ ಪೀಸಸ್ ಅಂತ ಹೇಳದ್ನಲ್ಲ, ಅಂದ್ರೆ ಇಡೀ ಗೋಡಂಬಿ ಅಂತಂದ್ರೆ ಇದು 2 ಸೇರಿದಾಗ ಇಡೀ ಗೋಡಂಬಿ ಆಗುತ್ತೆ. ಅಂದ್ರೆ 2 ಕಡೆ ಒಟ್ಟಾದಾಗ ಇಡೀ ಗೋಡಂಬಿ ಇರುತ್ತೆ. ಒಂದು ವೇಳೆ ಪೀಲಿಂಗ್ ಪ್ರೊಸೆಸ್ ಅಲ್ಲಿ ಆ ಫೀಲಿಂಗ್ ಆಗೋ ಸಂದರ್ಭದಲ್ಲಿ ಅದು 2 ಸ್ಪ್ಲಿಟ್ ಆದಾಗ ಇದನ್ನ ಪೀಸಸ್ ಅಂತ ಹೇಳ್ತೀವಿ. ಅದರಲ್ಲೂ ಈ ಸಣ್ಣ ಸ್ಪ್ಲಿಟ್ ಇದ್ರೆ ಅಂದ್ರೆ ಈ ಪೀಸ್ ಇದ್ರೆ ಅದು ಬೇರೆ, ಅಥವಾ ಇಷ್ಟು ದೊಡ್ಡ ಪೀಸ್ ಇದ್ರೆ ಬೇರೆ, ಹಾಫ್ ಪೀಸ್ ಇದ್ರೆ ಬೇರೆ ಅಂತ ಹೇಳಿ ಬೇರೆ ಬೇರೆ ಲೆಕ್ಕಾಚಾರ ಇದೆ. ಬಟ್ ಈ ಸ್ಪ್ಲಿಟ್ ಆದ ಪೀಸಸ್ಗಳು ಒಟ್ಟಾಗುವಂತ ಜಾಗ ಇದೆ. ಅಂದ್ರೆ ಸ್ಪ್ಲಿಟ್ ಆದ ಪೀಸಸ್ಗಳನ್ನ ಇಲ್ಲಿ ಸಪರೇಟ್ ಆಗಿ ಗ್ರೇಡ್ ಮಾಡ್ತಾರೆ. ಇಡೀ ಹೋಲ್ ಅಂತ ಏನ ನಾವು ಹೇಳ್ತೀವಲ್ಲ, ಅಂದ್ರೆ ಇಡೀ ಗೋಡಂಬಿ ಅದು ಬೇರೆ ಯೂನಿಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಓನ್ಲಿ ಸ್ಪ್ಲಿಟ್ ಆದ ಪೀಸಸ್ ಗಳನ್ನ ಮಾನಿಟರ್ ಮಾಡುವ ಪ್ಲಾಂಟ್ ಇದು. ಇದಾದ್ಮೇಲೆ ಹೋಲ್ ಯೂನಿಟ್ ಏನಾಗುತ್ತೆ ತೋರಿಸ್ತೀನಿ ನಾನು. ಪೀಸಸ್ ಅಲ್ಲಾದ್ಮೇಲೆ ಇಲ್ಲಿ ಹೋಲ್ಸ್ ಅಂದ್ರೆ ಇಡೀ ಗೋಡಂಬಿ ಇಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನಿಮ್ಗೇನಾಗ ಅವ್ರು ಹೇಳಿದ್ರು ಪೀಸಸ್ ಇದ್ರೆ ಏನ್ ಸಪ್ರೇಟ್ ಫೀಲಿಂಗ್ ಅಲ್ಲಿ ಸಪರೇಟ್ ಆಗಿ ನಮ್ಮ ಆ ಶಾರ್ಟೆಕ್ಸಿಗೆ ಹೋಯ್ತು. ಮತ್ತೆ ಹೋಲ್ಸ್ ಅನ್ನುವಂಥದ್ದು ಏನ್ ಗ್ರೇಡೆಡ್ ಆಗುವಂಥದ್ದು ಸೆಕ್ಷನ್ ಇಲ್ಲಿಗೆ ಬರುತ್ತೆ. ಇಲ್ಲಿನ ಸೆಕ್ಷನ್ ಇನ್ಚಾರ್ಜ್ ಆಗಿರುವಂತ ರಂಜನ್ ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರ. ಇದರಲ್ಲಿ ಗಂಟೆಗೆ 600 kg ರನ್ ಆಗುತ್ತೆ. 1 ಗಂಟೆಗೆ ಕಲರ್ ಸಾರ್ಟಿಂಗ್, ಗ್ರೇಡಿಂಗ್ ಮತ್ತೆ ಸೈಜಿಂಗ್ 2 ಆಗುತ್ತೆ. ಇದರಲ್ಲಿ ಬಂದಿರೋ ಮೆಟೀರಿಯಲ್ ಡೈರೆಕ್ಟ್ ಸ್ಪಿಲ್ಲಿಂಗ್ ಡ್ರೈರಿಗೆ ಹೋಗಿ ಅಲ್ಲಿಂದ ಟೆಕ್ಸ್ಚರ್ ವೈಸ್ ಹೋಗುತ್ತಾರೆ. ಹೌಸ್ ಫಿಲ್ಲಿಂಗಿಗೆ, ನ್ಯಾನೋಗೆ, ಗ್ರೇಡಿಂಗ್. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನಿಮ್ಗೆ ಸಾಮಾನ್ಯವಾಗಿ ಒಂದೇ ಮರದ 10 ಗೋಡಂಬಿ ಬೀಜಗಳನ್ನ ಅಂದ್ರೆ ಗೇರ್ ಬೀಜಗಳನ್ನ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಸೈಜ್ ಬರುತ್ತೆ. ಅದನ್ನ ಗ್ರೇಡಿಂಗ್ ಅಂತ ಹೇಳ್ತಾರೆ. ಒಟ್ಟು 62 ಗ್ರೇಡಿಂಗು, ಅದರಲ್ಲಿ 32 ಗ್ರೇಡಿಂಗು ಹೋಲ್ಸ್ ಅಲ್ಲಿ ಬರುತ್ತೆ, 30 ಗ್ರೇಡಿಂಗು ಪೀಸಸ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಇದೆಲ್ಲ ನೋಡಿ ಹೆಚ್ಚು ಕಮ್ಮಿ ಒಂದೇ ಸೈಜ್ ಮತ್ತೆ ಒಂದೇ ಶೇಪಿನ ಗೋಡಂಬಿಗಳು. ಅಂದ್ರೆ ಇದು ಗ್ರೇಡ್ ಆಗಿ ಬಂದಂತ ಗೋಡಂಬಿ. ಅದರಲ್ಲಿ ಈ ತರ ಚುಕ್ಕೆಗಳಿದ್ರೆ ಬೇರೆ, ಇಲ್ಲಿ ಲೈನ್ಸ್ ಇದ್ರೆ ಬೇರೆ ಅಂತ ಹೇಳಿ ಬೇರೆ ಬೇರೆ ತರದ ಒಟ್ಟು 32 ಗ್ರೇಡಿಂಗ್ಗಳಾಗತ್ತೆ. ಅದು ಮ್ಯಾಕ್ಸಿಮಮ್ ಈ ಮಿಷಿನ್ ಅಲ್ಲಿ ಆಗುತ್ತೆ. ಮೊದ್ಲೇನ್ ಮಾಡ್ತಾ ಇದ್ರು, ಇಡೀ ಒಂದು ಚೀಲ ಮುಂದೆ ಮನೆಗೆ ಹೆಂಗಸರು ತಗೊಂಡೋಗಿ ಅಥವಾ ಇಲ್ಲೇ ಇಂಡಸ್ಟ್ರಿಗೆ ಹೆಂಗಸರು ಬಂದು ಅವರೇ ಕೈಯಲ್ಲಿ ಮ್ಯಾನುವಲಿ ಪ್ರೋಸೆಸ್ ಮಾಡ್ತಾ ಇದ್ರು. ಅಂದ್ರೆ ಈ ಸೈಜ್ ಇದು ಒಂದು ಸಪ್ರೇಟು, ಇನ್ನೊಂದು ಸೈಜ್ ಮತ್ತೊಂದು ಸಪ್ರೇಟ್ ಅಂತ ಮ್ಯಾನುವಲ್ ಮಾಡ್ತಾ ಇದ್ರು. ಆಗ ಎಫಿಷಿಯನ್ಸಿ ಕಮ್ಮಿ, ಅಂದ್ರೆ ಒಂದು 100 kg ಮಾಡ್ಬೋದಿತ್ತು. ಈಗ ಮಿಷಿನ್ ಸಾಲ್ಟ್ ಮಾಡಿದ್ರೆ ಸೈಜು, ಶೇಪು, ಅದರಲ್ಲಿರುವಂತ ಮಾರ್ಕ್ಸ್ ಎಲ್ಲದರ ಆಧಾರದಲ್ಲಿ 30 ಡಿಫ್ರೆಂಟ್ ಗ್ರೇಡಿಂಗ್ ಆಗುತ್ತೆ. ಸೊ
ಮನುಷ್ಯರಿಗೆ ಕೆಲಸ ಕಮ್ಮಿ ಮತ್ತು ಕೆಲಸ ಆಗುವ ಪ್ರಮಾಣ ಕೂಡ ಜಾಸ್ತಿ. 100 kg ಆಗ್ತಾ ಇದ್ದಿದ್ದು ಈಗ 200-300 kg ಮಿಷನ್ ಅಲ್ಲಿ 1 ಗಂಟೆಗೆ ಆಗೋ ತರದಲ್ಲಿ ವ್ಯವಸ್ಥೆ ಆಗಿದೆ. ಸೊ ಈ ಇಡೀ ಮಿಷನ್ ವ್ಯವಸ್ಥೆಯನ್ನ ಇವ್ರು ನೋಡ್ಕೋತಾರೆ. ಇಲ್ಲಿ ಗ್ರೇಡಿಂಗ್ ಆಗುತ್ತೆ, ಕಲರ್, ಸೈಜ್, ಶೇಪ್ ಇವೆಲ್ಲದರ ಆಧಾರದಲ್ಲಿ ಬೇರೆ 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 ಬುಟ್ಟಿಗಳಿಗೆ ಈ ಗೋಡಂಬಿ ಅನ್ನೋದು ಹೋಗಿ ಬೀಳುತ್ತೆ. ಇಲ್ಲಿ ಗ್ರೇಡ್ ಆಗಿರೋದು ಮೆಟೀರಿಯಲ್ ಡೈರೆಕ್ಟ್ ಡ್ರೈಯರ್ ಸೆಕ್ಷನ್ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಡ್ರೈಯರ್. ಸೊ ಡ್ರೈಯರ್ ಸೆಕ್ಷನ್ ಅಂತಂದ್ರೆ ಇಲ್ಲಿರುವ ಅಂದ್ರೆ ಗ್ರೇಡ್ ಆಗಿರೋದು ಕೂಡ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ. ಅದನ್ನ ಮತ್ತೆ ನಾವಾಗಲೇ ಮೊದಲು ನೋಡಿದ್ವಲ್ಲ, ಒಂದು ಡ್ರೈಯರ್ ದೊಡ್ಡದಾದಂಥ ಒಂದು 83 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನ್ ಅದನ್ನ ಹೀಟ್ ಮಾಡ್ತಾರಲ್ಲ, ಅದೇ ಡ್ರೈಯರ್ ಸೆಕ್ಷನ್ಗೆ ಮತ್ತೆ ವಾಪಸ್ ಹೋಗುತ್ತೆ. ಎಕ್ಸೆಸ್ ಮಾಯಿಶ್ಚರ್ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಅಲ್ಲಿ ಅಬ್ಸಾರ್ಬ್ ಮಾಡಲಾಗುತ್ತೆ. ಸೊ ದಟ್ ಕ್ರಿಸ್ಪ್ ಆಗಿ ಅಥವಾ ನೀವು ಕುರುಮ್ ಅನ್ನೋ ತರದಲ್ಲಿ ಕಟ್ ಆದಂತ ಶಬ್ದದಲ್ಲಿ ಆ ಗೋಡಂಬಿ ಮುಂದಿನ ಪ್ರೋಸೆಸ್ಗೆ ಹೋಗುತ್ತೆ. ಕೀಲಾದ್ಮೇಲೆ ಅದು ವಾಪಸ್ ಇನ್ನೊಂದು ರೌಂಡ್ ಡ್ರೈಗೆ ಹೋದ ನಂತರ ಮತ್ತೆ ವಾಪಸ್ ಬರುವ ಸೆಷನ್ ಇದು. ಇಲ್ಲಿ ಫೈನಲ್ ಗ್ರೇಡಿಂಗ್ ಆಗುತ್ತೆ. ಅಂದ್ರೆ ಆ ಗ್ರೇಡಿಂಗ್ಗೆ ಬೇರೆ ಬೇರೆ ಹೆಸರಿದೆ. ನಾನು ಆಗ್ಲೇ ಹೇಳ್ದಂಗೆ 32 ಟೈಪ್ಸ್ ಆಫ್ ಹೋಲ್ ಗ್ರೇಡಿಂಗ್ ಮತ್ತು 30 ಟೈಪ್ಸ್ ಆಫ್ ಪೀಸ್ ಗ್ರೇಡಿಂಗ್ ಆಗುತ್ತೆ. ಆ ಗ್ರೇಡಿಂಗ್ ನ ಯೂನಿಟ್ ಇದು. ಏನು ಈಗ ಡ್ರೈಯರ್ ಇಂದ ಬಂದ ನಂತರ ಮಾಯಿಶ್ಚರ್ ಅಬ್ಸರ್ವರ್ ಎಲ್ಲ ರಿಮೂವ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೋಲ್ಸ್ ಗ್ರೇಡಿಂಗಿಗೆ ಬಂದಿದೆ. ಇದು ನ್ಯಾನೋ ಸೆಕ್ಷನ್ ಅಂತ ಹೇಳಿ. ಈ ಸೆಕ್ಷನ್ ಇನ್ಚಾರ್ಜ್ ಆಗಿರೋ ಶಶಾಂಕ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಫೀಲಿಂಗ್ ಇಂದ ನಮಗೆ ತೈವಾದಾಗಿ ಡ್ರೈಯರ್ ಇಂದ ವೈಟ್ ಹೌಸ್ ಬರುತ್ತೆ. ಆ ವೈಟ್ ಹೌಸ್ ನಾವಿಲ್ಲ ಸೈಜ್ ವೈಸ್ ಡಿವೈಡ್ ಮಾಡಿ ಕೊಡುತ್ತೆ. ಆ ಸೈಜ್ ವೈಸ್ ಅಂದ್ರೆ 400, 320, 240, 210, 180 ಅಂತ ಸೈಜ್ ವೈಸ್ ಡಿವೈಡ್ ಮಾಡಿ ಕೊಡುತ್ತೆ. ಅದರಲ್ಲಿ AW ಅಂತ ಡಿವೈಡ್ ಮಾಡಿ ಕೊಡುತ್ತೆ. ಅಂದ್ರೆ ಎ ಅಂದ್ರೆ ನಮ್ದು ರಿಂಕಲ್ಸ್ ಇರುತ್ತಲ್ಲ, ರಿಂಕಲ್ಸ್ ಜಾಸ್ತಿ ಇರೋದಲ್ಲ ಎಗೆ. ಅಂದ್ರೆ ನಮ್ದು W ಅಂದ್ರೆ ಕ್ಲೀನ್ ಶೇಪ್ ಇರುತ್ತಲ್ಲ, ಅದೆಲ್ಲ W ಹಾಕಿ ಅದು ಸೈಜ್ ಮಾಡಿಬಿಟ್ಟು ನಾವು ಗ್ರೇಡಿಂಗ್ ಸೆಕ್ಷನ್ ಇರುತ್ತೆ. ಎ ಗ್ರೇಡ್ ಅಲ್ಲ ಇಲ್ಲೇ ನಮ್ಮ ಟೇಬಲ್ ಅಲ್ಲ ಇಲ್ಲೇ ಕ್ಲಿಯರ್ ಆಗ್ತ. W ಗ್ರೇಡ್ ನಾವು ಮೇಲ್ ಕೊಡುತ್ತೆ, ಅಲ್ಲೂ ಹೆಂಗಸ್ರಿದ್ರ ಆ ಹೆಂಗಸ್ರೆಲ್ಲ ಫುಲ್ ಕ್ಲಿಯರ್ ಮಾಡಿ ಕೊಡ್ತಾರೆ. ಇದು ಮಿಷನ್ ಈ ಫೀಲಿಂಗ್ ಇಂದ ವೈಟ್ ಹೌಸ್ ಬರುತ್ತಲ್ಲ, ಆ ವೈಟ್ ಹೌಸ್ ನಾವು ಪಿನ್ನಿ ಹಾಕ್ದು ಇಲ್ಲಿ ಬರುತ್ತಾ, ಇಲ್ಲಿ ಫೀಡಿಂಗ್ ಆಗುತ್ತೆ. ಈ ಖಾಲಿ ಹಾಕುವ ಇಲ್ಲಿ ಫೀಡಿಂಗ್ ಆಗುತ್ತೆ. ಆ ಫೀಡಿಂಗ್ ಆದ ನಂತರ ಫೀಡಿಂಗ್ ಅಂತ ಇಲ್ಲಿ ಬರುತ್ತೆ. ಇದು 180 ಗ್ರೇಡ್, ಇವೆರಡು 180. ಇದರಲ್ಲಿ AW ಅಂತ ಸಪ್ರೇಟ್ ಮಾಡೋದು. ಎ ಅಂದ್ರೆ ಈ ಜಾಸ್ತಿ ನೆರ್ಗಿದ್ದದ್ ನಾವು ಹೇಗ್ ಮೂವ್ ಮಾಡೋದು. ಈಗ ನೈಸ್ ಪೀಜ್ ಇರೋ ಸರ್, ಅದರ W ಅಲ್ಲೇ ಇರೋದು. ಎಲ್ಲದ್ರಲ್ಲೂ ಅದೇ ಕರ ಮಾಡುದು ನಾವು. ಇದೀಗ 240 ಅಲ್ಲಿ AWA. ಅದಂದ ಇಲ್ಲೇ 400 ಇದು WA. ಆ ನಂತರ ಈ DW ಸೈಜ್ KW ಅಲ್ಲೇ ಇರುತ್ತಲ್ಲ, ಅನ್ಸೈಜ್ ಅಲ್ಲ ಇರುತ್ತಲ್ಲ, DW ಕಲೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಈ ವಿನ್ನಿ ಬಂದ್ಬಿಡೋದು ಸಪ್ರೇಟ್ ಆಗುತ್ತೆ ಇಲ್ಲೇ. ಅದ ನಂತರ ಪೀಸ್ ಅಂಬುದೆಲ್ಲ ಅಲ್ಲೂ ಬೀಳೋದು. ಪೀಸ್ ಅಂಬುದೆಲ್ಲ ಬೇಲ್ಟಲ್ಲಿ ಬಂದ್ಬಿಡೋದು, ಅಲ್ಲೇ ಬೀಳೋದು. ಇದಾದ್ಮೇಲೆ 210 ಅಲ್ಲೂ ಇದು W ಇದು A. ಆ ನಂತರ 320 ಇದರಲ್ಲಿ WA. ಆ ನಂತರ ಬೊಟ್ಸ್ ಅಂತ ಇರೋದು. 300 ಬೊಟ್ಸ್ ಅಂದ್ರೆ ಬೊತ್ 300 ಸೈಜ್ ಮತ್ತೆ ಈ ತರ ಬೊತ್ ಇರತ್ತಲ್ಲ, ಅದೆಲ್ಲ ಇಲ್ಲಿ ಬಂದ್ಬಿಡೋದು ಈ ತರ ಒಟ್ಟಿ. ಆ ನಂತರ JB ಅಲ್ಲಿ ಇರುತ್ತಲ್ಲ, JB ಪೀಸ್ ಈ ತರ JB ಇರುತ್ತಲ್ಲ, ಅದೆಲ್ಲ ಇಲ್ಲಿ ಬಂದ್ಬಿಡೋದು. ಆ NW ಇರುತ್ತಲ್ಲ, ವೈಟ್ ಅಲ್ಲಿ ಬಂದು NW ಅಲ್ಲೇ ಇಲ್ಲೇ ಇರುತ್ತೆ. ಫೀಲಿಂಗ್ ಕ್ಲಿಯರ್ ಆಗಿದೆ, ವೈಟ್ ಅಲ್ಲಿ ಇರೋದು ಸ್ವಲ್ಪ, ಅದೆಲ್ಲ ಇಲ್ಲಿ ಬರೋದು. ಅದೊಂದು MT ಬಿನ್, ಅದು ಎಂತದ್ದು ಅಲ್ದಿದೆ ಅಲ್ಲಿ ಬಂದ್ಬಿಡೋದು. ಯಾವ್ದಕ್ಕೂ ಮ್ಯಾಚ್ ಯಾವ್ದಕ್ಕೂ ಮ್ಯಾಚ್ ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡೋದು. ಈಗ ನಮ್ದೀಗ ಒಂದ್ ವೇಳೆ ಆ ಇದು ಕಪ್ಪಲ್ಲೇ ರನ್ ಆಗತ್ತೆ, ಕಪ್ಪಲ್ಲಿ ಅಂದ್ರೆ ಡಬಲ್ ಗಿಬ್ಬಲ್ ಬೀಜ ಬಂತಂದ್ರೆ ಅದೆಲ್ಲ ಇಲ್ಲಿ ಬಂದ್ಬಿಡತ್ತೆ. ಅದ್ ನಾವು ಒಂದ್ಸಲ ವಾಪಸ್ ರಿಪೋರ್ಟ್ ಮಾಡ್ಬೇಕು. ಈ ತರ ಪ್ರೊಸೆಸ್ ಆಯ್ತು. ನಾವು ಆ ಕಡೆ ಹೋಲ್ಸ್ ನೋಡಿದ್ವಲ್ಲ, ಅಂದ್ರೆ ಇಡೀ ಗೋಡಂಬಿ ಪೀಸ್ ನೋಡಿದ್ವಲ್ಲ, ಈಗ ಇಲ್ಲಿ ಹಾಫ್ ಅಂದ್ರೆ ತುಂಡಾದಂತ ಪೀಸಸ್ ಗಳನ್ನ ಗ್ರೇಡಿಂಗ್ ಮಾಡುವಂತ ಯೂನಿಟ್, ಅದನ್ನ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಮೇಡಮ್. ಸರ್, ಇದು ಕಟ್ ಪೀಸ್ ಅಂತ ಹೇಳಿದ್ರೆ ಈ ತರ ಈ ಕಟ್ ಆಗಿರೋದು ಅಂತನ ಈ ತರದ್ದು ಸಪರೇಟ್ ಮಾಡಿ ಹೋಗ್ತಾರೆ. ಅದನ್ನ ಇಷ್ಟು ಹಾಕಿಬಿಟ್ಟು ನಮ್ಗೆ ಅದು ಬೇಕಾದೊಂದು ಸೆಟ್ಟಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿ ಇರ್ತಾರೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನಾವು ಓಕೆ ಮಾಡಿದ್ರೆ ಆಯ್ತು. ಸೊ ಈ ಕಟ್ ಪೀಸ್ ಎದುರುಗಡೆ ಮತ್ತೆ ಮೆಡಿ ಪೀಸ್ ಇತ್ತಲ್ಲ ಅದು ಹಿಂದ್ಗಡೆ ಬೀಳುತ್ತೆ. ಸೊ ಈ ವೀಕ್ಷಕರು ಇಲ್ಲಿ ನೋಡಿದ್ರೆ ನಿಮ್ಗೆ 2 ಸೈಟ್ ನಾನು ಇಲ್ಲೇ ತೋರಿಸ್ತೀನಿ ನೋಡಿ. ಇದೀಗ ಇಡೀ ಇದೆ, ಇಲ್ಲಿ ಕೆಲವೆಲ್ಲ ಇದು ಕಟ್ಟಿದೆ, ಇನ್ನು ಕೆಲವು ಪೀಸಸ್ ಇನ್ನೂ ಸ್ವಲ್ಪ ಸಣ್ಣದಿದೆ. ಸೊ ಈ ತರದ ಗ್ರೇಡಿಂಗ್ ಅಂದ್ರೆ ಇದರಲ್ಲಿ ಬೇರೆ 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 ಗ್ರೇಡಿಂಗ್ ಆಗುತ್ತೆ. ಎಲ್ಲಿವರೆಗೆ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಕೆಲವು ರೆಡಿ ಪ್ಯಾಕೆಟ್ಸ್ ಗಳನ್ನ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಇಡೀ ಮತ್ತೆ ಹಾಫ್ ಪೀಸಸ್ ಗಳನ್ನ ಈ ಮಿಷಿನ್ ಗ್ರೇಡ್ ಮಾಡುತ್ತೆ. ಅದರಲ್ಲಿ ಮತ್ತೆ ಒನ್ಸ್ ಅಗೈನ್ 30 ಪೀಸಸ್ ಅಂದ್ರೆ 30 ಸಪರೇಟ್ ಗ್ರೇಡ್ ಏನ್ ಹೇಳುತ್ತಲ್ಲ, ಆ ಗ್ರೇಡಿಂಗ್ ಅಲ್ಲಿ ಈ ಹಾಫ್ ಪೀಸಸ್ ಕೂಡ
ಗ್ರೇಡ್ ಆಗುತ್ತೆ. ಅದಾದ್ಮೇಲೆ ಮುಂದೆ ಏನಾಗುತ್ತೆ ಬನ್ನಿ ಹೋಗೋಣ. ಅಲ್ಲೇನ್ ನಾವು ಪೀಸಸ್ ಅಂತ ಹೇಳಿದ್ನಲ್ಲ, ಒಂದು ಪೀಸಸ್ ಮತ್ತು ಹೋಲ್ಸ್ ಆಗಿ ಗ್ರೇಡ್ ಆಗುತ್ತಲ್ಲ, ಆ ಪೀಸಸ್ ಇಲ್ಲಿ ಬರುತ್ತೆ. ಇಲ್ಲಿ ಅದರ ಸಪರೇಟ್ ಗ್ರೇಡಿಂಗ್ ಆಗುತ್ತೆ. ಮೇಡಮ್ ಏನೇನಾಗುತ್ತೆ ಇಲ್ಲಿ? ಇಲ್ಲಿ ಎಲ್ಲ ಕಚ್ಚಾ ಅಂದ್ರೆ ಮಿಕ್ಸ್ ಅಪ್ ಆಗಿರುತ್ತೆ ಇದು. ಅವ್ರು ತಿನ್ನಿ ಹಾಕಿಬಿಟ್ಟು ಇಲ್ಲಿ ಸೈಜ್ ವೈಸ್ ಮಾಡಿರ್ತಾರೆ, ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಬಾಕ್ಸ್ ಇಟ್ಟಿರ್ತಾರೆ. ಆ ಸೈಜ್ ವೈಸ್ ಅಲ್ಲಿ ಮಿಷನ್ ಇಂದ ಶೇಕ್ ಆಗುತ್ತಲ್ಲ, ಆ ಗ್ಯಾಲರಿ ಇಟ್ಟಿರ್ತದ ಸೈಜ್ ವೈಸ್ ಪ್ರಕಾರ ಗ್ಯಾಲರಿ ಎಷ್ಟು ಉಂಟು ಅಷ್ಟು ಗ್ರೇಡ್ ಹೇಳುತ್ತೆ ಇಲ್ಲಿ. ಬಿಡತ್ತೆ ಎಲ್ಲ ಈ ಸಣ್ಣದಿಂದ ಹಿಡಿದು ಬೀಟಿ ಮತ್ತೆ ಆ ಹುಡಿ ಇರುತ್ತಲ್ಲ, ಟೂಳು ಬೇಬಿ ಆ ತರದೆಲ್ಲ ಕೆ ಎಲ್ಲ ಸೈಜ್ ವೈಸ್ ಇಲ್ಲಿ ಬಿಟ್ಟಿರುತ್ತೆ. ಇದನ್ನ ನಾವು ಅಲ್ಲಿ ಸಾರ್ಟ್ ಬೇರೆ 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 ಸೈಡ್ ಮಾಡಿ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ವೀಕ್ಷಕರೇ, ಆ ಪೀಸಸ್ ಅಲ್ಲಿ ಒಂದು 30 ಗ್ರೇಡ್ಸ್ ಅಂತ, ಆ ಗ್ರೇಡ್ಸ್ ಕೆಲವು ಗ್ರೇಡ್ಸ್ ಇಲ್ಲಿದೆ. ಅಂದ್ರೆ ಅದರಲ್ಲಿ ಹಾಫ್ ಇರೋ ಪೀಸಸ್, ಅರ್ಧ ಕಟ್ ಆಗಿರೋ ಪೀಸಸ್, ತುಂಬಾ ಸಣ್ಣದು ಮೈಕ್ರೋ ಅಥವಾ ತುಂಬಾ ಸಣ್ಣ ಪೀಸಸ್ ಏನಿದೆ ಅದೆಲ್ಲ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಬೇರೆ ಬಿಸ್ಕೆಟ್ ನೋಡಿದಾಗ ಅದ್ರ ಮೇಲೆ ಕುಕ್ಕಿ ಚಂಕ್ಸ್ ಅಂತ ಏನು ಹಾಕ್ತಾರಲ್ಲ, ಆ ಚಂಕ್ಸ್ ಅಂದ್ರೆ ಇದೆ. ಆ ಕಂಪ್ಲೀಟ್ ಗೋಡಂಬಿ ಚಂಕ್ಸ್ಗಳು ಅಂತಂದ್ರೆ ಇಲ್ಲಿ ನೋಡಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಪೀಸ್ ಗೋಡಂಬಿನಲ್ಲಿ ಪ್ರತಿ ಪಾರ್ಟ್ ಕೂಡ ಬಳಕೆಗೆ ಬರುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ನಾವು ಈ ಮಿಷನ್ ಮುಖಾಂತರ ಇದು ಕಂಪ್ಲೀಟ್ ಆಗಿ ಇಲ್ಲಿ ಆಗುತ್ತೆ. ಬಟ್ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ಮಲೆನಾಡಿನಲ್ಲಿ ಕಾಫಿ ಗ್ರೇಡಿಂಗಿಗೆ ಈ ತರದೊಂದು ಮಿಷನ್ ಬಳಸ್ತಾ ಇದ್ರಂತೆ. ನಮ್ಮ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಇದರ ಮುಖ್ಯಸ್ಥರು, ಇದನ್ನ ಈ ಸಂಸ್ಥೆಯನ್ನ ಹುಟ್ಟಾದಂತಹ ಸಂಪತ್ ಶೆಟ್ಟಿ ಅವರು ಈ ಮಿಷನ್ ಅನ್ನ ಕಾಫಿ ನಾಡಲ್ಲಿ ಅಲ್ಲಿ ಕಾಫಿ ಗ್ರೇಡಿಂಗ್ ಅಲ್ಲಿ ಆಗ್ತಾ ಇರೋದನ್ನ ನೋಡಿ ಆ ಸೇಮ್ ಮಾಡೆಲ್ ಅನ್ನ ಕ್ಯಾಶ್ಯೂಗೆ ಕನ್ವರ್ಟ್ ಮಾಡಿ ಅದನ್ನ ಇಲ್ಲಿ ಬಳಸಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಕಾಫಿ ಗ್ರೇಡಿಂಗ್ ಆಗುತ್ತೋ ಅದೇ ರೀತಿಯ ಕ್ಯಾಶ್ಯೂ ಗ್ರೇಡಿಂಗ್ ಇಲ್ಲಾಗುತ್ತೆ. ಕಂಪ್ಲೀಟ್ ಆಗಿ ಆ ಟೆಕ್ನಾಲಜಿಯನ್ನ ಕ್ಯಾಶ್ಯೂ ಇಂಡಸ್ಟ್ರಿಗೆ ಯೂಸ್ ಮಾಡಿದ್ದಾರೆ. ಪ್ರೊಬಬ್ಲಿ ಗ್ರೇಡಿಂಗ್ ಅಲ್ಲಿ ಈ ರೀತಿ ಗ್ರೇಡಿಂಗ್ ಆಗೋದು ಕೇವಲ ಕೃಷ್ಣ ಪ್ರಸಾದ್ ಅಲ್ಲಿ ಮಾತ್ರ. ಯಾಕೆಂದ್ರೆ ಇದು ಸಂಪತ್ ಶೆಟ್ಟಿ ಅವರಾಗಿ ಇಲ್ಲಿಗೆ ಅಳವಡಿಸ್ಕೊಂಡಿರುವಂತ ಒಂದು ಟೆಕ್ನಾಲಜಿ. ಸೊ ಈ ತರ ಗ್ರೇಡಿಂಗ್ ಬೇರೆ ಇಂಡಿಯಾದ ಬೇರೆ ಯಾವುದೇ ಕ್ಯಾಶ್ಯೂಸ್ ಅಲ್ಲಿ ಈ ಹಿಂದೆ ಆಗ್ತಾ ಇರಲಿಲ್ಲ. ಇಲ್ಲಿ ಇಂಟ್ರೊಡಕ್ಷನ್ ಆದ್ಮೇಲೆ ಬೇರೆ ಬೇರೆಯವರು ಅಡಾಪ್ಟ್ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಬಟ್ ಇಲ್ಲಿ ಮೊದಲು ಅದು ಆರಂಭ ಆಗಿದ್ದು ಅನ್ನೋದು ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಇಂಡಸ್ಟ್ರಿಗೆ ಒಂದು ಹೆಮ್ಮೆ. ಇದು ಫೌಂಡೆಡ್ ಬೈ ನಮ್ಮ ಸಂಪತ್ ಶೆಟ್ಟಿ ಅವರು. ಕೆಳಗಡೆ ಮಿಷಿನ್ ಅಲ್ಲಿ ಪೀಲಿಂಗ್ ಅನ್ನು ನೋಡಿದ್ರಲ್ಲ, ಅದರಲ್ಲಿ ಕೆಲವು ಅಂದ್ರೆ ಮಿಷಿನ್ ಅಂತಂದ್ರೆ ಒಂದು 2% ಎರರ್ ಆಗೇ ಆಗುತ್ತೆ. ಅಂತ ಎರರ್ ಆಗಿರುವಂತ ಸೀಡ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಪೀಲಿಂಗ್ ಉಳಿದಿರೋದು ಇದೇನಾಗುತ್ತೆ ಅನ್ನೋದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೀಗ ಮಿಷನ್ ಇಂದ ಕ್ಲಿಯರ್ ಆಗದೆ ಇರೋದನ್ನ ನಾವಿಲ್ಲಿ ಲೈನಿಂಗ್ ಅಂತೇಳಿ ಇಶ್ಯೂ ಮಾಡತ್ತ. ಅಂದ್ರೆ ನಮ್ದೀಗ 10 ಲೈನ್ ಇತ್ತ, ಅದ್ರೆಲ್ಲ ದಿನಕ್ಕೆ 5-5 ಲೈನ್ ಅಂತೇಳಿ ಇಶ್ಯೂ ಆಗತ್ತ. ಇದಕ್ಕೀಗ ಅಂದ್ರೆ ಇದಕ್ಕೆ ಫುಲ್ ಸ್ವಲ್ಪ ಗಟ್ಟಿ ಇತ್ತು ಈಗ. ಅದಕ್ಕೆ ನಾವು ಅಂದ್ರೆ ರೇಟ್ ಸಪ್ರೇಟ್ ಅಂತ ರೇಟು ಸಪ್ರೇಟ್ ಇರುತ್ತೆ. ಓಕೆ, ಹಾ. ಇದೀಗ ಏನ್ ಮಾಡ್ತಾರೆ, ಮನೆಗೆ ನೀವು ಕಳಿಸಿ ಕೊಡ್ತೀರಿ? ಹಾ. ಸೊ ಮನೆಗೆ ಅಂದ್ರೆ ಲೇಡೀಸ್ ಇದನ್ನ ಮನೇಲಿ ಕೂತ್ಕೊಂಡು ಪೀಲಿಂಗ್ ಮಾಡಿ ಕೊಡ್ತಾರೆ. ಓಕೆ. ಸೊ ಇಲ್ಲಿ ನೋಡಿ, ಇದು ಮಿಷಿನ್ ಅಲ್ಲಿ ಮ್ಯಾಕ್ಸಿಮಮ್ ಹೋಗಿದ್ರು ಇಲ್ಲೆಲ್ಲ ಕೆಲವು ಪಾರ್ಟ್ಸ್ ಉಳಿದಿದೆ. ವಾಪಸ್ ಇದನ್ನ ಮಿಷಿನ್ಗೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಈ ಪೀಸಸ್ ಕಟ್ ಆಗ್ಬಿಡುತ್ತೆ, ಅಥವಾ ನಿಮ್ಗೆ ಅದು ಗ್ರೇಡಿಂಗ್ ಅಲ್ಲಿ ಬೇರೆ ಗ್ರೇಡ್ಗೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಆ 2% ಎರರ್ ಸಿಸ್ಟಮ್ ಇಂದ ಏನಾಗಿದೆ ಅದನ್ನ ಹ್ಯೂಮನ್ ಅಂದ್ರೆ ಮನುಷ್ಯರು ಇದನ್ನ ಕಂಪ್ಲೀಟ್ ಆಗಿ ಪೀಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ಯಾಕೇಜಿಂಗ್ ಮಾಡಿ ಅದನ್ನ 10 ಯೂನಿಟ್ ಅಂದ್ರೆ 10 ಕಡೆ ಲೈನ್ ಕಳಿಸಿ ಇದಕ್ಕೆ ನಿಗದಿತ ಮಹಿಳೆಯರಿಗೆ ಕಟ್ಟು ಅದರಿಂದ ಪೀಲ್ ಮಾಡಿಸ್ಕೊಂಡು ಬರ್ತಾರೆ. ಅಂದ್ರೆ ಅವರು ಹ್ಯಾಂಡ್ ಅಂದ್ರೆ ಕೈಯಲ್ಲೇ ಇದನ್ನ ಪೀಲ್ ಮಾಡಿ ಇದನ್ನ ವಾಪಸ್ ಇಂಡಸ್ಟ್ರಿ ಕಳಿಸ್ತಾರೆ. ಆಮೇಲೆ ಇಲ್ಲಿ ಮತ್ತೆ ವಾಪಸ್ ಆ ಗ್ರೇಡಿಂಗ್ ಸೆಕ್ಷನ್ ಏನಿದೆಲ್ಲ ಅಲ್ಲಿಂದ ವಾಪಸ್ ಗ್ರೇಡ್ ಆಗಿ ಅದು ಪ್ಯಾಕಿಂಗು ಅಥವಾ ಮತ್ತೊಂದು ಬೇರೆ ಬೇರೆ ಪ್ರೋಸೆಸ್ಗೆ ಹೋಗುತ್ತೆ. ಸೊ ಇದು ಹೌಸ್ ಪೀಲಿಂಗಿಗೆ ಅಂದ್ರೆ ಮನೆ ಕಳಿಸುವ ಪೀಲಿಂಗಿಗೆ, ಮನುಷ್ಯರು ಮಾಡೋ ಪೀಲಿಂಗಿಗೆ ಕಳಿಸುವಂತ ಸ್ಟಾಕ್ ಇಲ್ಲಿಂದ ಕಳಿಸಲಾಗುತ್ತೆ. ವೀಕ್ಷಕರೇ, ನನ್ನ ಹಿಂದೆ 100 ಜನ ಮಹಿಳೆಯರು ಕೆಲಸ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ನಾವು ಆಲ್ರೆಡಿ ಈಗ ಇಲ್ಲಿ ಮಿಷನೈಸ್ಡ್ ಪ್ರೋಸೆಸ್ಗಳನ್ನು ಕೆಲವು ನೋಡಿದ್ವಿ. ಪಕ್ಕದಲ್ಲಿ ಹ್ಯಾಂಡ್ ಪೀಲಿಂಗು ಕೂಡ ಹೇಳಿದ್ವಿ. ಅಂದ್ರೆ ಇಲ್ಲಿ ಕೇವಲ ಮಿಷಿನ್ಗಳು ಮಾತ್ರ ಅಲ್ಲ, ಒಂದಿಷ್ಟು ಜನ ಮಹಿಳೆಯರಿಗೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಅವರ ಕೈ ಬಲ ಕೊಡಿಸೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಅಂದ್ರೆ ಇಲ್ಲಿಂದ ಒಂದು 18-20 ಸಾವಿರ ರೂಪಾಯಿ ಸಂಬಳವನ್ನ ಮಹಿಳೆಯರು ದುಡಿಯೋ ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ನಾನು ಕೆಳಗಡೆ ಹೇಳಿದ್ವಲ್ಲ, 2 ಟೈಪ್ ಆಫ್ ಅಂದ್ರೆ ಎ ಮತ್ತೆ W ಅನ್ನುವಂತ 2 ಟೈಪ್ ಗ್ರೇಡಿಂಗ್ ಅಲ್ಲಿ ಆಗುತ್ತೆ. ಅದರಲ್ಲಿ ಒಂದು ಗ್ರೇಡ್ ಕೆಳಗಡೆನೆ ಮಹಿಳೆಯರು ಹ್ಯಾಂಡ್ ಕೈಯಲ್ಲೇ ಅದು ಗ್ರೇಡಿಂಗ್ ಮಾಡಿದ್ರೆ, ಇನ್ನು ಕೆಲವು ಮ್ಯಾನುವಲ್ ಗ್ರೇಡಿಂಗ್ ಆಗುತ್ತೆ. ಉಳಿದಿರುವ ಎ ಕ್ವಾಲಿಟಿಯ ಎಲ್ಲ ಬೀಜಗಳನ್ನ ಅಂದ್ರೆ ಕ್ಯಾಶ್ಯೂಗಳನ್ನ ಮೇಲೆ ಈ ಲೇಡೀಸ್ ಕೊಡ್ತಾರೆ. ಇಲ್ಲಿ ಇವರು ಹ್ಯಾಂಡ್ ಅಂದ್ರೆ ಕೈಯಿಂದಲೇ ಅದರ ಗ್ರೇಡಿಂಗ್ ಮಾಡ್ತಾರೆ. ಅದರ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಮಿಷನರಿಯಿಂದ ಬಂದಿರೋ ಎಲ್ಲ ಅಂದ್ರೆ ಎ ಗ್ರೇಡ್ ಆಲ್ಮೋಸ್ಟ್ ಕೆಳಗಡೆ ಕ್ಲಿಯರ್ ಆಗುತ್ತೆ. ಮತ್ತೆ W ಅನ್ನೋ ಗ್ರೇಡ್ ಎಲ್ಲ W240 ಇರ್ಬೋದು, W320 ಯಾವುದೇ ಸೈಜ್ ಇರುತ್ತಲ್ಲ ಆ ಸೈಜ್ ಅನ್ನ ನಾವು ಇಲ್ಲಿ ವರ್ಕರ್ಸ್ ಗೆ ಕೊಟ್ಟು ಕ್ಲಿಯರ್ ಮಾಡಿಸ್ತೀವಿ. ಅದ್ ಯಾವ ತರ ಆಗತ್ತೆ ಅಂದ್ರೆ, ಈಗ ಮಾಡ್ತಿದ್ರಲ್ಲ ಇದೀಗ ಇವರು ಇದರಲ್ಲಿ ಸೈಜ್ ಇರುತ್ತೆ. ಅದ್ರಲ್ಲಿ NW ಟೈಪ್ ಇರ್ಬೋದು, ಮತ್ತೆ KW ಮತ್ತೆ ಹಸಿ ಟೈಪ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಡಿವೈಡ್ ಮಾಡಿ ಅವ್ರು ವರ್ಕ್ ಮಾಡ್ತಾರೆ.
ಇದೀಗ ಅಂದ್ರೆ ನಾವು ಇದನ್ನೇ ಇಲ್ಲಿ ಮೇಲೆ ಮಾಡೋದಂದ್ರೆ ಎ ಗ್ರೇಡ್ ಅಂದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಡಬ್ಲ್ಯೂ ಅಲ್ಲಿ ಸ್ವಲ್ಪ ಎ ಹೋಗಿರತ್ತಲ್ಲ, ಅದು ಆಲ್ಮೋಸ್ಟ್ ಇಲ್ಲ ಕ್ಲೀನ್ ಆಗಿ ಮಾಡಿಸಿ ಡಬ್ಬಕ್ಕೆ ಕಳಿಸ್ತೀವಿ, ಅಲ್ಲಿ ಯಾವುದೇ ತರದ ಕಂಪ್ಲೇಂಟ್ ಬರಬಾರ್ದು ಅಂತ. ಆಲ್ಮೋಸ್ಟ್ ಈಗ ನಮ್ದು ಕೆಜಿ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಮಾಡ್ತಿದ್ರೆ, ಇದೀಗ ವರ್ಕರ್ಸ್ ತುಂಬಾ ಹೆಲ್ಪ್ ಆಗ್ತಿತ್ತು. ಈಗ ಪೇಮೆಂಟ್ ಒಳ್ಳೆ ತಕಂತ ಇದ್ರು ಅವ್ರೀಗ ಆ ತರದ. ಜೊತೆಗೆ ಕೇವಲ ಪೇಮೆಂಟ್ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡುವಂತಷ್ಟು ಮಹಿಳೆಯರಿಗೆ ESI, PF, ಗ್ರಾಚ್ಯುಟಿ ಏನೇನು ನೀವು ಬೇರೆ ಬೇರೆ ಬೆಂಗಳೂರಲ್ಲಿ ಒಂದು ಆರ್ಗನೈಸ್ಡ್ ಅಥವಾ ಕಂಪನಿ ಅಂತ ಹೇಳ್ತೀರ, ಅಲ್ಲಿ ಏನೇನು ಫೆಸಿಲಿಟಿಗಳನ್ನು ಕೊಡ್ತಾರಲ್ಲ ಅದೆಲ್ಲ ಫೆಸಿಲಿಟಿಯನ್ನ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಂಬಳದ ಜೊತೆಗೆ, ಅದು ಆಕರ್ಷಕ ಸಂಬಳದ ಜೊತೆಗೆ ಅವ್ರಿಗೆ ಕೊಡಬೇಕಾದಂತ ಎಲ್ಲ ಫೆಸಿಲಿಟಿಗಳನ್ನ ಈ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಅವರು ಕೊಡ್ತಿದ್ದಾರೆ. ಆ ಮುಖಾಂತರವಾಗಿ ಮಹಿಳೆಯರ ಕೈ ಬಲಪಡಿಸುವ ಕೆಲಸವನ್ನು ಕೂಡ ಇಂಡಸ್ಟ್ರಿ ಮುಖಾಂತರ ಸಂಪತ್ ಶೆಟ್ಟಿ ಅವರು ಮಾಡ್ತಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. 100 ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ, 1000 ಮಹಿಳೆಯರು ಮನೆಯಲ್ಲೇ ಗ್ರೇಡಿಂಗ್ ಅಂದ್ರೆ ಆ ಪೀಲಿಂಗ್ ಕೆಲಸವನ್ನು ಮಾಡ್ತಾರೆ. ಅವರಿಗೂ ಕೂಡ ಇಂತಿಷ್ಟು ಅಂತ ಹೇಳಿ ಅವರಿಗೆ ಪೇಮೆಂಟ್, ಮಂತ್ಲಿ ಪೇಮೆಂಟ್ಗಳನ್ನು ಕೊಡ್ತಾರೆ. ಅಂದ್ರೆ ಓರ್ವ ಮಹಿಳೆ ಸಾಮಾನ್ಯವಾಗಿ ಒಬ್ಬ ಗಂಡಸು ದುಡಿಯುವಷ್ಟೇ ಹಣವನ್ನ ದುಡಿದು ಆಕೆಯ ಕೈ ಬಲಪಡಿಸಿಕೊಳ್ಳೋದ್ರ ಜೊತೆಗೆ ಮನೆ ಮಕ್ಕಳು ಸಂಸಾರವನ್ನ ನೋಡ್ಕೊಳ್ಳುವ ವ್ಯವಸ್ಥೆಯನ್ನ ಪ್ರತಿಯೊಬ್ಬ ಮಹಿಳೆಗೂ ಸಿಗಬೇಕು ಅನ್ನುವ ರೀತಿಯಲ್ಲಿ ಈ ಊರಲ್ಲಿ ಒಂದು ಕುಗ್ರಾಮದಲ್ಲಿ ಈ ಇಂಡಸ್ಟ್ರಿಯನ್ನ ಸೆಟಪ್ ಮಾಡೋದ್ರ ಮುಖಾಂತರ ಭಾರತಕ್ಕೆ ಮಾದರಿ ಆಗಿದ್ದಾರೆ ಸಂಪತ್ ಶೆಟ್ಟಿ ಅವರು, ಈ ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಇಂಡಸ್ಟ್ರಿ ಮುಖ್ಯವಾಗಿ. ಮೇಜರ್ ವಿಚಾರ ಇಲ್ಲೇ, ನಾವು ಎಲ್ಲ ಪ್ರೋಸೆಸ್ ಆದ್ಮೇಲೆ ಇಲ್ಲಿ ಕ್ವಾಲಿಟಿ ಚೆಕ್ ಆಗುತ್ತೆ. ಸಾಮಾನ್ಯವಾಗಿ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಪ್ರಾಡಕ್ಟ್ ಅದರ ನೀವು ವಿಶ್ವಾಸಾರ್ಹತೆಯಲ್ಲಿ ಅಂತಂದ್ರೆ ಅದರ ಕ್ವಾಲಿಟಿ ಮೇಲೆ, ನೀವು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆದ್ರೆ ಅವಾಗ ಸಾಮಾನ್ಯವಾಗಿ ಒನ್ ಅಮಂಗ್ 100 ಆಗುತ್ತೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತಂದ್ರೆ ಅದು 1 ಅಮಂಗ್ ಓನ್ಲಿ 10 ಆಗುತ್ತೆ. ಅಂದ್ರೆ ಇಲ್ಲಿ ಕ್ವಾಲಿಟಿಗೆ ಬಹಳ ಪ್ರಮುಖವಾದಂತ ಪ್ರಾಶಸ್ತ್ಯ. ಇಷ್ಟೆಲ್ಲ ಮಿಷಿನ್ ಆದ್ರೂ ಕೂಡ ಸಂಪತ್ ಶೆಟ್ಟಿ ಅವರು ಇಲ್ಲಿಗೆ ಬಂದು ನಿಂತು ಇಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಅದು ಓಕೆ ಅಂದ್ರೆ ಮಾತ್ರ ಅದು ಬಾಕ್ಸಿಂಗ್ ಅಂದ್ರೆ ಫೈನಲ್ ಆಗಿ ಹೊರಗಡೆ ಹೋಗೋದಕ್ಕೆ ಬಾಕ್ಸ್ ಆಗೋದು ಆ ಪ್ರೋಸೆಸ್ ಹೋಗುತ್ತೆ. ಇಲ್ಲ ಇಲ್ಲಿ ಕ್ವಾಲಿಟಿ ಇಲ್ಲ ಅಂತಂದ್ರೆ ಮತ್ತೆ ಅದನ್ನ ವಾಪಸ್ ರೀಗ್ರೇಡಿಂಗ್ ಮಾಡ್ತಾರೆ. ಏನ್ ಇಲ್ಲಿನ ಕೆಲಸ ಏನು, ಇವರ ಜವಾಬ್ದಾರಿಗಳೇನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್ ಹೇಳಿ. ಇಲ್ಲಿ 160-65 ಪ್ಲಸ್ ಆದ್ರೆ ನಾವು ಗ್ರೇಡ್ ಫೈನಲ್ ಮಾಡತ್ತ. ಮೇಲ್ ಗ್ರೇಡಿಂಗ್ ಈಗ ಹೆಂಗಸರು ಮಾಡ್ತಾರಲ್ಲ ಅದನ್ನ ನಾವು ಇಲ್ಲಿ ಕೆಳಗಡೆ ನಮ್ ಡ್ರೈ ಆಗಿ ಬಂದು ಇದು ಕ್ವಾಲಿಟಿ ನಾವು ಒಂದ್ 3-4 ಜನ ಇರ್ತೀವಿ, ಅದು ಕ್ವಾಲಿಟಿ ಚೆಕ್ ಮಾಡ್ತೀವಿ. ಹಾಗೆ ಅದ್ರಲ್ಲಿ ಏನಾದ್ರೂ ಒಂಚೂರು ಆಚೆ ಈಚೆ ಇದ್ರೆ ನಾವಿಲ್ಲಿ ಇಲ್ಲಿ ಕೆಳಗಡೆ ಟೇಬಲ್ ಇದೆಯಲ್ಲ ಅಲ್ಲಿ ಸರಿ ಮಾಡಿ ನಾವು ಪ್ಯಾಕಿಂಗ್ ನೆಕ್ಸ್ಟ್ ಕಳಿಸ್ತೀವಿ, ಮತ್ತೆ ವಾಪಸ್ ಅಲ್ಲಿ ಕಳಿಸ್ತೀವಿ. ಸೊ ಈಗ ಇದ್ರ ಎಕ್ಸ್ಪ್ಲೇನ್ ಮಾಡ್ಬೋದು. ಇವು W150 ಅಂತ ಇದೆ, W180 ಇದೆ, A180 ಇದೆ. ಈ W180 ಅದೆಲ್ಲ ಏನು, ಯಾಕೆ ಆ ನಂಬರ್ಸ್, ಏನದ್ರ ಈ ವಿಷಯ ಏನದು? ಇದೀಗ W150 ಆದ್ರೆ ಹೈ ಗ್ರೇಡ್ ನಮ್ದು. ಈಗ ಫಸ್ಟ್ ಈಗ ದೊಡ್ಡ ಬೀಜ ಇದು, ಇದ್ರಗಿಂತ ಸಣ್ಣದು ಇದು ಇರುತ್ತೆ. ಇದ್ರಲ್ಲಿ ನೆರಿಗೆ ಇರುತ್ತಲ್ಲ ಎ ಅಂತ ಇರುತ್ತಲ್ಲ ಅದು ನೆರಿಗೆ. ಇದ್ರಲ್ಲಿ 210 ಅಂದ್ರೆ ನಯ ಬೀಜದಲ್ಲೇ ನಮ್ ಇನ್ನು ಸಣ್ಣದು, ಇದು ದೊಡ್ಡದು, ಇದು ಮೀಡಿಯಂ, ಇದು ಸಣ್ಣದು ಬರುತ್ತೆ. ಅದ್ರಲ್ಲಿ ವೆರೈಟಿ ಆತ ಹೋಗ್ತಾ. ಮತ್ತೀಗ ನಾವು ಇದನ್ನ ಕೌಂಟ್ ಸೆಟ್ ಮಾಡಿರ್ತೀವಿ. ಈಗ 150 ಬರ್ಲಿಕ್ಕೆ 35 ಕೌಂಟ್ ಆತ ಸೆಟ್ ಮಾಡಿರ್ತೀವಿ. ನಾವು ಹಾಫ್ ಪೌಡರ್ ಅಂದ್ರೆ 227 ನಾವು ಹಾಫ್ ಏನ್ ತಗೋತೀವಿ, ಅದ್ರಲ್ಲಿ ಜೋಡಿ ಮೇಲೆ ನಾವು 2 ಕೌಂಟ್ ಮಾಡ್ತೀವಿ. ಅದ್ರ ಮೇಲೆ ನಮ್ಗೆ 150, 180 ಹಾಗೆ ನಾವು ಅದನ್ನ ಸೈಜ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ. ಕ್ವಾಲಿಟಿ ಚೆಕ್ ಅಲ್ಲಿ ಒಂದ್ ವೇಳೆ ಇಲ್ಲ ಇದು ಕ್ವಾಲಿಟಿ ಇಲ್ಲ ಅಂತಂದ್ರೆ ವಾಪಸ್ ಅಂದ್ರೆ ಆ ಗ್ರೇಡಿಂಗ್ ವಿಚಾರದಲ್ಲಿ ಈ ಗ್ರೇಡ್ ಇದು ಆ ಗ್ರೇಡ್ ಇದು ಮಿಕ್ಸ್ ಆಗಿದೆ ಅನ್ನುವಂತ ಅನುಮಾನ ಬಂದ್ರೆ ವಾಪಸ್ ಇಲ್ಲಿ ಗ್ರೇಡಿಂಗ್ ಅಂದ್ರೆ ಇಷ್ಟೊತ್ತು ಏನ್ ಪ್ರೋಸೆಸ್ ಆಗಿದೆಲ್ಲ ಅದನ್ನ ಮತ್ತೆ ರೀಪ್ರೋಸ್ ಮಾಡ್ತಾರೆ. ಇಲ್ಲಿ ವಾಪಸ್ ಗ್ರೇಡಿಂಗ್ ಆಗುತ್ತೆ. ಇಲ್ಲೊಂದಿಷ್ಟು ಜನ ಮಹಿಳೆಯರು ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಈವನ್ ಆ ಕಡೆ ಟೇಬಲ್ ಅಲ್ಲೂ ಕೂಡ ರೀಗ್ರೇಡಿಂಗ್ ಗೆ ವಾಪಸ್ ಕಳಿಸ್ತಾರೆ. ಸೊ ದಟ್ ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ. ಅಂದ್ರೆ W180 ಅಂದ್ರೆ W180ಯ ಬೀಜಗಳು ಮಾತ್ರ ಅಲ್ಲಿ ಇರಬೇಕು ಅನ್ನುವಂಥ ಬದ್ಧತೆ. ಬೇರೆ ಕ್ವಾಲಿಟಿ ಅಂದ್ರೆ ಅದು ಆ ಕ್ವಾಲಿಟಿಯ ಬೀಜಗಳು ಮಾತ್ರ ಅಲ್ಲಿ ಇರಬೇಕು. ಒಂದು ವೇಳೆ ಹೆಚ್ಚು ಕಮ್ಮಿ ಆದ್ರೆ, ಈವನ್ ಒಂದು ಸಿಂಗಲ್ ಪೀಸ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಇಲ್ಲಿ ವಾಪಸ್ ರೀಗ್ರೇಡ್ ಮಾಡಿ ಮತ್ತೆ ಅದನ್ನ ರೀಪ್ಯಾಕಿಂಗ್ ಗೆ ಕಳಿಸುವಂತ ವ್ಯವಸ್ಥೆ ಇದೆ. ಸೊ ಇಲ್ಲಿ ಆಗ್ತಾ ಇರೋದು ಈಗ ರೀಗ್ರೇಡಿಂಗ್. ಇದು ಫೈನಲ್ ಅಂದ್ರೆ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಅನ್ನುವ ಬೋರ್ಡ್ ಆ ಬ್ಯಾನರ್ ಅನ್ನ ಹೊತ್ತು ವಿಶ್ವದಾದ್ಯಂತ ಸಾಗುವಂತ ಕ್ಯಾಶ್ಯೂಗಳ ಪ್ಯಾಕಿಂಗ್ ಇಲ್ಲ ಆಗುತ್ತೆ. ಈ ಪ್ರೊಸೆಸ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಕ್ವಾಲಿಟಿ ಚೆಕ್ ಮಾಡ್ತೀವಲ್ಲ ಅಲ್ಲಿ ನಾವು ಓಕೆ ಮಾಡಿದನ್ನ ಇಲ್ಲಿಗೆ ನಾವು ಈ ಮಕ್ಕಳು ತಂದು ಡೈರೆಕ್ಟ್ ಆಗಿ ಪ್ಯಾಕ್ ಮಾಡ್ತಾರೆ. ಅದು ಫೈನಲ್ ನಮ್ದು. ಇಲ್ಲಿ ಈಗ ಹಾಕೋಬೇಕು ಬೇಕಾ? ಮಿಷನ್ ಆನ್ ಮಾಡಿ ಮಿಷನ್ ಆನ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಗ್ರೇಡ್ ಆಗಿರುವ ಅಂದ್ರೆ ಕ್ವಾಲಿಟಿ ಚೆಕ್ ಆಗಿರುವಂತ ಕ್ಯಾಶ್ಯೂಗಳನ್ನ ಇಲ್ಲಿ ತಂದು ಹಾಕ್ತಾರೆ. ಇಲ್ಲಿ ಕೆಳಗಡೆ ನಿಮ್ಗೆ ಟಿನ್ ಕಾಣ್ತಾ ಇದೆ. ಈ ಟಿನ್ಗೆ ಅಪ್ರಾಕ್ಸಿಮೇಟ್ ಆಗಿ ಈ ಮಿಷನ್ ಇಂದ ಸುಮಾರು 10 kg ಅಪ್ರಾಕ್ಸಿಮೇಟ್ ವೆಯ್ಟ್ ಅನ್ನ ಇದ್ರೊಳಗಡೆ ಫಿಲ್ ಮಾಡ್ತಾರೆ. ಆದ್ರೆ ನೀವು ಗಮನಿಸಬಹುದು 10,1810 ಅಂತಿದೆ, ಅಂದ್ರೆ 10,810 ಅಂತಿದೆ. ಅಂದ್ರೆ ಅದರ ಅರ್ಥ 810 ಗ್ರಾಮ್ ಈ ಟಿನ್ನಿನ ವೆಯ್ಟ್ ಪ್ಲಸ್ ನಿಮ್ಗೆ 10 kg ಅಂದ್ರೆ ಟೋಟಲ್ ಆಗಿ ಈ ಬಾಕ್ಸ್ ಅನ್ನ ನೀವು ವೇಯ್ ಮಾಡಿದ್ರೆ 10 ಕಿಲೋ 810 ಗ್ರಾಮ್ಸ್ ಬರಬೇಕು ಅಂತ ಹೇಳಿ. ಅಂದ್ರೆ 810 ಗ್ರಾಮ್ ಟಿನ್ ಇದೆ. ಎವ್ರಿ ಟಿನ್ ಇಂಡಿವಿಜುವಲ್ ಆಗಿ ವೇಯ್ ಮಾಡಲಾಗುತ್ತೆ.
ಸೊ ಈಗ ಅಲ್ಲಿ ಮಿಷನ್ ಅಲ್ಲಿ ಹಾಕಿದ ನಂತರ ನಿಮ್ಗೆ ಇಲ್ಲಿ ತಂದಿಡ್ತಾರೆ. ಇಲ್ಲಿ ನೋಡಿ 10,800 ಅಂತಿದೆ, ಇಲ್ಲಿ 10,666 ಇದೆ. ಸೊ ಇಲ್ಲಿರುವ ಬೀಜಗಳನ್ನ 10,666 ಇದ್ರೆ ಇದು 800 ಆಗೋದಕ್ಕೆ ಎಷ್ಟು ಬೀಜಗಳು ಬೇಕು ಅಷ್ಟು ಬೀಜನ ಇಲ್ಲಿ ಹಾಕ್ತಾರೆ. ನೋಡಿ ಇದು 800, $10,800 ಎಕ್ಸಾಕ್ಟ್ ಆಗಿ ಇಲ್ಲಿ ಏನ್ ನಂಬರ್ ಕಾಣ್ತಾ ಇದೆ ಆ ನಂಬರೇ ಇಲ್ಲೂ ಬರಬೇಕು. ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡರಲ್ಲೂ ಕಾಂಪ್ರಮೈಸ್ ಇಲ್ಲ ಅಂತ ಇದನ್ನ ಇದ್ರೊಳಗಡೆ ಫಿಲ್ ಮಾಡ್ತಾರೆ. ಅದನ್ನ ಸ್ವಲ್ಪ ಶೇಕ್ ಮಾಡಿ ಫಿಲ್ ಮಾಡಿ ಟೋಟಲ್ ಆಗಿ ಇದರ ವೆಯ್ಟ್ ಅಂದ್ರೆ ನೆಟ್ ವೆಯ್ಟ್ ಆಫ್ ದ ಪ್ರಾಡಕ್ಟ್ ಇನ್ಸೈಡ್ 10 kg ಬರಲೇಬೇಕು. 800 ಗ್ರಾಮ್ ಟಿನ್ ವೆಯ್ಟ್ ಅದನ್ನ ಬಿಟ್ಟು 10 kg ಗೋಡಂಬಿ ಅದರೊಳಗಡೆ ಇರಲೇಬೇಕು ಅನ್ನುವ ಬದ್ಧತೆ ಜೊತೆ ಕೆಲಸ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇಲ್ಲೇನಾಗುತ್ತೆ, ಇಲ್ಲಿ ನೀಟ ಪ್ಯಾಕ್ ಮಾಡ್ತಾರೆ. ಇಲ್ಲಿ ವೆಯ್ಟ್ ಮಾಡಿ ಏನು ಅಕ್ಯುರೇಟ್ ಕೊಡ್ತಾರೆ, ಅಲ್ಲಿ ನೀಟ ಪ್ಯಾಕ್ ಆಗುತ್ತೆ. ಇಲ್ಲಿ ನಾವು ಅಕ್ಯೂಮನ್ನ ಹಾಕ್ತೇವೆ ಅದ್ರ ಒಳಗೆ. ಇಲ್ಲಿ 525 ಹೇಗೆ ತಂದು ಇಲ್ಲಿ ನಿಲ್ತದಲ್ಲ ಅಲ್ಲಿಗೆ ಅವ್ರು ಆಫ್ ಮಾಡ್ತಾರೆ. ಆಫ್ ಮಾಡಿ ಆದ್ಮೇಲೆ ಅದನ್ನ ನೆಕ್ಸ್ಟ್ ಅವರಿಗೆ ನೀಟ ಪ್ಯಾಕ್ ಇಚ್ಚಿ ಕೊಡ್ತಾರೆ. ಅಂದ್ರೆ ಅದಕ್ಕೆ ಗಮ್ ಹಾಕಿ ಅದಕ್ಕೆ ಸೋಲ್ಡ್ರಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಲೆಡ್ ಅಲ್ಲಿ ಇದಕ್ಕೆ ಅವರು ಲೆಡ್ ಹಾಕಿ ಅದನ್ನ ಪ್ಯಾಕ್ ಮಾಡ್ತಾರೆ. ಹೀಗೆ ಪ್ಯಾಕ್ ಮಾಡ್ತಾರೆ. ಅದರಲ್ಲಿ ನಾವು ಈಗ ಲೆಡ್ ಎಲ್ಲಾದ್ರೂ ಒಂಚೂರಾದ್ರೂ ಆಚೀಚೆಗಾದ್ರೆ ಬಲೆ ಆಗುತ್ತೆ, ಫಂಗಸ್ ಆಗುತ್ತೆ ಅಲ್ಲ, ಅದಕ್ಕೆ ನಾವು ವೀಟ ಪ್ಯಾಕ್ ಅನ್ನ ಸರಿಯಾಗಿ ಮಾಡ್ಬೇಕಂತ, ಅಂದ್ರೆ ಬಲೆ ಆಗದೆ ಇರೋ ಹಾಗೆ ಆ ವೀಟ ಪ್ಯಾಕ್ ಮಾಡಿ ಅದನ್ನ ಸೋಲ್ಡ್ರಿಂಗ್ ಮಾಡಿದ್ರೆ ಫೈನಲ್ ಆಗುತ್ತೆ. ಸೊ ಟೋಟಲಿ ವೀಕ್ಷಕರೇ ಇದ್ರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಿಲ್ಲಿಂಗ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಕೇವಲ ಅಂದ್ರೆ ಇಲ್ಲಿ ಪ್ಯಾಕ್ ಆಗಿ ಅಂಗಡಿಗೆ ಹೋಗಿ ಸೇಲ್ ಆಗೋದಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು, ಕೆಲವೊಂದು ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದ್ರ ಒಳಗಡೆ ಇರುವಂತ ಏರ್ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಅನ್ನ ವ್ಯಾಕ್ಯೂಮ್ ಔಟ್ ಮಾಡಿ ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಲ್ ಮಾಡಿ ಫಂಗಸ್ ಆಗದೆ ಇರೋ ಹಾಗೆ ಅಥವಾ ಮಾಯಿಶ್ಚರ್ ಕೂಡದೆ ಇರೋ ಹಾಗೆ ಟೈಟ್ ಏರ್ ಗ್ಯಾಪ್ ಫಿಲ್ ಕಂಪ್ಲೀಟ್ ಆಗಿ ಮಾಡಿ ಲೆಡ್ ಇಂದ ಅದನ್ನ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆಗಿ ಬಾಕ್ಸ್ ಆಗುತ್ತೆ. ಈ ತರ ನೋಡಿ ಇಲ್ಲೆಲ್ಲ ಗಮನಿಸ್ತಾ ಇದ್ದೀರಿ, ಹಿಂದ್ಗಡೆ ಫುಲ್ ಆಗಿ ಬಾಕ್ಸಸ್ ಗಳನ್ನು ರೆಡಿ ಮಾಡಿದ್ದಾರೆ. ಸೊ ಇದೆಲ್ಲ ಈ ನನ್ನ ಹಿಂದೆ ಇರುವ ಅಷ್ಟು ಬಾಕ್ಸ್ಗಳು ರೆಡಿ ಟು ಬಿ ಡಿಸ್ಪ್ಯಾಚ್, ಅಂದ್ರೆ ಹೊರಗಡೆ ಕಳಿಸೋದಕ್ಕೆ ರೆಡಿ ಆಗಿರುವ ಪ್ಯಾಕೇಜ್ಗಳು. ಸೊ ಇಷ್ಟು ಪ್ಯಾಕೇಜ್ಗಳನ್ನು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ ಇದೆಲ್ಲ ಈ ಬಾಕ್ಸ್ ಅಲ್ಲಿ ಬರುತ್ತೆ. ಬಾಕ್ಸ್ ಅಲ್ಲಿ ಬಂದ ಮೇಲೆ ಅದಕ್ಕೆ ಬೇರೆ ಬೇರೆ ಕವರಿಂಗ್ ಮಾಡ್ತಾರೆ. ಕವರಿಂಗ್ ಮಾಡಿ ಅದನ್ನ ಬೇರೆ ದೇಶಕ್ಕೆ ಅಥವಾ ಹೊರಗಡೆ ಓಪನ್ ಮಾರ್ಕೆಟ್ಗೆ ಸೇಲ್ ಮಾಡಲಾಗುತ್ತೆ. ಸೊ ನೀವು ಎಪಿಸೋಡ್ ಸ್ಟಾರ್ಟಿಂಗ್ ಇಂದ ಈವರೆಗೆ ನೋಡಿದಂಥ ಅಷ್ಟು ಪ್ರೋಸೆಸ್ ಆಗಿ ಬಾಕ್ಸ್ ಆಗಿ ಅದು ಕಂಪ್ಲೀಟ್ಲಿ ಲೆಡ್ ಇಂದ ಸೀಲ್ ಮಾಡಿದ ನಂತರ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಅನ್ನೋ ಹೆಸರಿನಲ್ಲಿ ಈ ರೀತಿ ಬಾಕ್ಸ್ ಆಗುತ್ತೆ. ಈ ಬಾಕ್ಸ್ಗಳು ಬೇರೆ ಬೇರೆ ದೇಶಕ್ಕಾಗ್ಲಿ ಅಥವಾ ಇಲ್ಲೇ ಡೊಮೆಸ್ಟಿಕ್ ಯೂಸ್ಗಾಗ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಅಥವಾ ಬೇರೆ ಬೇರೆ ಇಲ್ಲಿಂದ ಸೇಲ್ ಆಗುತ್ತೆ. ಸೊ ಇದು ಒಳಗಡೆ ನೋಡಿದ್ರಲ್ಲ 10 kg 2 ಬಾಕ್ಸ್ಗಳನ್ನು ಹೊಂದಿರುವ ಒಂದು ಯೂನಿಟ್. ಸೊ ಒಂದು ಬಾಕ್ಸ್ ಅಂತಂದ್ರೆ 20 kg ಟೋಟಲ್ ವರ್ತ್ ಕ್ಯಾಶ್ಯೂಸ್. 20 kg ಕ್ಯಾಶ್ಯೂ ಬರುತ್ತೆ. ಅದ್ರ ಜೊತೆಗೆ ಬಾಕ್ಸ್ ಕಾರ್ಟನ್ ವೆಯ್ಟ್, ಆ ಬಾಕ್ಸ್ ಟಿನ್ ವೆಯ್ಟ್ ಅದೆಲ್ಲ ಸೇರಿ ಒಂದು 23 kg ಫೈನಲ್ ಪ್ರಾಡಕ್ಟ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇದು ಬೇರೆ ಬೇರೆ ದೇಶಗಳಿಗೆ, ದುಬೈಗೆ, ಬೇರೆ ಬೇರೆ ಅರಬ್ ರಾಷ್ಟ್ರಗಳಿಗೆ ಅಂತಂದ್ರೆ ಈ ರೀತಿಯಲ್ಲೇ ಅದನ್ನ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಮತ್ತು ಬೇರೆ ದೇಶ ಅಂತಂದ್ರೆ ಕೆಲವು ಪರ್ಟಿಕ್ಯುಲರ್ ಎಕ್ಸ್ಪೋರ್ಟ್ ರೂಲ್ಸ್ ಇರುತ್ತೆ. ಆ ರೂಲ್ಸಿಗೆ ತಕ್ಕಂಗೆ ಆ ದೇಶಕ್ಕೆ ಬೇಕಾದ ರೀತಿಯಲ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋ ಕೆಲಸ ನಡೆಯುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸುಹಾಸ್ ಶೆಟ್ಟಿ ಸರ್. ಈಗ ನಮ್ದು ಏನಾಗಿದೆ, ಎಕ್ಸ್ಪೋರ್ಟ್ ಅಲ್ಲಿ ನಮ್ದು 2016 ಅಲ್ಲಿ ಸ್ಟಾರ್ಟ್ ಆಗಿದೆ. 2012 ಸ್ಟಾರ್ಟ್ ಆಯ್ತು, 2016 ಅಲ್ಲಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಯ್ತು. ಫಸ್ಟ್ ಸ್ಟಾರ್ಟ್ ಆಗಿದ್ದು ದುಬೈಗೆ, ಆಮೇಲೆ ನಂತರದಲ್ಲಿ ದುಬೈ, ಕತಾರ್, ಒಮಾನ್, ಎಲ್ಲ ಅರಬ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಯ್ತು. ಮತ್ತೆ ಯುರೋಪ್ ಕಂಟ್ರಿ ಅದು ಜಪಾನಿಗೂ ಸಹ ನಾವು ರೆಗ್ಯುಲರ್ ಕೊಡ್ತಾ ಇದ್ವಿ. ರೆಗ್ಯುಲರ್ ಇದ್ದಾಗ ನಮ್ಗೆ ಅಲ್ಲಿ ಏನಾಗಿತ್ತು, ರೆಗ್ಯುಲರ್ ಹೋಗ್ತದೆ, ಬಟ್ ಅವರಿಗೆ ಪ್ಯಾಕಿಂಗ್ ಅಲ್ಲಿ ಏನಾಗ್ತದೆ, ಟಿನ್ ಅಕ್ಸೆಪ್ಟ್ ಇರಲಿಲ್ಲ. ಅವರಿಗೆ ಈ ತರ ಫ್ಲೆಕ್ಸಿ ಪ್ಯಾಕ್ ತರ ಮಾಡಿ ಕೊಡ್ಬೇಕಾಗುತ್ತೆ. ಈ ತರ ಪ್ಯಾಕಿಂಗ್ ಬೇಕಾಗ್ತದೆ, ಫ್ಲೆಕ್ಸಿ ಪ್ಯಾಕ್ ಅಂತ ಹೇಳಿ. ಅಂದ್ರೆ ಅವರು ಟಿನ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಯಾರು ಯುರೋಪಿಯನ್ ಕಂಟ್ರಿ ಇದ್ರಲ್ಲಿ, ಅವರು ಓನ್ಲಿ ಫ್ಲೆಕ್ಸಿ ಪ್ಯಾಕ್. ಬಟ್ ಯುರೋಪ್ ಕಂಟ್ರೀಸ್ ಅವರಲ್ಲಿ ದುಬೈ ಇದಕ್ಕೆಲ್ಲ ನಾವು ಟಿನ್ ಅಲ್ಲೇ ನಾವು ಪ್ಯಾಕ್ ಮಾಡಿ ಕಳಿಸಿ ಕೊಡ್ತೇವೆ. ಆಸ್ ಪರ್ ಅವ್ರ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಪ್ರಕಾರ ಮಾಡ್ತೇವೆ. ಬಟ್ ನಮ್ಮ ಮೇಜರ್ ಫೋಕಸ್ ಇರೋದೇ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ. ಡೊಮೆಸ್ಟಿಕ್ ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ಎಲ್ಲ ಕಡೆ, ಡೆಲ್ಲಿ, ಗುಜರಾತ್, ಜೈಪುರ್, ನಾರ್ತ್ ಸೈಡ್ ಏನಿದೆ ಮೇಜರ್ ಬಯರ್ ಇರೋದೇ ಅಲ್ಲಿ ನಮಗೆ. ಬಟ್ ನಮ್ಮ ಕ್ವಾಲಿಟಿ ಅಕ್ಸೆಪ್ಟ್ ಆಗಿರೋದ್ರಿಂದ ನಮಗೆ ಸೇಲ್ಸ್ ವಿಚಾರದಲ್ಲಿ ಎಲ್ಲೂ ಡೊಮೆಸ್ಟಿಕ್ ಅಲ್ಲಿ ಏನೂ ತೊಂದರೆ ಆಗಲಿಲ್ಲ. ಮತ್ತೆ ಪ್ರೋಸೆಸ್ ಮಾಡೋದು ಹಾಗೆ, ನಾವು ಡೊಮೆಸ್ಟಿಕ್ಗೆ ಏನ್ ಬೇಕು ಆ ಒರಿಜಿನ್ ಅನ್ನ ನಾವು ಇಂಪೋರ್ಟ್ ಮಾಡಿಯೇ ಮಾಡುವಂಥದ್ದು. ಎಕ್ಸ್ಪೋರ್ಟ್ ಮಾಡುವಾಗ ಅದಕ್ಕೆ ಏನ್ ರಿಲೇಟೆಡ್ ಇರ್ತದೆ ಮಾಡಬೇಕಾಗ್ತದೆ. ಸೊ ಮೇನ್ಲಿ ಫೋಕಸ್ ಇರೋದು ನಮ್ದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ. ಆ ಇದರಲ್ಲಿ ಈಗ ನಮ್ಮ
ಇಂಡಿಯಾದಲ್ಲಿ ನಂಬರ್ 1 ಆಗಿದ್ದೇವೆ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ. ಎಕ್ಸ್ಪೋರ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಡೊಮೆಸ್ಟಿಕ್ ಅಲ್ಲಿ ಮಾತ್ರ ಕೃಷ್ಣ ಪ್ರಸಾದ್ ಬ್ರ್ಯಾಂಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. मेरा नाम मोनू है, मैं वेस्ट बंगाल से आता हूँ। मैं यहाँ कृष्णा प्रसाद का साथ काम पे लगा हूँ 10 साल से। 10 साल से तो यहाँ बहुत अच्छा लोग है, शहर जो है बहुत अच्छा है, तो कोई भी कुछ प्रॉब्लम होता है तो सॉल्व करता है, और इनका क्वालिटी बहुत अच्छा है। और बाकी ये सब जो टीम जो लोग रहते हैं बहुत अच्छा है, आज तक हमारा कोई कंप्लेन नहीं है। क्वालिटी बहुत मस्त क्वालिटी है। जब मैं फर्स्ट टाइम आता हूँ यहाँ, सबसे पहले सर से मिल के यहाँ पहले डील करने का बाद फिर हम नेक्स्ट फैक्ट्री को जाता हूँ। बाकी बहुत अच्छा है, कोई कंप्लेन नहीं है, बट कोई भी प्रॉब्लम होता है तो पहले सर को बोलने से सर सॉल्व कर देता है। अभी आपने दूसरी जगह पे मिलता है आपको? हाँ जी, क्यों कृष्ण प्रसाद इधर कैश से क्यों आता है? इधर इसका Quality- क्वालिटी बहुत अच्छा है, मतलब जो दिखाएगा वही जाता है। हर जगह में क्या होता है, हम लोग तो देखो हमारा जो डिस्टेंस है, मेरा बहुत दूर है, कलकत्ता से मैं आता हूँ। मेरे को तो रोज़ आना जाना तो होता नहीं है कि मैं रोज़ आके माल चेक करके लेके जाऊँ। तो इधर अगर हम घर में बैठ के माल बुक करेगा तो जो दिखाएगा वही जाता है, इसीलिए इनका ऊपर बहुत भरोसा रहता है। बाकी लोग के पास आके बात करके देख के मुझे माल लेना पड़ता है। इनका क्वालिटी बहुत अच्छा है। ಒಂದು ಆ ಕಡೆ ಟಿನ್ನು, ಇನ್ನೊಂದು ಈ ತರ ಈ ತರ buckets. ರಿಯೂಸಬಲ್ ಬಕೆಟ್ಸ್. Yes. ಅಂದ್ರೆ ಇದ್ರಲ್ಲಿ ಒಂದ್ಸಲ ನೀವು ಕ್ಯಾಶ್ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಖಾಲಿ ಆದ್ಮೇಲೆ ಈ ಬಕೆಟ್ ಅವ್ರು ಅನ್ನ ಬೇಕಾದ್ರೆ ರೀಯೂಸ್ ಮಾಡ್ಕೊಳ್ಬಹುದು. ಅದನ್ನ ಕೆಲವರು ರಿಕ್ವೈರ್ಮೆಂಟ್ ಕೊಡ್ತಾರೆ, ನಮಗೆ ಈ ತರ ಬಕೆಟ್ ಬೇಕಂತ, ಅವರಿಗೆ ಮಾತ್ರ ನಾವು ಇದು ಕೊಡೋದು. ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ನಮ್ದು ಟಿನ್ ಮತ್ತೆ ಈ ತರ ಬಾಕ್ಸ್ ಪ್ಯಾಕಿಂಗ್ ಆಗ್ತದೆ. ಆರ್ಡರ್ಸ್ ಏನ್ ಡಿಪೆಂಡ್ ಬರ್ತದೆ, ಯಾವ ಗ್ರೇಡ್ಸ್ ಅಂತ ಇದೆ ಅದರ ಬೇಸ್ ಮೇಲೆ ಡಿಸ್ಪ್ಯಾಚ್ ಆಗ್ತಾ ಇರ್ತದೆ. ಅದ್ರಲ್ಲೆಲ್ಲ ಗ್ರೇಡ್ಸ್ ಮಾರ್ಕ್ ಮಾಡಿ ಎಲ್ಲ ಮಾರ್ಕ್ ಮಾಡಿದ್ದೇವೆ. ಇಲ್ಲಿ ಸ್ಟೋರೇಜ್ ಮಾಡುವಾಗ್ಲೂ ಅಷ್ಟೇ, ನಮ್ಮ ಸೆಕ್ಷನ್ ಅವರು ಎಲ್ಲ ಗ್ರೇಡ್ ವೈಸ್ ಅಲ್ಲೇ ಇಟ್ಟಿರ್ತಾರೆ. ಫಸ್ಟ್ ಇನ್ ಫಸ್ಟ್ ಔಟ್ ಸಿಸ್ಟಮ್ ಅಲ್ಲೇ ಕಳಿಸಿ ಕೊಡ್ತಾ ಇರ್ತಾರೆ. ಯಾವ ಗ್ರೇಡ್ ಫಸ್ಟ್ ಇವತ್ತು ಬಂದಿರುತ್ತೆ, ನಾಡಿದ್ದು ಸೇಲ್ ಆಗುವಾಗ ಇದನ್ನ ಫಸ್ಟ್ ಹೋಗಿರುತ್ತೆ, ಫಿಫೋ ಸಿಸ್ಟಮ್ ಅಲ್ಲೇ ಆಗುತ್ತೆ. ಆಮೇಲೆ ಮತ್ತೆ ಏನ್ ಕ್ವಾಂಟಿಟಿ ಇರುತ್ತೆ ಎಲ್ಲ ಎಕ್ಸಾಕ್ಟ್ ಕ್ವಾಂಟಿಟಿ ಎಲ್ಲ ಡೀಟೇಲ್ಸ್ ಸ್ಟಾಕ್ ಇದೆಲ್ಲ ಬಾಸ್ ಹತ್ರ ಕೊಟ್ಟಿರ್ತಾರೆ. ಇವತ್ತು ಏನ್ ಸ್ಟಾಕ್ ಇದೆ ಏನಿದೆ ನಮ್ದೆಲ್ಲ ಡೀಟೇಲ್ಸ್ ಅಕೌಂಟ್. ಇದು ಫ್ಲೆಕ್ಸಿ ಪ್ಯಾಕಿಂಗ್ ಅಂತ. ಇದು ಫ್ಲೆಕ್ಸಿ ಪ್ಯಾಕ್. ಸೊ ಅಂದ್ರೆ ಇದರಲ್ಲಿ ಈ ಮೆಟೀರಿಯಲ್ ಮತ್ತೆ ಕ್ಯಾಶ್ ಬಿಟ್ರೆ ಬೇರೆ ಏನಿಲ್ಲ, ಅದರಲ್ಲಿ ಏರ್ ಟೈಟ್ ಆಗಿ ಇರ್ತದೆ. ಇದು ಏರ್ ಟೈಟ್ ಆಗಿ ಅದನ್ನ ಸೀಲ್ ಮಾಡ್ತಾರೆ. ಇದ್ರಲ್ಲಿ ಏನಾಗುತ್ತೆ, ಅದು ನಮ್ಮ ಫ್ಲೆಕ್ಸಿ ಪ್ಯಾಕ್ ಮಿಷನ್ ಅಲ್ಲಿ ನಿಮ್ಮ ತಲೆ ಕೂದಲಾಗ್ಬೋದು, ಮೆಟಲ್ ಆಗ್ಬೋದು, ಏನೇ ಇದ್ರು ಅದೇ ಡಿಟೆಕ್ಟ್ ಮಾಡಿ ಕ್ಲಿಯರ್ ಓನ್ಲಿ ಕ್ಯಾಶ್ ಮಾತ್ರ ಕೊಟ್ಟು ಈ ತರ ಫ್ಲೆಕ್ಸಿ ಪ್ಯಾಕ್ ಆಗ್ತದೆ. ಆ ತರ ಏನಾದ್ರು ಕಂಟೆಂಟ್ ಇದ್ರೆ ಅದು ಮೂವ್ ಆಗೋದಿಲ್ಲ ಮುಂದೆ. ಅಂದ್ರೆ ಕಂಟೆಂಟ್ ಬಂದು ಅಲ್ಲೇ ನಮಗೆ ಅದು ಇಂಟಿಗ್ರೇಷನ್ ಬರುತ್ತೆ, ಅದನ್ನ ನಾವು ಅಲ್ಲಿ ಕ್ಲಿಯರ್ ಮಾಡ್ಕೊಂಡೆ ಮುಂದಾಗ್ಬೇಕು. ಇದು ಯುರೋಪಿಯನ್ ಕಂಟ್ರೀಸ್ ಹಿಂಗೆ ಈ ತರ ಮಾಡ್ಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಯಾವ್ದೋ ಭೂಮಿ ಮೇಲೆ ಬೆಳೆದಂತಹ ಒಂದು ಗೇರು ಮರ, ಅದ್ರಲ್ಲಿ ಬಿಡೋ ಗೇರು ಹಣ್ಣು, ಅದ್ರಲ್ಲಿ ಬರುವ ಗೇರು ಬೀಜ, ಇಷ್ಟೆಲ್ಲ ಪ್ರೋಸೆಸ್ ಆಗಿ ಫೈನಲ್ ಆಗಿ ಗೋಡಂಬಿ ಅಂತ ಕರೆಸ್ಕೊಂಡು ಅಥವಾ ಕ್ಯಾಶ್ಯೂ ಅಂತ ಕರೆಸ್ಕೊಂಡು ಬೇರೆ ಬೇರೆ ರೀತಿನಲ್ಲಿ, ಅಂದ್ರೆ ಸಿಹಿ ತಿನಿಸುಗಳಿಗಾಗ್ಲಿ, ಕುಕೀಸ್ಗಳಿಗಾಗ್ಲಿ, ಅಥವಾ ನಾರ್ಮಲ್ ರೆಗ್ಯುಲರ್ ಕನ್ಸಂಪ್ಷನಿಗಾಗ್ಲಿ, ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಅನ್ನುವ ಲೆಕ್ಕಾಚಾರದಲ್ಲಿ ಬೇರೆ 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 ವ್ಯಾಯಾಮದಲ್ಲಿ ಅದನ್ನ ನಾವೇನು ತಿಂತೀವಿ ಅದಕ್ಕೆ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇಷ್ಟೆಲ್ಲ ಪ್ರೋಸೆಸ್ ಆಗಿ ಫೈನಲ್ ಆಗಿ ಈ ತರ ಬಾಕ್ಸ್ಗಳಾಗಿ ಅಥವಾ ಟಿನ್ಗಳಾಗಿ ರೆಡಿ ಆದ ನಂತರ ಅದನ್ನ ಓಪನ್ ಮಾರ್ಕೆಟ್ಗೆ, ಡೊಮೆಸ್ಟಿಕ್ ಮಾರ್ಕೆಟ್ಗೆ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕಳಿಸಲಾಗುತ್ತೆ. ಸೊ ನಾವು ತಿನ್ನುವ ಪ್ರತಿ ಗೋಡಂಬಿಯ ಬೀಜದ ಹಿಂದೂ ಕೂಡ ಇಷ್ಟು ವರ್ಕ್ ಇದೆ, ಇಷ್ಟು ಶ್ರಮ ಇದೆ. ಮತ್ತು ಅದರ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಅದರ ಕ್ವಾಲಿಟಿ ಚೆಕ್ಗಳಿಗೆ ಬೇರೆ 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 ರೀತಿಯ ಸ್ಟೆಪ್ಸ್ಗಳಿದೆ, ಸ್ಟ್ಯಾಂಡರ್ಡ್ಗಳಿದೆ. ಅವೆಲ್ಲವನ್ನ ಕ್ಲಿಯರ್ ಮಾಡಿದಾಗ ಮಾತ್ರ ಭಾರತದ ನಂಬರ್ 1 ಆಗೋದಕ್ಕೆ ಸಾಧ್ಯ. ಹಾಗಾಗಿಯೇ ಕೃಷ್ಣ ಪ್ರಸಾದ್, ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಸದ್ಯಕ್ಕೆ ಕ್ಯಾಶ್ಯೂ ಇಂಡಸ್ಟ್ರಿನಲ್ಲಿ ಆಳ್ತಾ ಇರುವಂತಹ ಒಂದು ಕಂಪನಿಯಾಗಿ, ಒಂದು ಇಂಡಸ್ಟ್ರಿ ಆಗಿ ನಮ್ಮೂರಲ್ಲಿದೆ ಅನ್ನೋದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಸೊ ಇಷ್ಟೆಲ್ಲ ಪ್ರೋಸೆಸ್ ಅನ್ನ ಮಾಡಿರುವ ಸಂಪತ್ ಶೆಟ್ಟಿ ಅವರನ್ನ ಒನ್ ಲಾಸ್ಟ್ ಟೈಮ್ ಬನ್ನಿ ಮಾತಾಡ್ಸೋಣ. ಸಾವಿರಾರು ಜನ ಕೆಲಸ ಮಾಡುವಂತಹ ಈ ಯೂನಿಟ್ ನಲ್ಲಿ ಇರುವಂತಹ ಕ್ಯಾಂಟೀನ್ ಅಲ್ಲಿ ನಾನಿದ್ದೀನಿ. ಈ ಕ್ಯಾಂಟೀನ್ ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಒಂದು 10 ಕಾಲಿಂದ ಸಂಜೆ 4 ಗಂಟೆವರೆಗೆ ಅನ್ಲಿಮಿಟೆಡ್ ಊಟವನ್ನ ಇಲ್ಲಿನ ಎಂಪ್ಲಾಯೀಸ್ ಗಳಿಗೋಸ್ಕರ ಸರ್ವ್ ಮಾಡಲಾಗುತ್ತೆ. ಅಂದ್ರೆ ಲಿಮಿಟೇಷನ್ಸ್ ಇಲ್ಲ, ಅವರ ಹೊಟ್ಟೆ ಹಸು ಇರಬಾರ್ದು, ಜೊತೆಗೆ ಕೆಲಸನೂ ಆಗಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್. ಆದ್ರೆ ಈ ಐಡಿಯಾದ ಹಿಂದೆ ಒಂದು ಕಥೆನೇ ಇದೆ. ಆ ಕಥೆ ಏನು ಅನ್ನೋದನ್ನ ಹೇಳೋದಕ್ಕೆ ಸ್ವತಃ ಸಂಪತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇಲ್ಲೊಂದು ಕಥೆ ಅಂತ ಕೇಳ್ಪಟ್ಟೆ, 10 ರಿಂದ 4 ಗಂಟೆವರೆಗೆ ಊಟ ಕೊಡೋದ್ರ ಹಿಂದೆ ಒಂದು ಕರುಣಾಜನಕ ಕಥೆ ಇದೆ ಅಂತ ಹೇಳಿ. ಆ ಕಥೆ ನೀವೇ ಹೇಳಿದ್ರೆ ಚಂದ ಅಂತ. ಏನಾಯ್ತು, ನಾವು ಎಜುಕೇಶನ್ ಮುಗಿಸಿ ನಾವು ಬೆಂಗಳೂರು ಜಾಬಿಗೆ ಹೋದ್ವಿ. ಬೆಂಗಳೂರು ಜಾಬಿಗೆ ಹೋದಾಗ ಅವಾಗಿನ ಪರಿಸ್ಥಿತಿಗಳು ಹೇಗಿತ್ತು ಅಂತೇಳಿ ಹೇಳಿದ್ರೆ, ನಮ್ಗೆ
3 ಹೊತ್ತು ಸಫಿಶಿಯೆಂಟ್ ಆಗಿ ಖರ್ಚು ಮಾಡುವಷ್ಟು ಆರ್ಥಿಕ ವ್ಯವಸ್ಥೆ ಇರಲಿಲ್ಲ. ಅವಾಗ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬೆಳಿಗ್ಗೆ 10:30 11 ಗಂಟೆಗೆ, ಬೆಂಗಳೂರಲ್ಲಿ ನೀವು ಬಿಸಿಬೇಳೆ ಬಾತ್ ಬಹಳ ಫೇಮಸ್ ಇದೆ, ನಾವು 11 ಗಂಟೆಗೆ ಹೋಗಿ ಬಿಸಿಬೇಳೆ ಬಾತ್ ತಿಂತಾ ಇದ್ವಿ. ಮಧ್ಯಾಹ್ನದ ಊಟ ಮತ್ತೆ ಬೆಳಿಗ್ಗೆ ತಿಂಡಿ ಎರಡು ಒಂದೇ ಆಗ್ತಾ ಇತ್ತು. ಹಾಗೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಆರಂಭದ ದಿನಗಳನ್ನ ಕಳೆದಂತದ್ದು. ನಾವು ಇಂಡಸ್ಟ್ರಿ ಮಾಡಿದಾಗ ನಮ್ಗೆ ಬಂದ ಥಾಟ್ ಏನ್ ಕೇಳಿದ್ರೆ, ಏನೀಗ ಎಂಪ್ಲಾಯ್ಸ್ ಬೆಳಿಗ್ಗೆ 8 ಗಂಟೆ ಬರ್ತಾರೆ, 8 ಗಂಟೆ ಬರುವಾಗ ಕೆಲವು ಮಕ್ಕಳು ಊಟ ಮಾಡಿ ಬರ್ತಾರೆ, ಊಟ ಮಾಡದೇನೂ ಬರ್ತಾರೆ. ಅಂತವ್ರು ಹಸಿವಿನಿಂದ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಕ್ಯಾಂಟೀನ್ ಸೆಟಪ್ ನ ನಾವು ಮಾಡಿದ್ದೀವಿ ಸರ್. ಬೆಳಿಗ್ಗೆ 10-10:30 ಊಟ ರೆಡಿ ಇರುತ್ತೆ, ಅಪ್ ಟು 4 ಗಂಟೆ ತನಕ ರೆಡಿ ಇರುತ್ತೆ. ಯಾರು ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ಊಟ ಮಾಡ್ಬೋದು. ಬಟ್ ಊಟನ ಹಾಳು ಮಾತ್ರ ಮಾಡಬಾರ್ದು, ವೇಸ್ಟ್ ಮಾತ್ರ ಮಾಡುವಂಗಿಲ್ಲ. CC ಕ್ಯಾಮ್ರಾದ ಕೆಳಗಡೆ ಡಸ್ಟ್ಬಿನ್ ಇಟ್ಟಿರ್ತೀವಿ, ಅದನ್ನ ಆಫೀಸಿಂದ ಮಾನಿಟರ್ ಮಾಡ್ತೀವಿ. ಅವ್ರು 10 ಗಂಟೆಯಿಂದ 4 ಗಂಟೆವರೆಗೆ 2 ಬಾರಿ 3 ಬಾರಿ ಊಟ ಮಾಡೋದು ತೊಂದರೆ ಇಲ್ಲ, ವೇಸ್ಟ್ ಮಾತ್ರ ಮಾಡಿರ್ಲಿಕ್ಕಿಲ್ಲ. ಅಂಡ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈ ಕಂಪನಿ ಸುಮಾರು ಸಾವಿರಾರು ಕೋಟಿ ಉದ್ಯಮವನ್ನ ಕಂಡುಹಿಡಿದಿರುವಂತ ಇವರು ಸ್ವತಃ ತನ್ನ ಎಂಪ್ಲಾಯೀಸ್ ಜೊತೆ ಕೂತ್ಕೊಂಡು ಇದೇ ಕ್ಯಾಂಟೀನ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಅನ್ನೇ ಇಲ್ಲಿ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಅದ್ರ ಹಿಂದೆ ಉದ್ದೇಶ ಏನ್ ಗೊತ್ತಾ ಸರ್, ಕೆಲವೊಮ್ಮೆ ಏನಾಗತ್ತೆ, ಫುಡ್ ಕ್ವಾಲಿಟಿ ವರ್ಕರ್ಸಿಗೆ ಏನ್ ರೀಚ್ ಆಗತ್ತೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಅದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನನಗೆ ಸಪರೇಟ್ ಆಗಿ ಇಡುವಂತ ಸಿಸ್ಟಮ್ ನ ಬಂದ್ ಮಾಡಿಸಿಬಿಟ್ಟೆ, ಕ್ಲೋಸ್ ಅಂದ್ರೆ ಅದನ್ನ ಇಡ್ಲೇಬಾರದು ಅನ್ನುವಂತ ರೂಲ್ಸ್ ನ ತಗೊಂಡ್ ಬಂದ್ವಿ. ವರ್ಕರ್ಸಿಗೆ ಏನು ಯಾವ ವೆಸಲ್ ಅಲ್ಲಿ ಇಟ್ಟಿರ್ತಾರೆ ಅದೇ ವೆಸಲ್ ಅಲ್ಲಿರೋ ಊಟವನ್ನ ತಂದು ಮ್ಯಾನೇಜ್ಮೆಂಟ್ ಸ್ಟಾಫ್ಸಿಗೂ ಕೊಡ್ಬೇಕು, ನಾನು ಕೂಡ ಅದೇ ಊಟವನ್ನ ಮಾಡ್ಬೇಕು. ಈ ಸಿಸ್ಟಮ್ ಈಗ ನಡೀತಾ ಇದೆ ಸರ್. ಎಲ್ರಿಗೂ ಸೇಮ್, ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಅದೇ ಊಟ ಮಾಡೋದು. ಹೌದು, ಇಲ್ಲಿ ಜಾತಿ ಧರ್ಮ ಇನ್ನೊಂದು ಯಾವುದು ಇಲ್ಲ ಸರ್. ಒಳಗಡೆ ಬಂದಾಗ ಅವನ ಕರ್ತವ್ಯಗಳೇನು, ಅವ್ನು ಏನ್ ಮಾಡ್ಲಿಕ್ಕಿದೆ ಅಷ್ಟ್ ಮಾತ್ರ ವಿಚಾರ ಬರುತ್ತೆ, ಅಷ್ಟೇನೆ ಸರ್. ಇದೊಂಥರ ಗ್ರೇಟ್ ಐಡಿಯಾ. ನಾನ್ ನಿಮ್ ಮುಂದೆ ಹೇಳಿದ್ರೆ ಹೊಗಳ್ತೀನಿ ಅಂತ ಅನಿಸ್ಬೋದು, ಬಟ್ ಇಂಥ ಐಡಿಯಾಗಳನ್ನ ಕಂಪನಿಗಳು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಕಂಪನಿ ಅಂಡ್ ಎಂಪ್ಲಾಯ್ ನಡುವಿನ ಸಂಬಂಧ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಪ್ರಾಬ್ಲಿ ನಿಮ್ಮ ಉನ್ನತಿಗೂ ಅದು ಒಂದು ಕಾರಣ ಆಗಿರ್ಬೋದು ಅಲ್ವಾ ಸರ್? ಹೌದು ಸರ್. ಸಂಪತ್ ಸರ್, ಪ್ರಾಬ್ಲಿ ಇವತ್ತಿನ ದಿನ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ 2012 ಫಸ್ಟ್ ಡೇ ಅಥವಾ ಫಸ್ಟ್ ಮಂತ್ ಆಫ್ ದ ಇಂಡಸ್ಟ್ರಿ ನೆನ್ಪು ಮಾಡ್ಕೊಂಡ್ರೆ ಏನ್ ಸಡನ್ ಆಗಿ ಒಂದು ಫ್ಲಾಶ್ ಏನ್ ಬರುತ್ತೆ? ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಬಹಳ ಅಜಗಜಾಂತರ ಗ್ಯಾಪ್ ಇದೆ ಸರ್. ಆಕ್ಚುಲಿ ಅವತ್ತಿನ ದಿನದಲ್ಲಿ ನಮ್ಮ ಹೋರಾಟ ಇದ್ದಂತದ್ದು ಒಂದು 10 ಗೋಣಿಯ ಗೇರು ಬೀಜ ಸಂಸ್ಥೆಯನ್ನ ಪ್ರೊಸೆಸಿಂಗ್ ಪ್ಲಾಂಟ್ ರೆಡಿ ಮಾಡೋದು. ಅಂದ್ರೆ ಒಂದು 750ರಿಂದ 1000 kg ಒಳಗಡೆ. ಆಗ ನನಗೆ ಶಂಕರನಾರಾಯಣ ಕ್ಯಾಶ್ಯೂಸ್ ಅಲ್ಲಿ ಶಶಿಧರ್ ಶೆಟ್ಟರು ಒಂದೇ ಹೇಳಿಕೊಟ್ಟಿದ್ರು, ನೀನು 10 ಗೋಣಿ ಕೆಲಸ ಮಾಡಿದ್ರೆ ಎಲ್ಲಾ ಖರ್ಚನ್ನ ತೆಗೆದ್ರೆ ಒಂದು 10,000 ರೂಪಾಯಿ ಉಳಿಬಹುದು ದಿನಕ್ಕೆ ಅಂತ ಒಂದು ಲೆಕ್ಕಾಚಾರ ಅವ್ರು ಕೊಟ್ಟಿದ್ದು. ನಮ್ಗೆ ಆಗಿನ ದಿನಕ್ಕೆ 10,000 ಉಳಿದು ದೊಡ್ಡ ಹಣ ಅಂತ. ಆ ಲೆಕ್ಕಾಚಾರ ಇಟ್ಕೊಂಡು ನಾವು ಆರಂಭ ಮಾಡಿದ್ವಿ. ಅಲ್ಲಿಂದ ಈಗ ಬರ್ತಾ ಬರ್ತಾ ಈಗ ನಿಯರ್ಲಿ 1 ಲಕ್ಷ ಟನ್ ಕೆಜಿ ಇವತ್ತು ಆಗ್ತಾ ಇದೆ. 150 ಟನ್ಗೆ ಪ್ಲಾಂಟ್ ರೆಡಿ ಇದೆ, ಎವ್ರಿಥಿಂಗ್. ಹಾಗಾಗಿ ಅದು ತುಂಬಾ ಖುಷಿ ಕೊಡುತ್ತೆ ಈಗ. ಬಟ್ ಆ ಸ್ಟ್ರಗಲಿಂಗ್ ಡೇಸ್, ನಾನೆಲ್ಲೋ ಕೇಳಿದೆ, 1 ತಿಂಗಳ ಸಂಬಳ ಕೊಡೋದಕ್ಕೂ ಕೂಡ ನೀವು ಎಲ್ಲೆಲ್ಲಿಂದನೋ ಫಂಡ್ ಮಾಡ್ಕೊಂಡು ಬರ್ಬೇಕಿತ್ತು, ಯಾರ್ಯಾರಂದ ಇಸ್ಕೊಂಡ್ ಬರ್ಬೇಕಿತ್ತು. ಅಂದ್ರೆ 2012ರಲ್ಲಿ ನಾವು ಸಂಸ್ಥೆನ ಆರಂಭ ಮಾಡಿ 13 ಜಾನ್ವರಿಯಲ್ಲಿ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಅವತ್ತಿನ ದಿನದಲ್ಲಿ ನನಗೆ ವರ್ಕಿಂಗ್ ಕ್ಯಾಪಿಟಲ್ ಇದ್ದಿದ್ದು ಕೇವಲ 1 ಕೋಟಿ ಮಾತ್ರ. ಈ 1 ಕೋಟಿಯಲ್ಲಿ ಅವತ್ತಿನ ದಿನಕ್ಕೆ ಗೇರು ಬೀಜದ ರೇಟ್ ಬಂದು ಒಂದು 40-42 ರೂಪಾಯಿ ಇತ್ತು. ಅವತ್ತಿನ ಡಾಲರ್ ರೇಟ್ ಕೂಡ ಕಡಿಮೆ ಇತ್ತು. 100 ಟನ್ ಬೀಜವನ್ನ ತಂದು ಸ್ಟೋರ್ ಮಾಡಿದಾಗ 50 ಲಕ್ಷ ರೂಪಾಯಿ ಖಾಲಿ ಆಗಿರೋದು. ಆಗಿನ ದಿನಕ್ಕೆ ಅದು ಬಹಳ ದೊಡ್ಡ ಕಷ್ಟ. ಅಂದ್ರೆ ಮ್ಯಾನ್ ಪವರ್ ಟೀಮ್ ಕೂಡ ಸಣ್ಣದೇ ಇತ್ತು. ಅವರಿಗೆ ಆಗೆಲ್ಲ ಶನಿವಾರ ಪೇಮೆಂಟ್ ಮಾಡೋದು, ಶನಿವಾರ ಸಂಜೆ ಕ್ಯಾಶ್ ಅಲ್ಲಿ ಎಲ್ರಿಗೂ ಹಣ ಕೊಡುವಂತದ್ದು. ಆ ಹಣ ಕೊಡ್ಲಿಕ್ಕೆ ಒಂದು 50-60 ಸಾವಿರ ರೂಪಾಯಿ ಕಮಿಟ್ಮೆಂಟ್ ಬರ್ತಾ ಇತ್ತು. ಅದನ್ನ ಅರೇಂಜ್ ಮಾಡ್ಬೇಕಾದ್ರೂ ಕೂಡ ಗುರುವಾರ ಸಂಜೆಯಿಂದ ನಮ್ಗೆ ಅದೇ ಕೆಲಸ. ಈ ಶನಿವಾರಕ್ಕೆ ಯಾರ ಹತ್ರ ಕೇಳುದು ಅಂತ. ಈಗ ಏಜೆಂಟ್ಸ್ ಅಥವಾ ಬೈಯರ್ ಹತ್ರ ತಗೊಳ್ಳೋ ಹಣನೆಲ್ಲ RCN ರಿಲೀಸ್ ಮಾಡ್ಲಿಕ್ಕೆ ತರಲಿಕ್ಕೆ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಅವ್ರ ಹತ್ರ ಕೇಳೋ ಪರಿಸ್ಥಿತಿ ಇಲ್ಲ. ಆಗ ಸ್ನೇಹಿತರಿಗೆ ಕಾಲ್ ಮಾಡ್ತಾ ಇದ್ವಿ, ಅಥವಾ ನಮ್ಗೆ ಬೇಕಾದವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ವಿ. ಕೆಲವೊಬ್ರು ರೆಫ್ಯೂಸ್ ಮಾಡ್ತಾ ಇದ್ರು, ಕೆಲವೊಬ್ರು ನಮ್ಮ ಫೋನ್ ಅಟೆಂಡ್ ಮಾಡೋದು ನಿಲ್ಲಿಸ್ಬಿಟ್ರು. ಆವತ್ತು ಯಾರೆಲ್ಲ ನನಗೆ ಸಹಾಯ ಮಾಡಿದವ್ರು ಎಲ್ಲರೂ ಇವತ್ತು ನನ್ನ ಜೀವನದಲ್ಲಿ ಉಳ್ಕೊಂಡಿದ್ದಾರೆ. ಯಾರೆಲ್ಲ ಸಣ್ಣ 10,000 ಕೊಟ್ಟರು, 20,000 ಕೊಟ್ಟರು, ಅವರೆಲ್ಲರನ್ನೂ ಇವತ್ತು ನನ್ನ ಜೀವನದಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ಅವತ್ತಿನ ದಿನ ನೀವು ಅನ್ಕೊಂಡಿದ್ರ ಈ ಮುಂದೆ 2026 ಅಥವಾ ಒಂದು 10-12 ವರ್ಷದ ನಂತರ ಇಂಡಸ್ಟ್ರಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ, ಇಷ್ಟು ಜನ ನನ್ನ ಅಂಡರ್ ಅಥವಾ ನನ್ನ ಕಲ್ಪನೆ ಅದು ಕನಸಿಗೆ ನೀರ್ ಹಾಕುವ ಜನ ಆಗಿರ್ತಾರೆ ಅಂತ ಹೇಳಿ? ಬಟ್ ಅವತ್ತಿನ ದಿನಕ್ಕೆ ಈ ಮಟ್ಟದ ಸಕ್ಸಸ್ ನಾವು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವತ್ತಿನ ದಿನಕ್ಕೆ ಒಂದು 100 ಗೋಣಿಯ ಕೆಲಸ ಮಾಡುವ ಅವತ್ತಿನ ಕಾಲಕ್ಕೆ 100 ಗೋಣಿ ಕೆಲಸ ಬಹಳ ದೊಡ್ಡ ಕೆಲಸ. ಹಾಗಂದ್ರೆ ಟೆಕ್ನಾಲಜಿಗಳು ಬೆಳೆದಿರಲಿಲ್ಲ.
100 ಗೋಣಿ ಕೆಲಸ ಮಾಡಬೇಕು ಅನ್ನೋದು ಒಂದು ಕನಸಿತ್ತು. ಆಗಿನ ದಿನಕ್ಕೆ ಸರಿಯಾಗಿ ನನಗೆ ಶಂಕರನಾರಾಯಣ ಕ್ಯಾಶು ಶಶಿಧರ್ ಶೆಟ್ಟರು ಒಂದು ಟಾರ್ಗೆಟ್ ಕೊಟ್ಟಿದ್ರು. ನಾವಿಬ್ರು 100 ಕೋಟಿ ಸೇಲ್ಸ್ ಯಾವಾಗ ರೀಚ್ ಆಗತ್ತೆ ಅವತ್ತಿಂದ ಕೋಟ್ ಹಾಕೊಂಡು ಆಫೀಸಿಗೆ ಹೋಗ್ಬೇಕು ಅನ್ನೋದು ನಾವಿಬ್ರು ಮಾತಾಡ್ಕೊಂಡಂತ ದಿನಗಳು 2013-14 ಹೊತ್ತಲ್ಲಿ. ಅದಾದ್ಮೇಲೆ ಹಂತ ಹಂತವಾಗಿ ಬಂದ್ವಿ. ಬೆಳೀತಾ ಬರ್ತಾ ಟೆಕ್ನಾಲಜಿಗಳು ಯೂಸ್ ಆದವು. ಅಲ್ಲಿಂದ ಟಾರ್ಗೆಟ್ಗಳನ್ನ ಚೇಂಜ್ ಮಾಡ್ಕೊಂಡ್ವಿ. ಒಂದು ಗುರಿನ ರೀಚ್ ಆದ ಕೂಡ ಅದಕ್ಕೆ ಸರಿಯಾಗಿ ಇನ್ನೊಂದು ಗುರಿ ಫಿಕ್ಸ್ ಆಗ್ತಾ ಇತ್ತು. ಇವತ್ತು ಎಕ್ಸ್ಪೋರ್ಟರ್ ಆಗ್ಬೇಕಂತ ಕಂಡ ನಂತರದಲ್ಲಿ ನಾವ್ಯಾಕೆ ಗ್ಲೋಬಲ್ ಎಕ್ಸ್ಪೋರ್ಟರ್ ಆಗಬಾರ್ದು ಅಂತ ಬಂತು. ಫಸ್ಟ್ ನಾವು ಫೋಕಸ್ ಮಾಡಿದ್ದು ಗಲ್ಫ್ ಕಂಟ್ರಿಗಳು, ನಮ್ಮ ದುಬೈ ಇರ್ಬೋದು, UAE, ಅರಬ್ ಕಂಟ್ರೀಸ್ಗಳನ್ನ ನಾವು ಇದು ಮಾಡಿದ್ವಿ. ಅಲ್ಲಿನ ಸಹಕಾರಗಳು ನಮಗೆ ದುಬೈಯಿಂದ ತುಂಬಾ ಸಪೋರ್ಟ್ ಸಿಕ್ತು. ಅದಾದಮೇಲೆ ಸ್ಲೋಲಿ ನಾವು ಜಪಾನ್ ಮೇಲೆ ಫೋಕಸ್ ಮಾಡಿದ್ವಿ. ಜಪಾನಿಗೆ ಎಕ್ಸ್ಪೋರ್ಟ್ಗಳು ಆರಂಭ ಆದವು. ಹಾಗೆ ಹಂತ ಹಂತವಾಗಿ ಗುರಿಗಳನ್ನೂ ಬೆಳೆಸ್ಕೊಂತ ಬಂದ್ವಿ. ನಮ್ಮ ಅಫರ್ಟ್ಗಳು ಜಾಸ್ತಿ ಆಗ್ತಾ ಬಂತು. ಅದಕ್ಕೆ ಸರಿಯಾಗಿ ನಮಗೆ ಬ್ಯಾಂಕಿನವರು ಕೂಡ ಸಾಲ ಸೌಲಭ್ಯವನ್ನು ಸರಿಯಾಗಿ ಸಪೋರ್ಟ್ ಮಾಡಿದ್ರು. ಯೂನಿಯನ್ ಬ್ಯಾಂಕಲ್ಲಿ ಇರ್ಬೋದು, SBIನವ್ರು ಇರ್ಬೋದು. ಅವರ ಯಾಕಂದರೆ ಇಂಡಸ್ಟ್ರಿ ಸಕ್ಸಸ್ಸಲ್ಲಿ ಬಹಳ ದೊಡ್ಡ ಪಾತ್ರ ಬರೋದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅವರು ಕೊಡುವಂಥ ಸಹಕಾರನೇ ನಮ್ಗೆ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ಅದೆಲ್ಲವೂ ಸೇರಿ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಸರ್. ಸಾಮಾನ್ಯವಾಗಿ ವರ್ಕರ್ಸ್ ಕೈಯಿಂದ ದುಡಿಸ್ಕೊಂಡು ಓನರ್ಸ್ ಕಾರ್ ತಗೊಂಡು ಓಡಾಡೋದು ನೋಡಿದ್ದೀವಿ. ಆದರೆ ನಾನು ಕೇಳ್ಪಟ್ಟೆ ನಿಮ್ಮ ಜೊತೆಗೆ ಇದ್ದಂಥ ಒಂದಿಷ್ಟು ಜನರಿಗೆ ನೀವೇ ಒಂದು ಕಾರನ್ನು ಕೊಡಿಸಿದ್ದೀರಿ, ಒಂದು 7-8 ಕಾರ್ಗಳನ್ನು ನೀವು ಸಂಸ್ಥೆ ವತಿಯಿಂದ ಕೊಟ್ಟಿದ್ದೀರಿ. ಆ ವರ್ಕರ್ ಮತ್ತು ಆ ಕಾರ್ ಕೊಡುವಂತ ಕಾನ್ಸೆಪ್ಟ್ ಅಥವಾ ಒಂದು ಫೇವರ್, ಅವ್ರಿಗೇನೋ ಒಂದು ಬೇಕಾಗುವಂತ ವಸ್ತು ಕೊಡುವಂತ ಕಾನ್ಸೆಪ್ಟ್, ಅದರ ಹಿಂದೆ 2 ಉದ್ದೇಶಗಳಿದ್ವು ಸರ್. ಈಗ ನಮ್ಮ ಟಾಪ್ ಮ್ಯಾನೇಜ್ಮೆಂಟಿನ ಕೆಲವು ಮಕ್ಕಳು ಅವರು ನನ್ನ ಜೊತೆನೆ ಸಂಜೆ ಮನೆಗೆ ಹೋಗೋರು. ನಾನು ರಾತ್ರಿ 10 ಗಂಟೆವರೆಗೆ ಇದ್ರೆ ಅವರು ರಾತ್ರಿ 10 ಗಂಟೆವರೆಗೆ ಇರೋರು. ಅವರು 2 ವೀಲರ್ ತಗೊಂಡು ಹೋಗೋದು ನನಗೆ ಸರಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಯಾರೆಲ್ಲ ಲೇಟಾಗಿ ನನ್ನ ಜೊತೆ ನಿಲ್ತರು ಅವ್ರನ್ನ ನಾವು ಫಸ್ಟ್ ಫೋಕಸ್ ಪಾಯಿಂಟ್ ಆಗಿ ತಗೊಂಡ್ವಿ. ಮತ್ತು ಇನ್ನೊಂದು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಪ್ರತಿಯೊಬ್ಬರಿಗೂ ಒಂದು ಕನಸಿರುವಂಥದ್ದು ಒಂದು ಮನೆ ಕಟ್ಟೋದು, ಒಂದು ಕಾರ್ ತಗೊಳ್ಳೋದು. ಹಾಗಾಗಿ ಆ ಎರಡನ್ನೂ ಮರ್ಜ್ ಮಾಡಿ ಯಾರು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ, ರಾತ್ರಿ 2 ಗಂಟೆ ಕಾಲ್ ಬರುತ್ತೆ ಬ್ರೇಕ್ ಡೌನ್ ಆಗಿದೆ ಅಂತ, ಅವ್ರು ಬರಬೇಕಾಗತ್ತೆ. ಆಗ ನಾವು ಇಲೆಕ್ಟ್ರಿಷಿಯನ್ ಅವ್ರನ್ನೂ ಕೂಡ ಈ ಗ್ರೂಪ್ ಒಳಗಡೆ ತಗೊಂಡು ಬಂದ್ವಿ. ಕಳೆದ ವರ್ಷ ಕೊಟ್ಟ ಕಾರಲ್ಲಿ ಇಲೆಕ್ಟ್ರಿಷಿಯನ್ ಕೂಡ ನಾನು ಕೊಟ್ಟಿದ್ದೇನೆ. ಸೊ ಅವರು ತಗೊಳ್ಳುವ ಜವಾಬ್ದಾರಿಗಳು ಮತ್ತೆ ಅವರು ಸಂಸ್ಥೆಗೆ ಸಲ್ಲಿಸಿರುವಂಥ ಸರ್ವಿಸ್ ಸೇವೆ ಅದನ್ನು ಕನ್ಸಿಡರ್ ಮಾಡಿ ನಾವು ಅವರಿಗೆ ಅಲಾಟ್ ಮಾಡ್ತೀವಿ ಸರ್. ಪ್ರತಿ ವರ್ಷ 3 ಜನರಿಗೆ ಕಾರನ್ನು ಕೊಡ್ತೀವಿ. 2 ಅಂದರೆ ಒಟ್ಟು 5 ಜನ, 3 ಜನ ಮೆನ್ ಸ್ಟಾಫ್ ಆದರೆ 2 ಲೇಡೀಸ್ ಸ್ಟಾಫ್ ಇರ್ತಾರೆ. ಹೆಣ್ಮಕ್ಳಿಗೆ ನಾವು ಕಾರ ಬದಲಿಗೆ ಅವರಿಗೆ ಆಭರಣ ಅಂದರೆ ಇಷ್ಟ ಆಗುತ್ತೆ, ಸೊ ಅವರಿಗೆ ಆಭರಣವನ್ನು ನಾವು ಗಿಫ್ಟ್ ಆಗಿ ಕೊಡ್ತೀವಿ ಸರ್. ಊರಲ್ಲೇ ಓದಂಥ ಮಕ್ಕಳಿಗೆ ಉದ್ಯೋಗ ಅವಕಾಶಕ್ಕೋಸ್ಕರ ಒಂದು ದೊಡ್ಡ ವಾಸ್ಟ್ ಅಪಾರ್ಚುನಿಟಿ. ಅಂದರೆ ಈ 3,000-4,000 ಉದ್ಯೋಗ ಕ್ರಿಯೇಟ್ ಮಾಡಿರುವ ಇಂಡಸ್ಟ್ರಿ ನಾವು ಬೆಂಗಳೂರು, ಮಂಗಳೂರು ಅಂತ ದೊಡ್ಡ ಸಿಟಿಗಳಿಗೆ ಅನ್ಕೊಂಡಿದ್ವಿ. ವಂಡರ್ನಂತಹ ಇಂಥ ಒಂದು ಊರಲ್ಲಿ ಮೋರ್ ದೆನ್ 3,000 ಉದ್ಯೋಗ ಸೃಷ್ಟಿ ಮಾಡಿ ಅದೆಷ್ಟೋ ಜನರ ಬಾಳಿಗೆ ಮತ್ತು ಮನೆಗೆ ಬೆಳಕಾಗಿರುವಂಥ ಇವತ್ತಿನ ಈ ಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಹೌ ಡು ಯು ಫೀಲ್? ತುಂಬ ಪ್ರೌಡ್ನೆಸ್ ಇದೆ ಸರ್. ಈಗ ಎಕ್ಸಾಂಪಲ್ ನಾವೀಗ ಊಟ ಮಾಡ್ತಾ ಇರುವಾಗ ಒಬ್ರು ಏಜ್ ಆದಂಥ ಒಬ್ರು ಲೇಡಿ ಬಂದರು. ಅವರು ಪ್ರತಿದಿನ ಅವರೊಂದು ಸಣ್ಣ ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಹಸ್ಕ್ ಅಂತ ಬರುತ್ತೆ, ಅದನ್ನ ಕ್ಲೀನಿಂಗ್ನ ವರ್ಕ್ ಮಾಡ್ತಾರೆ. ಅವ್ರಿಗೆ ಎದುರುಗಡೆ ಸಿಕ್ಕಿದಾಗ ನಾನೇನಾದರೂ ಅವ್ರು ನೋಡಿ ಮಾತಾಡ್ಲಿಲ್ಲ ಅವ್ರು ತುಂಬ ಫೀಲ್ ಮಾಡ್ಕೊಳ್ಳೋರು. ಅಂತ ತುಂಬ ಭಾವನೆಗಳು ಒಳಗಡೆ ಇದ್ದಾವೆ. ಹಾಗಾಗಿ ಅದು ನಿಮಗೆ ಹಣವನ್ನು ಮೀರಿದಂಥದ್ದು ಸರ್ ಆ್ಯಕ್ಚುಲಿ. ಹಾಗಾಗಿ ಅದು ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಇಟ್ಸ್ ಎಮೋಷನ್ಸ್. ಸೊ ಸಂಸ್ಥೆಯಲ್ಲೇ ಒಂದು ಕುಟುಂಬವನ್ನು ಕಟ್ಕೊಂಡಿದ್ದೀರಿ, ಸಂಸ್ಥೆಯನ್ನ ಮನೆ ಅನ್ನೋ ರೀತಿಯಲ್ಲಿ ನೀವು ಪ್ರೀತಿಸ್ತೀರಿ, ಸಂಸ್ಥೆಯಲ್ಲೇ ನಿಮ್ಮ ಬಹುತೇಕ ಸಮಯವನ್ನು ಕೂಡ ಮೀಸಲಿಟ್ಟಿದ್ದೀರಿ. ಸೊ ಅದಕ್ಕೆ ಮೋಸ್ಟ್ಲಿ ಯಶಸ್ಸು ಅನ್ನೋದು ನಿಮ್ಮ ಜೊತೆಗಿದೆ, ನಿಮ್ಮ ಜೊತೆಗೆ ಅದು ಬರ್ತಾ ಇರಲಿ ಅನ್ನುವಂಥ ಆಶಯ. ಯಾಕಂದ್ರೆ ನಿಮ್ಮಂಥವ್ರು ಒಬ್ರು ಸಮಾಜದಲ್ಲಿ ಶ್ರೀಮಂತರಾದರೆ ಅದೆಷ್ಟೋ ಮನೆಗಳು ಬೆಳಕಾಗ್ತಾ ಇದೆ. ಶ್ರೀಮಂತರಾಗೋದು ದೊಡ್ಡ ವಿಷಯ ಅಲ್ಲ, ಸಿರಿವಂತಿಕೆ ಅನ್ನೋದು ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ಮನಸ್ಸಲ್ಲೂ ಇರಬೇಕು ಅನ್ನುವ ಆಶಯ. ಅಂಥ ಹೃದಯ ಶ್ರೀಮಂತರಲ್ಲಿ ನೀವು ಒಬ್ರು, ನೀವು ನಮ್ಮವರು, ನಿಮ್ಮ ಪರಿಚಯ ನನಗಿದೆ ಅನ್ನೋದು ಕೂಡ ನಮ್ಗೊಂದು ಹೆಮ್ಮೆ. ಮತ್ತು ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಮತ್ತು ನಿಮ್ಮ ಉದ್ಯೋಗ, ನಿಮ್ಮ ಉದ್ಯಮವನ್ನ ಜಗತ್ತಿಗೆ ಪರಿಚಯ ಮಾಡೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ. ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಆ್ಯಂಡ್ ಇಂಥ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಇಷ್ಟು ಜನರ ಬಾಳಿಗೆ ಬೆಳಕಾಗ್ತಿರುವ ನಿಮಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಕ್ಷಕರೇ, ಇದು ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶೂಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆ ಒಂದು ಸಣ್ಣ ಊರಲ್ಲಿ ಹುಟ್ಟಿ ಇಲ್ಲಿರುವ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟು ಇಲ್ಲೇ ಓದಿರುವ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಊರಲ್ಲೇ ಉಳಿದು ಮನೆಯನ್ನ ನಡೆಸೋದಕ್ಕೆ ಬೇಕಾಗುವ ಶಕ್ತಿಯನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವ ಮತ್ತು ಇಡೀ ಭಾರತದ ಅತಿ ದೊಡ್ಡ ಕ್ಯಾಶ್ಯೂ ಪ್ರೊಸೆಸಿಂಗ್ ಪ್ಲಾಂಟ್ ಆಗಿ ಇವತ್ತು ನಿಂತಿದೆ.
ಬಹಳಷ್ಟು ಜನರಿಗೆ ಉದ್ಯೋಗ ಅವಕಾಶಗಳ ಜೊತೆಗೆ ಬದುಕು ಕಟ್ಟಿಕೊಟ್ಟಿದೆ. ಇಂಥ ಸಂಸ್ಥೆಯನ್ನ ಕಟ್ಟೋದ್ರ ಮುಖಾಂತರ ಸಂಪತ್ ಶೆಟ್ಟಿ ಅನ್ನುವಂಥ ಈ ವ್ಯಕ್ತಿತ್ವ ಈ ನಾಡಿಗೆ ಬೆಳಕಾಗಿದ್ದಾರೆ. ಕೇವಲ ಒಬ್ಬ ಉದ್ಯಮಿಯಾಗಿ ಮಾತ್ರ ಅಲ್ಲ, ಅದೆಷ್ಟೋ ಮನೆಗಳ ದೀಪವನ್ನ ಬೆಳಗುವ ದೇವರಾಗಿ ಇವತ್ತು ಕಾಣ್ತಿದ್ದಾರೆ. ಇದು ಇವತ್ತಿನ ಉದ್ಯೋಗದಾತರ, ಇವತ್ತಿನ ಒಬ್ಬ ಹೃದಯ ಶ್ರೀಮಂತರ ಪರಿಚಯ. ಮತ್ತೊಂದು ಸಂಸ್ಥೆ, ಮತ್ತೊಂದು ಹೃದಯ ಶ್ರೀಮಂತರು, ಅವರ ಜೊತೆಗೆ ಅವರ ಪರಿಚಯ, ಅವರ ಜೀವನದ ಸಂಪೂರ್ಣ ಸುದ್ದಿ ಮತ್ತು ವಿಶ್ಲೇಷಣೆಯನ್ನ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ನಾವು ಹೊತ್ತು ತರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ನಮಸ್ಕಾರ.